No, not sure. No, not sure. No, not sure. ಆಸೆನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ, ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು, ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು, ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ,
ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಜಂತರ್ ಮಂತರ್, ಜಂತರ್ ಮಂತರ್. I am for money, money. There's nothing better than money, honey. World is spinning on money, money. You wanna stop the world, you pay me, honey. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣು ದಾದಾ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಜಂತರ್ ಮಂತರ್,
ಧರ್ಮದ ದಣಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ ವಿಷ್ಣುದಾದ ಫ್ಯಾನು ನಾನು ನನಗೆ ಅವರ ದಾರಿಯೇ ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ Here comes the snake dance. 1 2 3 4. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಒಂದು ವಿಶಿಷ್ಟವಾದಂತ ಶನಿವಾರದ ನಮ್ಮ ಒಂದು ಏನ್ ರೆಗ್ಯುಲರ್ ಸೆಷನ್ ನಡೀತಾ ಇದೆ, ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ಸೆಷನ್. ಇದಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀರಿ. ನಿಮ್ಮ ಜೀವನದ ಉದ್ದೇಶ ಮತ್ತು ಸಾರ್ಥಕತೆಯ ಬದುಕು, ಈ ವಿಚಾರದಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಟಾಪಿಕ್ ನನ್ಗೆ ನನ್ನ ಹೃದಯಕ್ಕೆ ಹತ್ರ ಆಗಿರ್ತಕ್ಕಂಥ ಒಂದು ಟಾಪಿಕ್. ಇದಕ್ಕಿಂತ ಹಿಂದೆ ನಾವು ಏನು ಒಂದು ಇನ್ನೊಂದು ಟಾಪಿಕ್ ನ ಕೊಟ್ಟಿದ್ವಿ ನಿಮಗೆ, ನೋ ದ ರೋಲ್ ಟು ರೀಚ್ ಯುವರ್ ಗೋಲ್. ಆ ಒಂದು ಟ್ರೈನಿಂಗ್ ಕೂಡ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಕೊಟ್ರಿ ನೀವೆಲ್ಲರೂ ಕೂಡ. ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಜೀವನದ ಪಾತ್ರ ಏನು, ಯಾವ ತರ ನಿಮ್ಮ ಪಾತ್ರ ನಿಭಾಯಿಸಿದಾಗ ನಿಮ್ಮ ಜೀವನದಲ್ಲಿ ಎಷ್ಟು ನೀವು ಸಾಧನೆ ಮಾಡ್ತೀರಾ ಅನ್ನೋದು ನಿಮ್ಗೆ ಎಲ್ಲ ಅರ್ಥ ಆಯ್ತಲ್ಲಿ. ನಿಮ್ಮ ಏನು ಪಾತ್ರ ಇರ್ತದೆ ಅದಕ್ಕೆ ಜೀವ ತುಂಬತಕ್ಕಂತ ಒಂದು ಕೆಲಸ ನೀವೆಲ್ಲರೂ ಮಾಡ್ತಾ ಇದ್ದೀರಾ. ರಿಯಲಿ ಗ್ರೇಟ್. ನಿಮ್ಮೆಲ್ಲರ ಒಂದು ಅಭಿಮಾನ, ನಿಮ್ಮೆಲ್ಲರ ಒಂದು ಹೈ ರಿಗಾರ್ಡ್ಸ್ಗೆ ನಾವು ನಿಮ್ಗೆ ಆಭಾರಿಯಾಗಿದ್ದೀವಿ. ಸ್ನೇಹಿತರೆ, ಈಗಿನ ಒಂದು ಟಾಪಿಕ್ ಏನಿದೆ, ಅಮೇಝಿಂಗ್. ಈ ಟಾಪಿಕ್ ನಾನು 20-21 ವರ್ಷದಿಂದ ಅಟೆಂಡ್ ಆಗಿರೋ ಟ್ರೈನಿಂಗ್ ಇಂದ ಸಿಕ್ಕಿರೋದು ನನಗೆ. ಆ ಟ್ರೈನಿಂಗ್ ಸಿಕ್ಕ ನಂತರ ಅದನ್ನ ಎಲ್ಲೂ ಕೊಡಕ್ ಹೋಗಿದ್ದಿಲ್ಲ, ಒಂದೇ ಒಂದ್ಸಲ ಕೊಟ್ಟಿರೋದು ನಾನು ಆಕ್ಚುಲಿ. ಅದು ಅಷ್ಟು ಟೆಂಪ್ಟೇಷನ್ ಇತ್ತು ನನಗೆ ಆ ಟ್ರೈನಿಂಗ್ ಕೊಡ್ಬೇಕು ಅಂತ ಹೇಳಿ. ಆದ್ರೆ ಈ ಟ್ರೈನಿಂಗ್, ಹೈ ವೋಲ್ಟೇಜ್ ಟ್ರೈನಿಂಗ್, ಎಷ್ಟೊಂದು ಮಹತ್ವಪೂರ್ಣವಾದಂತ ಟ್ರೈನಿಂಗ್ ಇವಾಗ ನೀವು ಅನುಭವಿಸ್ತೀರಾ. ಈ ಟ್ರೈನಿಂಗ್ ಟರ್ನ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ. ತಗೊಂಡ್ರೆ, ಅಪ್ಲೈ ಮಾಡ್ಕೊಳಕ್ ರೆಡಿ ಇದ್ರೆ, ಏನಾದ್ರೂ ಒಂದು ದೊಡ್ಡ ಪರಿವರ್ತನೆಗೆ, ಬದಲಾವಣೆಗೆ ನಿಮ್ ಲೈಫ್ ಅಲ್ಲಿ ನೀವು ರೆಡಿ ಇದ್ದಿದ್ದೆ ಆದಲ್ಲಿ, ಎಲ್ಲರ ಲೈಫಲ್ಲಿ ದೊಡ್ಡ ವ್ಯಕ್ತಿಗಳ ಲೈಫಲ್ಲಿ ಟರ್ನ್ ಅಂತ ಬರ್ತಾ ಇರ್ತದೆ. ಅವರ ಜೀವನದಲ್ಲಿ ಒಂದು ದ್ವಿಜತ್ವ ಅಂತ ಬರ್ತಾ ಇರ್ತದೆ. ದ್ವಿಜತ್ವದ ಬಗ್ಗೆ ಈಗಾಗ್ಲೇ ನಿರ್ಭಯಾನಂದ ಸ್ವಾಮೀಜಿ ಅವರು ತಮ್ಮ ವಿಡಿಯೋದಲ್ಲಿ ಮಾತಾಡೋದನ್ನ ಕೇಳಿದಿರಾ. ಹಳೆಯ ಜೀವನ ಮುಖ್ಯ ಅಲ್ಲ, ಉದ್ದೇಶ ಅರ್ಥ ಆಗದೆ ಇದ್ದಾಗ ಮುಖ್ಯ ಅಲ್ಲ, ಉದ್ದೇಶ ಅರ್ಥ ಆದ ನಂತರ ಹೊಸ ಜೀವನ ಆರಂಭ ಮಾಡ್ತಿರಲ್ವಾ, ಅದು ನಿಜವಾದ ಒಂದು ಹೊಸ ಜೀವನ ಅಂತ ಹೇಳ್ಬೋದು. ಎಲ್ಲರೂ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾದ ಬರ್ತ್ಡೇ ಯಾವಾಗ ಅಂತ ಹೇಳಿದ್ರೆ, ನಿಮ್ಮ ಜೀವನದ ಉದ್ದೇಶ ಅರ್ಥ ಮಾಡ್ಕೊಂಡಾಗ, ನಿಮ್ಮ ಜೀವನದ ಒಂದು ಗುರಿಯನ್ನ ಅರ್ಥ ಮಾಡ್ಕೊಂಡಾಗ, ನಾನು ಏನ್ ಹುಟ್ಟಿದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ನಿಜವಾಗ್ಲೂ ಅವತ್ತೇ ನಿಮ್ ಬರ್ತ್ಡೇ ಅಂತ ಹೇಳ್ಬೋದು ಸ್ನೇಹಿತರೆ. ಅಂತ ಒಂದು ದಿನಕ್ಕೋಸ್ಕರ ಇವಾಗ ನಾವು ಒಂದು ಮುನ್ನುಡಿ ಬರಿತಾ ಇದೀವಿ. ಈ ಟ್ರೈನಿಂಗ್ ಅಟೆಂಡ್ ಆದ ನಂತರ ತುಂಬಾ ಜನ ಹೇಳ್ತೀರಾ, ಇವತ್ತಿಂದ ನನ್ನ ಪುನರ್ಜನ್ಮ ಅಂತ ಹೇಳ್ತೀರಾ. ಎಷ್ಟೋ ಜನ ಈ ಟ್ರೈನಿಂಗ್ ಅಟೆಂಡ್ ಆದ ನಂತರ ನೀವು ಹೇಳ್ತೀರಾ, ಈ ಟ್ರೈನಿಂಗ್ 10 ವರ್ಷ ಕೆಳಗೆ ಯಾಕೆ ಸಿಗ್ಲಿಲ್ಲ, 20 ವರ್ಷ ಕೆಳಗೆ ಯಾಕೆ ಸಿಗ್ಲಿಲ್ಲ ಅನ್ನೋ ಒಂದು ಫೀಲಿಂಗ್ ನಿಮ್ಗೆ ಎಲ್ರಿಗೂ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಟ್ಸ್ ಬೆಟರ್ ಟು ಬಿ ಲೇಟ್ ದೆನ್ ನೆವರ್. ನಿಮ್ಮ ಸಾರ್ಥಕತೆಯ ಬದುಕನ್ನ ಯಾವ ತರ ಸ್ವೀಕಾರ ಮಾಡಬೇಕು, ಯಾವ ತರ ಅನುಭವಿಸ್ಬೇಕು. ನಿಮ್ಮ ಜೀವನ ಅಂದ್ರೆ ಬರೀ ದುಡಿಯೋದಲ್ಲ, ಬರೀ ಓದೋದಲ್ಲ, ಬರೀ ಆಸ್ತಿ ಮಾಡ್ತಕ್ಕಂಥದ್ದಲ್ಲ. ಜೀವನ ಅಂತ ಹೇಳಿದ್ರೆ ಹಲವಾರು ಮಜಲುಗಳು ಇರ್ತಕ್ಕಂಥದ್ದು. ತುಂಬಾ ವಿಶಿಷ್ಟವಾದಂತ ಒಂದು ಟಾಪಿಕ್. ಸೊ ಡೆಫಿನೆಟ್ಲಿ ಇದನ್ನ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ. ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಟ್ರೈನಿಂಗ್ ನ ಈಗ ಅನುಭವಿಸ್ಲಿಕ್ಕೆ ಹೋಗ್ತಿದ್ದೀರಾ. ಇಲ್ಲಿ ನಾನು ವಿಡಿಯೋದಲ್ಲಿ ಬರಲ್ಲ, ಆ ಟ್ರೈನಿಂಗ್ ಈಗಾಗಲೇ ಕೊಟ್ಟಿದ್ದೀನಿ ಒಂದ್ಸಲ. ಅದರದ್ದು ಒಂದು ರೆಕಾರ್ಡಿಂಗ್ ನ ನಾನು ನಿಮ್ಗೆ ಪ್ಲೇ ಮಾಡ್ತೀನಿ. ಅದರಲ್ಲಿ ನಾನು ಒಂದು ಫ್ರೀ ಕಾನ್ಫರೆನ್ಸ್ ಕಾಲ್ ಅಲ್ಲಿ ನಾನು ಮಾತಾಡಿರೋದು, ನನ್ನ ಒಂದು ವಿಡಿಯೋ ಕೂಡ ಇರಲ್ಲ ಅಲ್ಲಿ ನೀವು ನೋಡ್ಬೇಕಾಗಿರೋದು ನಿಮ್ಮ ಜೀವನ, ನಿಮ್ ಉದ್ದೇಶ, ಸಾಧಕರು. ನಾನು ಏನ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಅದನ್ನ ನೀವು ಕಣ್ಮುಚ್ಕೊಳ್ಳಿ, ವಿಜುವಲೈಸ್ ಮಾಡ್ತಾ ಹೋಗಿ. ಡಿಸ್ಟ್ರಾಕ್ಷನ್ ಆಗ್ಬೇಡಿ. ಯಾಕೆಂದ್ರೆ ವಿಡಿಯೋ ಇಲ್ದೇ ನೋಡ್ತಕ್ಕಂಥ ಒಂದು ಮಹಾನ್ ವಿಶಿಷ್ಟವಾದಂತ ಟ್ರೈನಿಂಗ್. ನಿಜವಾಗ್ಲೂ ಈ ಟ್ರೈನಿಂಗ್ಗೆ ನೀವು ಲಕ್ಷ್ಯ ಕೊಡ್ತೀನಿ ಅಂದ್ರೂ ಬೆಲೆ ಕಟ್ಲಿಕ್ಕೆ ಆಗದೆ ಇರ್ತಕ್ಕಂಥ ಟ್ರೈನಿಂಗ್. ಇನ್ನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ನಾನು ಟೈಮ್ ಅನ್ನ ನಿಮ್ಮ ಪೇಷನ್ಸ್ ಅನ್ನ ಚೆಕ್ ಮಾಡಕ್ ನಾನು ಇಷ್ಟಪಡಲ್ಲ ಫ್ರೆಂಡ್ಸ್. ಇಮಿಡಿಯೇಟ್ಲಿ ಇವಾಗ ಆ ಒಂದು ಟ್ರೈನಿಂಗ್ ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ ಟ್ರೈನಿಂಗ್ ನನ್ನ ಜೀವನಕ್ಕೆ, ನನ್ನ ಲೈಫ್ ಅಲ್ಲಿ ಒಂದು ಹಾರ್ಟ್ಲಿ ಹತ್ರ ಆಗಿರ್ತಕ್ಕಂಥದ್ದು. ತುಂಬಾ ಜನಗಳು
ಈ ಟ್ರೈನಿಂಗ್ ಬಗ್ಗೆ ದೊಡ್ಡ ದೊಡ್ಡ ಮಹಾನ್ ಪ್ರೊಫೆಸರ್ಗಳು, ಆಫೀಸರ್ಗಳು ಈ ಟ್ರೈನಿಂಗ್ ನ ತುಂಬಾ ಇಷ್ಟಪಟ್ಟಿದ್ದಾರೆ, ಹೇಳಿದ್ದಾರೆ ಈ ಟ್ರೈನಿಂಗ್ ಬರೀ ಬಿಸ್ನೆಸ್ ಅವರಿಗೆ ಅಷ್ಟೇ ಅಲ್ಲ, ಮಹಾನ್ ವ್ಯಕ್ತಿಗಳಿಗೆ, ಜಡ್ಜ್ಗಳಿಗೆ ಬೇಕು, ಇದು ಪೊಲಿಟಿಷಿಯನ್ಗಳಿಗೆ ಬೇಕು, ದೊಡ್ಡ ದೊಡ್ಡ ಮಹಾನ್ ಸಾಧನೆ ಮಾಡಿದವ್ರಿಗೆ ಬೇಕು, ಬಿಸ್ನೆಸ್ ಟೈಕೂನ್ಗಳಿಗೆ ಬೇಕು, ಎಲ್ರಿಗೂ ಬೇಕೇ ಬೇಕಿದು. IPS ಆಫೀಸರ್ಗಳು, IAS ಆಫೀಸರ್ಗಳು ಬೇಕು ಅನ್ನೋ ಲೆವೆಲ್ಗೆ ಕಮೆಂಟ್ ಮಾಡಿದ್ದಾರೆ. ಸೊ ಅದನ್ನ ಈಗ ಆ ಒಂದು ಕಾತುರತೆ ಕ್ಷಣ ನಿಮಗೋಸ್ಕರ ಇದೆ. ಆ ಟ್ರೈನಿಂಗ್ ನ ತುಂಬಾ ಕಮಿಟ್ ಆಗಿ ಇನ್ವಾಲ್ವ್ಮೆಂಟ್ ಇಂದ ಪ್ರತಿ ಕ್ಷಣನೂ ಕೂಡ, ಪ್ರತಿ ಸೆಕೆಂಡ್ ಕೂಡ ಮನಸ್ಸು ಆಚೆ ಈಚೆ ಹೋಗದೆ ನೀವು ಅಟೆಂಡ್ ಆಗಿ. ಮತ್ತೆ ನಾನು ನಿಮಗೆ ಆ ಒಂದು ಸೆಷನ್ ಮುಗಿದ ನಂತರ ಅದನ್ನ ಯಾವ ತರ ಬಳಸ್ಕೋಬೇಕು ಆ ಒಂದು ಸೆಷನ್ಗೆ ಮತ್ತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಟ್ರೈನಿಂಗಿಗೆ ಕಡಿಮೆ ಅಂದ್ರೂ ಕೂಡ ಕನಿಷ್ಠ ಅಂತ ಹೇಳಿದ್ರೆ ಒಂದು 50,000 ಫೀಸ್ ಕೊಟ್ಟು ಅಟೆಂಡ್ ಆಗಿದ್ದೀನಿ ಅಂತ ಅನ್ಕೋಬೇಕು ನೀವು. ಅದೊಂದು ಗ್ಯಾರಂಟಿ. ಟ್ರೈನಿಂಗ್ ಮುಗಿದ್ಮೇಲೆ ನೀವೇ ಹೇಳ್ತೀರಾ, ಯಾಕೆಂದ್ರೆ ಎಲ್ಲೂ ಕೇಳಿರಲ್ಲ, ಈ ಥರದ್ದಂತೂ ಎಲ್ಲೂ ಕೇಳಿರಲ್ಲ, ಚಾನ್ಸೇ ಇಲ್ಲ. ಓಕೆ, ನಾನು ಎಷ್ಟೋ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ, ನನಗೆ ನೆನಪಿರೋ ಹಾಗೆ ಎಲ್ಲೂ ಮಾಡಿಲ್ಲ ನಾನು ಈ ಟ್ರೈನಿಂಗ್. ಹಾಗಂತೇಳಿ ಯಾರಿಗೋ ಟ್ರೈನಿಂಗ್ ಕೊಡಬೇಕು ಅಂತ ರೆಡಿ ಹಾಕೋಬೇಡಿ ದಯವಿಟ್ಟು. ಇದು ಈ ಪಾರ್ಟ್ ಮುಗಿದ್ಮೇಲೆ ನಿಮಗೆ ಅನ್ಸುತ್ತೆ, ಟೆಂಪ್ಟ್ ಆಗ್ಬಿಡ್ತೀರಾ, ಅಯ್ಯೋ ಈ ಟ್ರೈನಿಂಗ್ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ. ನನಗೆ ಕೊಡಕ್ ಬರಲ್ವಾ? ನಾನು 20 ವರ್ಷ ಕಾದಿದ್ದೀನಿ, ಈ ಟ್ರೈನಿಂಗ್ ಕೊಟ್ಟಿಲ್ಲ ಇಲ್ಲವೇ. ನೀವು ಅದೃಷ್ಟವಂತರು. ಬಿಗ್ ಲೀಡರ್ಗಳಿಗೂ ಕೂಡ ಈ ಟ್ರೈನಿಂಗ್ ಸಿಕ್ಕಿಲ್ಲ. ತುಂಬಾ ದಿಗ್ಗಜರು, ಅತಿರಥ ಭಾರತ ಲೀಡರ್ ನಮ್ಮ ಜೊತೆಗೆ ಏನಿದ್ದಾರೆ, ಚಂದ್ರು ಆಗಿರ್ಬೋದು, ನಟರಾಜ್ ಸಾರು, ಜಗದೀಶ್ ಸಾರು, ಓಕೆ, ನಮ್ಮ ಮಂಜುನಾಥ್ ಶೆಟ್ಟಿ, ಅಂಥವ್ರಿಗೂ ಇನ್ನೂ ಸಿಗದೆ ಇರೋದು ನಿಮಗೆ ಸಿಗ್ತಾ ಇದೆ. ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ಟೆಂಪ್ಟ್ ಆಗಬೇಡಿ. ಟ್ರೈನಿಂಗ್ ತಗೊಂಡ ತಕ್ಷಣ ಇನ್ನೊಬ್ರಿಗೆ ಹೇಳಕ್ ಹೋಗ್ತೀನಿ ಅಂತ ಹೋಗ್ಕೋಬೇಡಿ. ಓಕೆ, ಇದನ್ನ ಹೆಂಗ್ ಬಳಸ್ಕೋಬೇಕು ಅದನ್ನು ಕೂಡ ನೆಕ್ಸ್ಟ್ ಎಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಇದು ಬರೀ ಮೋದಿಕೇರ್ ಅಂತಲ್ಲ, ಟೋಟಲ್ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಜೀವನದಲ್ಲಿ ನಿಮ್ಮ ಒಂದು ಹೊಸ ಪರಿವರ್ತನೆ, ದ್ವಿಜತ್ವ ಅಂತ ಕೇಳಿದೀರಾ, ಆ ಥರ ಆಗ್ಲಿಕ್ಕೆ ಹೊರಟಿದೆ. ಯಾರೆಲ್ಲ ನಿರ್ಭಯಾನಂದ ಸ್ವಾಮೀಜಿ ಅವರ ವಿಡಿಯೋ ಅಟೆಂಡ್ ಆಗಿದ್ದಾರೆ ಅವ್ರಿಗೆ ಗೊತ್ತಿದೆ ದ್ವಿಜತ್ವ ಅನ್ನೋದು ಏನು ಅಂತೇಳಿ. ಸೊ ಏನು ಅಂತ ಹೇಳಿದ್ರೆ, ಹಳೆಯ ವ್ಯಕ್ತಿತ್ವ, ಹಳೆಯ ಜೀವನ, ಹಳೆಯ ಆರ್ಡಿನರಿ ಜೀವನ ಸತ್ತು ಹೋಗುತ್ತೆ, ಹೊಸ ಜೀವನ ಆರಂಭ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಜನಗಳ ಜೀವನದಲ್ಲಿ ಅದು ವಾಲ್ಮೀಕಿ ಆಗಿರ್ಬೋದು, ಒಬ್ಬ ಮೊದಲು ಒಂದು ಬೇಡ ಆಗಿದ್ರು, ಆದ್ರೆ ಅಲ್ಲಿಂದ ಅವ್ರ ಜೀವನದಲ್ಲಿ ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಬಂತು, ರತ್ನಾಕರದಿಂದ ಆ ವ್ಯಕ್ತಿ ಯಾವ ತರ ಅವ್ರ ಜೀವನದಲ್ಲಿ ಒಂದು ಸೆಂಟೆನ್ಸು ಏನು ಅಂದ್ರೆ, ಸಿಕ್ಕವ್ರನ್ನೆಲ್ಲ ಕೊಲೆ ಮಾಡ್ತಾ ಇರ್ತಾರೆ, ಸಿಕ್ಕವ್ರನ್ನೆಲ್ಲರನ್ನೂ ಕೂಡ ದರೋಡೆ ಮಾಡ್ತಾ ಇರ್ತಾರೆ. ಅವಾಗ ನಾರದ ಬಂದು ಹೇಳ್ತಾರೆ, ಯಾಕಪ್ಪ ಇದು ಮಾಡ್ತಾ ಇದೀಯ ಅಂದಾಗ, ಹೊಟ್ಟೆಪಾಡಿಗೋಸ್ಕರ, ನನ್ನ ಸಂಸಾರ ನಡೆಸ್ಲಿಕ್ಕೋಸ್ಕರ ಅಂತಾರೆ. ಆದ್ರೆ ನಾರದ ಒಂದು ಕ್ವಶನ್ ಆಗ್ತಾರೆ, ಅದೊಂದು ಕ್ವಶನ್ ಅವ್ರ ಲೈಫ್ ಅನ್ನ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ಆಯ್ತು, ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನಿನ್ನ ಒಂದು ಪಾಪ ಜಾಸ್ತಿ ಆಗ್ತಿದೆ ಗೊತ್ತಾ ನಿನಗೆ? ಹೌದು, ಪಾಪ ಜಾಸ್ತಿ ಆಗ್ತಿದೆ ನನಗೆ ಗೊತ್ತು. ಹಾಗಿದ್ರೆ ನಿನ್ನ ಪಾಪದಲ್ಲಿ, ನಿನ್ನ ಕೆಟ್ಟ ಕೆಲಸದಲ್ಲಿ ನಿಮ್ಮ ಮನೆಯವರು ಪಾಲು ತಗೋತಾರ, ಕೇಳ್ಕೊಂಬ ಅಂತ ಹೇಳ್ತಾರೆ. ಅವ್ರು ಹೋಗಿ ಕೇಳ್ತಾರೆ ಹೆಂಡತಿ ಮಕ್ಕಳಿಗೆ, ಏನಮ್ಮ ನಾನು ಏನಪ್ಪ ಈ ತರ ಎಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ನಂದು ಪಾಪ ಜಾಸ್ತಿ ಆಗ್ತಾ ಇದೆ, ಇದ್ರಲ್ಲಿ ನೀವು ಪಾಲು ತಗೋತೀರಾ ಅಂದಾಗ ಅವ್ರು ಹೇಳ್ತಾರೆ, ನಾನೇ ತಗೊಳ್ಳೋಣ, ನಿನ್ ಕರ್ಮ ಅದು, ನೀನ್ ಹೆಂಗಾದ್ರೂ ಸಾಕು, ನೀನ್ ಒಳ್ಳೆ ಕೆಲಸನಾದ್ರೂ ಮಾಡು, ಇಲ್ಲ ಕೆಟ್ಟ ಕೆಲಸ ಆದ್ರೂ ಮಾಡು, ಐ ಡೋಂಟ್ ಕೇರ್ ಅಂತ ಅಂತಾರೆ. ಆವಾಗ ಈ ವ್ಯಕ್ತಿಗೆ ಐ ಓಪನ್ ಆಗುತ್ತೆ, ಅಯ್ಯೋ ನಾನು ಇಷ್ಟು ದರೋಡೆ, ಇಷ್ಟು ಕಳ್ತನ, ಸುಳ್ಳು, ಮೋಸ ಮಾಡ್ತಾ ಇದ್ದೀನಿ, ನಾನು ಏನ್ ತಗೊಂಡೋಗ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ನನ್ನ ಜೊತೆಗಿರಲ್ಲ, ನಾನು ಬರೀ ಹೊಟ್ಟೆಪಾಡಿಗೋಸ್ಕರ, ನಾನು ಫ್ಯಾಮಿಲಿ ನಡೆಸ್ಲಿಕ್ಕೋಸ್ಕರ ಇಷ್ಟೊಂದು ತಪ್ಪು ಮಾಡ್ತಾ ಇದ್ದೀನಲ್ಲ ಅಂತೇಳಿ ಮೈಂಡ್ ಟ್ರಾನ್ಸ್ಫಾರ್ಮೇಶನ್ ಆಗಿ ಅದಾದ ನಂತರ ಹೊಸ ಜೀವನ ಆರಂಭ ಆಗುತ್ತೆ. ಲೈಫ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿಂದ ಸ್ಟಾರ್ಟ್ ಆಗಿ, ನಿಮ್ಗೆ ಗೊತ್ತಿರೋ ಹಾಗೆ ರಾಮಾಯಣ ಬರೆದಿರ್ತಕ್ಕಂಥದ್ದು 5,000 ವರ್ಷ ಪ್ಲಸ್ ಆಗಿದ್ರು ಕೂಡ ಇಡೀ ಪ್ರಪಂಚಕ್ಕೆ ಒಂದು ಬೆಳಕನ್ನು ಕೊಡ್ತಾ ಇದೆ, ಒಂದು ಲೈಟ್ ಹೌಸ್ ಆಗಿದೆ. ಅದೇ ತರ ಸ್ವಾಮಿ ವಿವೇಕಾನಂದ ಅವ್ರ ಜೀವನದಲ್ಲಿ ಒಂದು ಸ್ಟೋರಿ ರಿಯಲ್ ಆಗಿ ಆಗಿರ್ತಕ್ಕಂಥದ್ದು. ಅತಿ ಪ್ರಖ್ಯಾತ ಅಡ್ವೊಕೇಟ್ ಅವ್ರ ಮಗ, ಹುಡುಗ ತುಂಬಾ ತುಂಟ ಹುಡುಗ. ಅವ್ರು ಏನು ಅಂತ ಹೇಳಿದ್ರೆ, ಪ್ರತಿ ಟೈಮು ಕೂಡ ಸ್ವಾಮಿ ವಿವೇಕಾನಂದ, ನರೇಂದ್ರ ಅವ್ರ ಹೆಸರು, ನರೇಂದ್ರ ಅವ್ರ ತಂದೆ ಜೊತೆ ಇದಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲಿನ ರಥದಲ್ಲಿ ಕೋರ್ಟಿಗೆ ಹೋಗ್ತಾ ಇರ್ತಾರೆ. ಆವಾಗಿನ ಕಾಲದ ಕೋರ್ಟು. ಅವ್ರ ತಂದೆ ಜೊತೆ ಹೋಗ್ತಿರುವಾಗ ಸಾರಥಿ ಹಿಂದೆ ಕುತ್ಕೋತಾ ಇರ್ತಾರೆ. ಆಗ ಸಾರಥಿ ಹಿಂದೆ ಕುತ್ಕೋತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅವ್ರಿಗೆ ಯಾವತ್ತೂ ಒಂದು ಡ್ರೀಮ್ ಇರುತ್ತೆ. ಆ ಒಂದು ಡ್ರೀಮ್ ಏನು ಅಂತ ಹೇಳಿದ್ರೆ, ನಾನು ಸಾರಥಿ ಆಗ್ಬೇಕು, ಸಾರಥಿ ತರ ನಾನು ರಥ ನಡೆಸ್ಬೇಕು ಅಂತ ಇರ್ತದೆ. ಹೋಗ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಸಾರಥಿಗೆ, ನಾನ್ ರಥ ನಡೆಸ್ತೀನಿ, ನಾನು ಮುಂದೆ ಇರಬೇಕು ಅಂತ ಹೇಳಿ. ಆಗ ಕಿರಿಕಿರಿ ಆಗ್ತಾ ಇರ್ತದೆ ಅವ್ರ ತಂದೆಗೆ, ತಾಯಿಗೆ, ಮತ್ತೆ ಸಾರಥಿಗೆ. ಅವ್ರು ಹೇಳ್ತಾರೆ, ಯಾಕಪ್ಪ ನೀನು ಈ ತರ ತಲೆಗೆ ಶೋತಾ ಇದೆಯಾ? ಅವ್ನು ಹುಡುಗ ಆಟ ಮಾಡ್ತಿರ್ತೀವಿ, ಇಲ್ಲ ನಾನು ಮುಂದೆ ಇರಬೇಕು, ನಾನು ಮುನ್ನಡೆಸ್ಬೇಕು, ನಾನು ರಥ ಮುನ್ನಡೆಸ್ಬೇಕು, ನಾನು ಮಕ್ಳಿಗೆ ಕೇಳ್ತಾರಲ್ಲ, ನಾನು ಗಾಡಿ ಓಡಿಸ್ಬೇಕು, ನಾನು ಕಾರ್ ಓಡಿಸ್ಬೇಕು, ಗೊತ್ತಿಲ್ಲ ಅಂದ್ರೂ ಟ್ರೈ ಮಾಡ್ತಾರೆ ಅವರು. ಸಣ್ಣ ಮಕ್ಳನ್ನೇ ಇದನ್ನ ಹಿಡ್ಕೋತಾರೆ, ಹ್ಯಾಂಡಲ್ ಹಿಡ್ಕೊಳಕ್ ಹೋಗ್ತಾರೆ, ಬ್ರೇಕ್ ಅಪ್ಲೈ ಮಾಡ್ತಾರೆ, ಆಕ್ಸಿಲೇಟರ್ ಕೊಡಕ್ ಬರ್ತಾರೆ. ಆ ತರ ಒಂದು ನಾರ್ಮಲ್ ಮೆಂಟಾಲಿಟಿ ಇರುತ್ತೆ ನರೇಂದ್ರ ಅವರಿಗೆ. ಇದನ್ನ ಹೆಂಗ್ ಬಿಡಿಸ್ಬೇಕು ಅಂತೇಳಿ ಎಷ್ಟು ಟ್ರೈ ಮಾಡಿದ್ರು ಅರ್ಥ ಮಾಡ್ಸಕ್ಕಾಗಲ್ಲ ತಂದೆಗೆ ಮತ್ತೆ ಸಾರಥಿಗೆ. ತಾಯಿ ಒಂದ್ ಮಾತು ಹೇಳ್ತಾರೆ, ನೋಡು ಮಗ ನರೇಂದ್ರ, ನೀನು ಈ ಒಂದು ರಥನ ಮುನ್ನಡೆಸ್ಬೇಕು ಅಂತ ಇದೀಯಾ, ಸಿಕ್ಕಾಕೊಂಡಿದ್ಯಾ ನಿನ್ ಲೈಫಲ್ಲಿ, ಇಷ್ಟೇನ ನಿನ್ ಕೆಪಾಸಿಟಿ, ಇಷ್ಟೇ ನಿನ್ ಪವರ್.
ಇಲ್ಲ, ನೀನ್ ಮುನ್ನಡೆಸ್ಬೇಕಾಗಿರೋದು ಈ ರಥ ಅಲ್ಲ, ಈ ಜಗತ್ತನ್ನ ಮುನ್ನಡೆಸೋ ಶಕ್ತಿ ಇದೆ ನಿನಗೆ, ಗೊತ್ತಿದೆಯಾ ನಿನಗೆ ಅಂತ ಎಚ್ಚರಿಸ್ತಾರೆ. ಆಗ ಒಳಗಡೆ ಇರತಕ್ಕಂಥ ಒಂದು ದೀಪ ಬೆಳಕಾನಾಗುತ್ತೆ. ಮೈ ಗಾಡ್, ಒಂದ್ ಸೆಂಟೆನ್ಸ್ ಅವ್ರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡೋದು, ಹೌದಲ್ವಾ? ನಾನೇನ್ ಮಾಡ್ತಾ ಇದ್ದೀನಿ? ನಾನು ಕೇವಲ ಈ ಸಣ್ಣ ಪುಟ್ಟದಲ್ಲಿ ಸಿಕ್ಕಾಕೋಬೇಕಾ? ಕೇವಲ ನಾನು ಈ ರಥ ಮುನ್ನಡೆಸ್ಲಿಕ್ಕೆ ನಾನು ಇಷ್ಟೊಂದು ಹಠ ಮಾಡ್ತಾ ಇದ್ದೀನಲ್ಲ? ಹೌದು, ಒಂದು ಧ್ಯಾನ ಮಾಡ್ತಾ ಇರ್ತಾರೆ, ಅವಾಗ್ಲೇನೆ ಸ್ಪಿರಿಚುವಲ್ ಪವರ್ಗೆ ಲಿಂಕ್ ಆಗಿರ್ತಾರೆ. ಹೌದು, ಜಗತ್ತನ್ನು ಮುನ್ನಡೆಸೋ ಶಕ್ತಿ ನನಗಿದೆ ಅಂತೇಳಿ ಆ ವ್ಯಕ್ತಿಗೆ ಆ ಒಂದು ಹೊಸ ಟ್ರಾನ್ಸ್ಫಾರ್ಮೇಶನ್ ಆರಂಭ ಆಗುತ್ತೆ. ಅಲ್ಲಿಂದ ದ್ವಿಜತ್ವ ಸ್ಟಾರ್ಟ್ ಆಗ್ತದೆ. ಓಕೆ, ಅದೇ ತರನೇ ಬುದ್ಧನಿಗೂ ಕೂಡ ದ್ವಿಜತ್ವ ಆರಂಭ ಆಗಿದ್ದು ನಿಮಗೆ ಗೊತ್ತಿದೆ. ಒಬ್ಬ ಸಿದ್ಧಾರ್ಥ ತುಂಬಾನೇ ದೊಡ್ಡ ಅರಮನೆಯಲ್ಲಿ ಎಲ್ಲಾ ಯಾವುದಕ್ಕೂ ಕೊರತೆ ಇರಲ್ಲ, ಅಷ್ಟು ಅಗರ್ಭ ಶ್ರೀಮಂತಿಕೆ. ಬಟ್ ಆ ಒಂದು ಜ್ಯೋತಿಷಿ ಅವ್ರು ಹೇಳ್ತಾರೆ, ಇವ್ರನ್ನ ಹೊರಗೆ ಬಿಡಕ್ ಹೋಗ್ಬಿಡಿ, ಹೊರಗೆ ಬಿಟ್ರೆ ಈ ವ್ಯಕ್ತಿ ಮುಂದೆ ಸನ್ಯಾಸಿ ಆಗ್ಬಿಡ್ತಾರೆ ಅಂತೇಳಿ. ಅದಕ್ಕೇನೆ ಎಲ್ಲ ಒಂದು ಬಂಗಾರದ ಪಂಜರ ತರ ರೆಡಿ ಮಾಡಿರ್ತಾರೆ. ಆಮೇಲೆ ಅರಮನೆಯಲ್ಲಿ ಎಲ್ಲ ಸಿಗ್ತಾ ಇರ್ತದೆ. ಆದ್ರೆ ಎಲ್ಲೋ ಒಂದ್ಸಲ ಮಿಸ್ ಆಗಿ ಆಕಸ್ಮಿಕವಾಗಿ ಹೊರಗಡೆ ಬಂದು ನೋಡ್ತಾರೆ. ಹೊರಗಡೆ ಬಂದು ನೋಡಿದಾಗ ಅಲ್ಲಿ ಸಾವು ಆಗಿರೋ ವ್ಯಕ್ತಿ, ರೋಗಿನ ನೋಡ್ತಾರೆ, ಡೆಡ್ ಬಾಡಿ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ಈ ವ್ಯಕ್ತಿಗೆ ದುಃಖ, ಕಷ್ಟ, ನೋವು ಜೀವನದಲ್ಲಿ ಎಷ್ಟೊಂದಿದೆಯಲ್ಲ ಅಂತೇಳಿ ಆ ವಿಷಯ ಗೊತ್ತಾಗಿ ನೆಕ್ಸ್ಟ್ ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡಾಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಅಲ್ಲಿಂದ ಹೊಸ ಜೀವನ ಆರಂಭ ಆಗುತ್ತೆ. ಅಲ್ಲಿಂದ ಹೊಸ ಜೀವನ ಆರಂಭ ಆಗಿ ಆ ವ್ಯಕ್ತಿ ತುಂಬಾ ದೊಡ್ಡದಾಗಿ, ಗೊತ್ತಿದೆ ನಿಮಗೆ ಬುದ್ಧನ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತೇಳಿ. ಅದು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಆಯ್ತು. ಇನ್ನು ಸಣ್ಣ ಸಣ್ಣ ವ್ಯಕ್ತಿಗಳ ಲೈಫಲ್ಲಿ ನೋಡ್ತಾ ಹೋದ್ರೆ ಬಹಳ ಜನಗಳ ವಿಚಾರಗಳಲ್ಲಿ ಅವರ ಒಂದು ಆಚಾರ ವಿಚಾರ, ಅವರ ಆಲೋಚನೆ. ಓಕೆ, ಸೊ ರವಿ ಚನ್ನಣ್ಣನ ಅವ್ರ ಬಗ್ಗೆನೂ ಹೇಳಿದ್ದಾರೆ. ನಮ್ಮ ನಿರ್ಭಯಾನಂದ ಸ್ವಾಮೀಜಿ ಆರ್ಡಿನರಿ ಹೋಟ್ಲಲ್ಲಿ ಕ್ಲೀನರ್ ಆಗಿದ್ರು, ಬಡತನ ಅವರಲ್ಲಿ ಏನೂ ಇರಲಿಲ್ಲ. ಬಟ್ ಒಂದು ವಿಚಾರ ಇವ್ರು ಹಾಕಿದ್ರು, ನಿರ್ಭಯಾನಂದ ಸ್ವಾಮೀಜಿ ನೀನು IAS ಆಫೀಸರ್ ಆಗ್ಬೇಕು, IPS ಆಫೀಸರ್ ಆಗ್ಬೇಕು ಅಂತೇಳಿ. ಆ ವ್ಯಕ್ತಿನಲ್ಲಿ ಸ್ಟಾರ್ಟ್ ಆಯ್ತು ಪರಿವರ್ತನೆ. ಅವಾಗಿಂದ ಸ್ಟಾರ್ಟ್ ಆಯ್ತು. ಆ ವ್ಯಕ್ತಿ ತುಂಬಾ ಲೈಫಲ್ಲಿ ಅವರು ಟರ್ನಿಂಗ್ ಪಾಯಿಂಟ್ ಮಾಡ್ಕೊಂಡ್ರು. ಸೊ ಅಲ್ಲಿಂದ ಹೊಸ ಜೀವನ ಆರಂಭ ಆಯ್ತು. ಇದೇ ತರ ನೋಡ್ತಾ ಹೋದ್ರೆ ತುಂಬಾ ಜನಗಳ ಜೀವನದಲ್ಲಿ ಇದೆಲ್ಲ ಆಗಿದೆ. ಇದೆಲ್ಲ ಒಂದು ದ್ವಿಜತ್ವ ಆರಂಭ ಆಗಿದೆ, ಎರಡನೇ ಜೀವನ. ಸೊ ಅವ್ರು ಹೇಳ್ತಾರೆ, ಜ್ಞಾನ ಬರದಲೆ, ವಿಸ್ಡಮ್ ಸಿಗದಲೆ, ವಿಚಾರಗಳು ಬದಲಾಗ್ದಲೆ, ನಮ್ಮ ಬಾಡಿ, ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಒಂದು ಆತ್ಮನ ಒಳಗಡೆ ದ್ವೀಪ ಉರಿಯದ ಹೊರತು ಹೊಸ ಜೀವನ ಏನು ಅಂತ ಅರ್ಥ ಆಗಲ್ಲ ಅಂತ ಗೊತ್ತಿದೆ. ಯಾವತ್ತು ನಮ್ಮ ವಿಚಾರ ಬದಲಾಗುತ್ತೆ, ಯಾವತ್ತು ನಾವು ಟರ್ನಿಂಗ್ ಪಾಯಿಂಟ್ ಮಾಡ್ಕೋತೀವಿ ಅಂತ ಹೇಳಿದ್ರೆ, ನಾನು ಕೂಡ ಒಂದು ಸೆಂಟೆನ್ಸ್ ಇದೆ, ಬೈ ಸಿಂಪ್ಲಿ ಚೇಂಜಿಂಗ್ ಯುವರ್ ಆಟಿಟ್ಯೂಡ್ ಯು ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್ ಅಂತೇಳಿ. ನಿನ್ನ ಪ್ರಪಂಚದ ಅದ್ಭುತ, ಇದು ಪ್ರಪಂಚದ ಅದ್ಭುತ ಅಂತ ಇದೆ ಈ ಸೆಂಟೆನ್ಸ್. ಏನು ಅಂತ ಹೇಳಿದ್ರೆ ಅತಿ ಅದ್ಭುತ ಸಂಶೋಧನೆ ಅಂತೆ. ಅದೇನು ಅಂತ ಹೇಳಿದ್ರೆ, ಬೈ ಸಿಂಪ್ಲಿ ಚೇಂಜಿಂಗ್ ಯುವರ್ ಥಾಟ್ ಯು ಕ್ಯಾನ್ ಚೇಂಜ್ ಯುವರ್ ಹೋಲ್ ಲೈಫ್. ನಿನ್ನ ಒಂದು ಆಲೋಚನೆ ಬದಲಾಯಿಸ್ಕೊಂಡ್ರೆ ಸಾಕು, ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆ ಆಗುತ್ತೆ, ಇಡೀ ಪ್ರಪಂಚಕ್ಕೆ ಬೆಳಕಾಗ್ತೀಯಾ ಅಂತ ಹೇಳ್ತಾರೆ. ಖಂಡಿತ ಸ್ನೇಹಿತರೆ, ಒಂದು ವಿಚಾರ, ಒಂದು ಆಲೋಚನೆ, ಒಂದು ಥಾಟ್ ಪ್ರೊಸೆಸ್, ಒಂದು ಐಡಿಯಾ ಎಷ್ಟು ಪವರ್ ಆಗಿರ್ತದೆ ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡೋಕ್ಕಾಗಲ್ಲ. ಓಕೆ, ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಮುದ್ರದ ದಂಡೆನಲ್ಲಿ ಸ್ಟಾರ್ ಫಿಶ್, ಓಕೆ, ನಕ್ಷತ್ರ ಮೀನು ನೋಡಿರ್ಬೋದು, ನೀವು ಕೇಳಿರ್ಬೋದು. ಆ ನಕ್ಷತ್ರ ಮೀನನ್ನ ಆ ವ್ಯಕ್ತಿ ಹೊರಗಡೆ ಬೀಳ್ತಾ ಇರ್ತದೆ. ನಕ್ಷತ್ರ ಮೀನುಗಳು ಹೊರಗಡೆ ಬೀಳ್ತಾ ಇರ್ತದೆ. ಓಕೆ, ಅಂದ್ರೆ ದಡಕ್ ಬಂದು ಸಾಯ್ತಾ ಇರ್ತದೆ. ಆಗ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ ಹುಡುಗ, ಅದನ್ನ ಜೀವ ಕೊಡ್ಬೇಕು ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಸ್ಟಾರ್ ಫಿಶ್ ಅನ್ನ ಕೈಯಲ್ಲಿ ಎತ್ಕೊಂಡು ಮತ್ತೆ ಸಮುದ್ರಕ್ಕೆ ಬಿಸಾಕ್ತಾ ಇರ್ತಾರೆ. ಅದನ್ನ ಹೀಗೆ ಮಾಡ್ತಾನೆ ಇರ್ತಾರೆ. ಒಂದು ಫನ್ನು, ಏನೋ ಒಂಥರ ಆ ವ್ಯಕ್ತಿಗೆ ಸಮಾಧಾನ, ತೃಪ್ತಿ ಸಿಗ್ತಾ ಇದೆ, ಆತ್ಮ ತೃಪ್ತಿ ಸಿಗ್ತಾ ಇದೆ ಅಂತೇಳಿ ಇದೇ ತರ ಮಾಡ್ತಾ ಹೋಗ್ತಾರೆ. ಸ್ಟಾರ್ ಫಿಶು ಸಾವಿರಾರು ಬಿದ್ದಿದೆ, ಲಕ್ಷಾಂತರ ಬಿದ್ದಿದೆ ದಡದ ಮೇಲೆ. ಆದ್ರೆ ಎಷ್ಟಾಗುತ್ತೋ ಅಷ್ಟು ತಗೊಂಡ್ಬಿಟ್ಟು ನೀರಿಗೆ ಬಿಸಾಕ್ತಾ ಇದ್ದಾರೆ. ನೀರಿಗೆ ಬಿಸಾಕಿದಕ್ಕೆ ಜೀವ ಸಿಗ್ತಾ ಇದೆ, ಹೊರಗಡೆ ಬಂದು ಬಿಸಿಲಲ್ಲಿ ಸತ್ತೋಗ್ತಾವ ಅವು. ಇದನ್ನ ನೋಡ್ತಾ ಇದ್ದಾರೆ ಇನ್ನೊಬ್ಬ ವ್ಯಕ್ತಿ. ಅವ್ರು ಪ್ರಶ್ನೆ ಆಗ್ತಾರೆ, ಯಾಕೆ ಹುಡುಗ ನೀನು ಇದೆಲ್ಲ ನೀನು ಆಟ ಆಡ್ತಿದೀಯಾ ಅಥವಾ ಏನಾದ್ರೂ ಸೀರಿಯಸ್ ಆಗಿದೆಯಾ ನಿನ್ನ ಲೈಫಲ್ಲಿ? ಇಲ್ಲ, ನಾನು ಆಟ ಆಡ್ತಿಲ್ಲ, ಆಟನೂ ಆಡ್ತಿದ್ದೀನಿ, ಬಟ್ ಸೀರಿಯಸ್ ಆಗು ಇದ್ದೀನಿ ಅಂತ ಹೇಳ್ತಾರೆ. ಏನ್ ಸೀರಿಯಸ್ ಆಗಿದೆಯಾ, ಏನ್ ಮಾಡ್ತಿದೀಯಾ ನೀನು? ಸ್ಟಾರ್ ಫಿಶ್ ಅನ್ನ, ನಕ್ಷತ್ರ ಮೀನನ್ನು ನೀರಿಗೆ ಬಿಸಾಕ್ತಾ ಇದ್ದೀನಿ. ಯಾಕೆ ಈ ತರ ಮಾಡ್ತಿದೀಯಾ? ಯಾಕೆ ಆ ತರ ಮಾಡ್ತಿದ್ದೀನಿ ಅಂದ್ರೆ, ಆ ನಕ್ಷತ್ರ ಮೀನಿಗೆ ನಾನು ಮರುಜೀವ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ನೀರಿಗೆ ಹಾಕಿದ್ರೆ ಮತ್ತೆ ಮರುಜೀವ ಸಿಗುತ್ತೆ. ಆ ದಾರಿ ಹೋದವ್ರು ಕೇಳ್ತಾರೆ, ಹೋಗುವವ್ರು ಕೇಳ್ತಾರೆ, ಎಷ್ಟು ಫಿಶ್ಗೆ, ಎಷ್ಟು ಮೀನಿಗೆ ಅಂತ ನೀನು ಜೀವ ಕೊಡೋಕ್ಕಾಗುತ್ತೆ? ಲಕ್ಷಾಂತರ ಬಿದ್ದಿದೆಯಲ್ಲ, ಏನ್ ಮಾಡೋಕ್ಕಾಗುತ್ತೆ ನಿನ್ನಿಂದ ಅಂತ ಹೇಳ್ತಾರೆ. ಆ ಹುಡುಗ ಹೇಳ್ತಾರೆ, ಲಕ್ಷಾಂತರ ಮೀನು ಬಿದ್ದಿರ್ಬೋದು, ಆದ್ರೆ ನಾನು ಯಾವ ಮೀನನ್ನ ಕೈಯಲ್ಲಿ ಎತ್ಕೊಂಡು ನಾನು ಮತ್ತೆ ವಾಪಸ್ ನೀರಿಗೆ ಬಿಡ್ತಾ ಇದ್ದೀನಿ, ಅದಕ್ಕೆ ಮರುಜೀವ ಕೊಡ್ತಾ ಇದ್ದೀನಲ್ವಾ, ಅದಕ್ಕೆ ಮರುಜೀವ ಕೊಡ್ತಾ ಇದ್ದೀನಿ ನಾನು. ಸಾಕು, ನನಗೆ ತೃಪ್ತಿ ಆಗ್ತಾ ಇದೆ. ಯಾಕೆಂದ್ರೆ ನಾನು 10, 50, 100 ಇವತ್ತು 100 ಫಿಶ್ ಅನ್ನು ನಾನು ಮುಟ್ಟಿ ವಾಪಸ್ ನೀರಿಗೆ ಹಾಕಿದೆ ಅಂತ ಹೇಳಿದ್ರೆ, ಆ 100 ಫಿಶ್ಗೆ ಮರುಜೀವ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ವಾವ್,
ಫ್ರೆಂಡ್ಸ್, ನೀವು ಅಷ್ಟೇ ಎಷ್ಟು 100 ಕೋಟಿ ಜನ ನಿರುದ್ಯೋಗಿ ಇದ್ದಾರೆ, ಎಷ್ಟು 100 ಕೋಟಿ ಜನ ಬಡವರಿದ್ದಾರೆ. ಇದು ನೆನ್ಸ್ಕೊಂಡ್ರೆ ನನ್ನಿಂದ ಏನ್ ಮಾಡೋಕ್ಕಾಗುತ್ತೆ ಅಂತ ಅನ್ಕೊಬಹುದು. ಇಲ್ಲ, ನಾನು 10 ಜನಕ್ಕಾದ್ರೂ ಅವಕಾಶ ಕೊಡ್ತೀನಿ, 10 ಜನಕ್ಕೆ ಆರೋಗ್ಯ ಬಗ್ಗೆ ಕೊಡ್ತೀನಿ, 10 ಜನಕ್ಕೆ ಒಳ್ಳೆತನ ಹೇಳ್ಕೊಡ್ತೀನಿ, ಕ್ಯಾರೆಕ್ಟರ್ ಬಗ್ಗೆ ಹೇಳ್ಕೊಡ್ತೀನಿ, ಎಥಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಅಥವಾ ಇನ್ನೇನೋ ಒಂದು ಒಳ್ಳೆದನ್ನ ನಾನು ಮಾಡ್ಕೊಡ್ತೀನಿ, ಅವಕಾಶ ಒದಗಿಸ್ಕೊಡ್ತೀನಿ, ಮಾನವೀಯ ಮೌಲ್ಯಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ ಅಂತ ಅನ್ಕೊಂಡ್ರೆ ಖಂಡಿತ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗಿ ಸಾಯ್ತಾ ಇರ್ತಾನೆ, ದಾರಿ ಹೋಗ್ತಾ ಇದ್ದವನು ಬಂದ್ಬಿಟ್ಟು ಆ ವ್ಯಕ್ತಿಗೆ ಜೀವ ಕೊಡ್ತಾನೆ. ಈ ವ್ಯಕ್ತಿಯ ಪ್ರಾಣನ ಲೆಕ್ಕ ಹಿಡ್ದಲ್ಲೇನೆ ಮುಳುಗ್ತಾ ಇರೋ ವ್ಯಕ್ತಿಗೆ ಕೈ ಕೊಟ್ಟು ಮೇಲೆ ಎತ್ಕೊಂಡು ಬಿಡ್ತಾರೆ. ಸಾಯ್ಬೇಕಾಗಿರೋ ವ್ಯಕ್ತಿ ಮತ್ತೆ ಮರುಜೀವ ಪಡ್ಕೊಂಡು ವಾಪಸ್ ಬರ್ತಾರೆ. ಅವ್ರು ಬಂದ್ಬಿಟ್ಟು ಕಾಲು ಹಿಡ್ಕೋತಾರೆ, ನನ್ನ ಪಾಲಿಗೆ ದೇವರಾಗಿ ಬಂದ್ರಿ, ನೀವು ನನಗೆ ಮರುಜೀವ ಕೊಟ್ರಿ, ಧನ್ಯವಾದಗಳು ಧನ್ಯವಾದಗಳು ಅಂತೇಳಿ ತುಂಬಾ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದೆ. ಆದ್ರೆ ಯಾರು ಬದುಕಿಸಿದಾರಲ್ವಾ ಆ ವ್ಯಕ್ತಿ ಹೇಳ್ತಾರೆ, ನಾನಿನ್ ಬದುಕಿಸಿದೀನಲ್ವಾ, ಬದುಕಿಸಿದ್ದು ಸಾರ್ಥಕ ಆಗ್ಬೇಕು, ಆ ತರ ಬದುಕು ನೀನು ಅಂತ ಹೇಳ್ತಾರೆ. ನಾನೇನೋ ಬದುಕಿಸಿದೆ ನಿನಗೆ, ಮತ್ತು ನೀನು ಹಿಂಗೆ ಬದುಕಿದೆ ನಿನ್ನ ಲೈಫಲ್ಲಿ, ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿದೆ ಅಂತ ಹೇಳಿದ್ರೆ ಮತ್ತೆ ನೀನು ಸತ್ತೋಗೋದೇ ಮೇಲು ಅಂತ ಅನಿಸುತ್ತೆ. ಆ ತರ ಬದುಕಕ್ಕೆ ಹೋಗ್ಬೇಡ. ನೀನು ಇಲ್ಲಿ ಇದೆಯಾ ಅಂತ ಹೇಳಿದ್ರೆ ನೀನು ಹುಟ್ಟಿದ್ಕೆ ಬೆಳೆದಿದ್ಕೆ ಜೀವನ ಮಾಡಿದ್ಕು ಸಾರ್ಥಕ ಆಗ್ಬೇಕು, ಆ ತರ ಬದುಕು ನೀನು. ಓಕೆ, ನಾನು ಬದುಕಿಸಿದ್ದು ಲಾಯಕ್ಕಿರ್ಬೇಕು, ಅದಕ್ಕೆ ಒಂದು ಜೀವನ ಸಾರ್ಥಕ ಆಗ್ಬೇಕು, ಆ ತರ ಬದುಕು ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ನಾವು ಇವತ್ತು ಬದುಕಿದ್ವಿ ಅಂತ ಹೇಳಿದ್ರೆ ಸುಮ್ಮನೆ ಬದುಕೋದಲ್ಲ, ನಾವು ಯಾವ ತರ ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಮಾರ್ಕ್ ಯಾವ ತರ ಇರ್ಬೇಕಿಲ್ಲಿ, ನಮ್ಮ ಯಾವ ತರ ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಬ್ಯಾಕ್ ಗ್ರೌಂಡ್. ಮೇಜರ್ ಪಾಯಿಂಟ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ, 1/4 ಗಂಟೆ ಇನ್ನೂ ಬ್ಯಾಕ್ ಗ್ರೌಂಡ್ ಸೃಷ್ಟಿ ಮಾಡೋದೇ ಇದೆ ನಿಮಗೆ. ಒಂದ್ಸಲ ಇದು ಒಕ್ಕಲಿಗರ ಸ್ವಾಮೀಜಿ ಅವರು ಸುಮಾರು ವರ್ಷದಿಂದ ತೀರ್ಕೊಂಡು ಹೋದ್ರಲ್ಲ, ಅವ್ರ ಹೆಸರು ಯಾರಾದ್ರೂ ಟೈಪ್ ಮಾಡಿ, ಹೆಸರು ಮರ್ತೋಯ್ತು ನನಗೆ. ಸೊ ತುಂಬಾ ಪ್ರಸಿದ್ಧರಾಗಿದ್ರು. ಅವ್ರ ಜೊತೆ ಒಂದು ಇಂಟರಾಕ್ಷನ್ ಆಗಿತ್ತು ಬಾಲಗಂಗಾಧರ ಸ್ವಾಮೀಜಿ. ಎಸ್, ಬಾಲಗಂಗಾಧರ ಸ್ವಾಮೀಜಿ ಅವರು ಒಬ್ಬ ಶಿಷ್ಯ ಒಂದು ಪಾರ್ಕ್ ಆಶ್ರಮದ ಹೊರಗಡೆ ಇರ್ತಕ್ಕಂಥ ಒಂದು ಮರಗಳ ಕೆಳಗಡೆ ಕುತ್ಕೊಂಡಿದ್ದಾರೆ. ಶಿಷ್ಯನಿಗೆ ಮಾತಾಡ್ತಾ ಇದ್ದಾರೆ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ದಾರೆ. ಶಿಷ್ಯ ಅವನಿಗೆ ಗೈಡ್ಲೈನ್ ಬೇಕಾಗಿದೆ, ಅದನ್ನೆಲ್ಲ ತಗೋತಾ ಇದ್ದಾರೆ, ಮಾರ್ಗದರ್ಶನ ತಗೋತಾ ಇದ್ದಾರೆ. ಅವ್ರು ಕೇಳ್ತಾರೆ ಬಾಲಗಂಗಾಧರ ಸ್ವಾಮೀಜಿ ಅವರು, ನಿನ್ ಜೀವನದಲ್ಲಿ ಏನ್ ಸಾಧನೆ ಮಾಡಿದೀಯಾ, ಏನ್ ಮಾಡಕ್ ಹೊರಟಿದೀಯಾ? ಏನು ಗುರುಜಿ, ಏನ್ ಮಾಡೋದಿದೆ, ಮಾಮೂಲಿ ಆಸ್ತಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಕೆಲಸ ಇದೆ, ನನ್ನ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಯ್ತು, ಅದೆಲ್ಲ ಲೌಕಿಕ, ಅದೆಲ್ಲ ಏನು ಓಕೆ, ಮೆಟೀರಿಯಲಿಸ್ಟಿಕ್ ಆಯ್ತು. ಆದ್ರೆ ನಿನ್ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ, ಏನು ಗುರುತರವಾದಂತ ಏನು ಒಂದು ಬಿಟ್ಟು ಹೋಗ್ತೀಯ ಈ ಪ್ರಪಂಚಕ್ಕೆ ಅಂತ ಹೇಳ್ತಾರೆ. ಅವನಿಗೆ ಅರ್ಥ ಆಗಲ್ಲ. ಆವಾಗ ಅವನ್ನ ಒಂದು ತೆಂಗಿನ ಮರ ಹತ್ರ ಕರ್ಕೊಂಡು ಹೋಗ್ತಾರೆ. ತೆಂಗಿನ ಮರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಆ ತೆಂಗಿನ ಮರದ ರಟ್ಟೆ ಇರುತ್ತಲ್ಲ, ತೆಂಗಿನ ಮರದ ಒಂದು ಎಲೆಗಳು, ಓಕೆ, ಒಂದು ದೊಡ್ಡದಾಗಿರ್ತಕ್ಕಂಥ ರಟ್ಟೆ ಇರ್ತದಲ್ಲ, ಅದು ಕೆಳಗೆ ಬಿದ್ದಿರುತ್ತಲ್ವಾ, ಅದನ್ನ ತೋರಿಸ್ತಾರೆ. ಆ ತೆಂಗಿನ ಮರದ ರಟ್ಟೆನ ತೋರಿಸ್ತಾರೆ. ಅದು ಎಲ್ಲಿತ್ತಲ್ಲ, ಅದು ಎಲ್ಲಿಂದ ಅದು ಬೇಸಾಗಿ ಕುತ್ಕೊಂಡಿತ್ತು ಮತ್ತೆ ಬಿತ್ತಲ್ಲ, ಅಲ್ಲಿ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡು ಈ ತೆಂಗಿನ ಮರದ ರಟ್ಟೆ ಕೆಳಗೆ ಬಿದ್ದಿದೆಯಲ್ಲ, ಎಲ್ಲಿದ್ದೆ ನಾನು ಅಂತಕ್ಕಂಥ ಮಾರ್ಕನ ಬಿಟ್ಟು ಅದು ಕೆಳಗೆ ಬಿದ್ದಿದೆ. ಅಂದ್ರೆ ತೆಂಗಿನ ಮರದ ರಟ್ಟೆಗೂ ಕೂಡ ನಾನು ಎಲ್ಲಿದ್ದೆ ಅನ್ನೋದನ್ನ ಅದು ಮಾರ್ಕನ ಬಿಟ್ಟು ಅದು ನಶಿಸಿ ಹೋಗಿದೆ. ಹಾಗಾಗಿ ಸೊ ನೀನು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಮನುಷ್ಯನಾಗಿ ಹುಟ್ಟಿದೀಯಾ, ನಿನ್ನ ಗುರುತರವಾದಂತ ಒಂದು ಏನ್ ಕಾಂಟ್ರಿಬ್ಯೂಷನ್ ಮಾಡ್ತೀಯಾ, ಈ ಪ್ರಪಂಚ ನೆನ್ಪಿಡ್ಕೊಳ್ಳೋ ತರ ಈ ಪ್ರಪಂಚದಲ್ಲಿ ಏನ್ ಕೊಡುಗೆ ಕೊಡ್ತೀಯಾ. ಒಂದು ತೆಂಗಿನ ಮರದ ರಟ್ಟೆ ಕೂಡ ತನ್ನ ಮಾರ್ಕನ ಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ, ಅದು ಆ ಮಾರ್ಕ್ ಯಾವತ್ತು ಆ ಮರ ಇರೋವರೆಗೂ ಇರ್ತದೆ. ಆ ತರ ನಿನ್ನ ಜೀವನದಲ್ಲಿ ನೀನು ಏನ್ ಬಿಟ್ಟು ಹೋಗ್ತೀಯಾ ಅಂತ ಕೇಳಿದಾಗ ಸಾಮಾನ್ಯ ವ್ಯಕ್ತಿಗೆ ಇದು ಅರ್ಥ ಆಗಲ್ಲ. ಸಾಮಾನ್ಯ ವ್ಯಕ್ತಿಗೆ ಪ್ರಶ್ನೆ ಹಾಕಿದ್ರೆ ಮಕ್ಕಳನ್ನ ಬಿಟ್ಟು ಹೋಗ್ತೀವಲ್ಲ ಅಂತ ಹೇಳ್ತಾರೆ. ಮಕ್ಕಳನ್ನ ಪ್ರಾಣಿ ಪಕ್ಷಿಗಳು ಬಿಟ್ಟು ಹೋಗ್ತವೆ. ಅದು ಮಕ್ಕಳನ್ನ ಹುಟ್ಟಿಸೋದು ಅಂತಕ್ಕದ್ದು ಏನಿದೆ, ಅದು ಆ ಉದ್ದೇಶನೇ ಬೇರೆ ಇರ್ತದೆ. ಆದ್ರೆ ಮಕ್ಕಳನ್ನ ಬಿಟ್ಟೋಗೋದು ಈಗ ಗೊತ್ತಾಗುತ್ತೆ, ಈಗ ಮನುಷ್ಯನ ಜೀವನ ಹೇಗಿರುತ್ತೆ ಅಂತೇಳಿ. ಓಕೆ, ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾಗ ಅರ್ಥ ಆಗುತ್ತೆ ನಿಮಗೆ. ನಿಮ್ಮ ತಂದೆ ಹೆಸರು ಎಲ್ರಿಗೂ ಗೊತ್ತಿದೆ, ನಿಮ್ಮ ತಂದೆ ತಾಯಿ ಹೆಸರು ಗೊತ್ತಿದೆ, ನಿಮ್ಮ ಅಜ್ಜಿ ತಾತ ಹೆಸರು ಗೊತ್ತಿದೆ. ಸಾಮಾನ್ಯವಾಗಿ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ. ಆದ್ರೆ ಎಷ್ಟು ಜನಕ್ಕೆ ನಿಮ್ಮ 3ನೇ ತಲೆಮಾರು ಅಜ್ಜಿ ತಾತ ಅವರ ಹೆಸರು ಗೊತ್ತಿದೆ? ಅಜ್ಜಿ ತಾತ ಹೆಸರು ಗೊತ್ತಿದೆ? ನೋ ಅಂತ ಅಷ್ಟೇ ಹಾಕಿ. ಅಜ್ಜಿ ತಾತ ಅವರ ಅಪ್ಪ ಅಮ್ಮ, ಮುತ್ತಾತ, ಮುತ್ತಜ್ಜಿ, ಮುತ್ತಾತ, 3ನೇ ತಲೆಮಾರು ಹೆಸರು ಅಲ್ರಿ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದೆ. ಓಕೆ, ಗುಡ್. ತುಂಬಾ ಜನ ಗೊತ್ತಿಲ್ಲ. ಅದು ಕೂಡ ತಂದೆ ಕಡೆಯಿಂದ ಗೊತ್ತಿರ್ಬೋದು, ಅಥವಾ ಅಜ್ಜಿ ಕಡೆಯಿಂದ ಹೇಳ್ಕೊಂತ ಹೋಗ್ಬಿಟ್ರೆ ಮುಗೀತು, ಅಜ್ಜಿಗೆ ಔಟ್ ಆಗ್ಬಿಡುತ್ತೆ, 3ನೇ ತಲೆಮಾರು ಎಂಟ್ರಿ ಆಗಂಗಿಲ್ಲ. ಇನ್ನ 4ನೇ ತಲೆಮಾರಿಗೆ ಹೋದ್ರೆ ಎಷ್ಟು ಜನಕ್ಕೆ ರಿಪ್ಲೈ ಮಾಡಿ, ಎಲ್ಲರದ್ದು ರಿಪ್ಲೈ ಬೇಕು ನನಗೆ, ಎಸ್ ಆರ್ ನೋ ಅಂತೇಳಿ. 4ನೇ ತಲೆಮಾರಿನಲ್ಲಿ ಇರ್ತಕ್ಕಂಥ ಅಜ್ಜಿ ತಾತ ಹೆಸರು ಗೊತ್ತಿದೆಯಾ?
ಇನ್ನೇನಾದ್ರು ಯಾರ ಕಡೆ ಆದ್ರೂ ಒಂದು ವಂಶವೃಕ್ಷ ಇದ್ರೆ ಗೊತ್ತಾಗ್ಬೋದು, ಅಥವಾ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದ್ರೆ ಆಲ್ಮೋಸ್ಟ್ ಎಲ್ಲರೂ ನೋ ಅಂತ ಹೇಳ್ತಿದ್ರೆ 4ನೇ ತಲೆಮಾರಲ್ಲಿ ಖಂಡಿತ ಗೊತ್ತಿಲ್ಲ. ಓಕೆ, ಇನ್ನ ಇದು ನಮ್ಮ ರಿಯಾಲಿಟಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಏನು ತಪ್ಪಿಲ್ಲ. ಇದನ್ನ ಈ ಒಂದು ಪ್ರಶ್ನೆ ಹಾಕ್ತಾರೆ ಸ್ಕೂಲಲ್ಲಿ, ಸ್ಟಾಪ್ ಮಾಡಿ ಸಾಕು, ಗೊತ್ತಾಯ್ತು ನಮ್ನೆಲ್ಲರದು ಇದೇ ಹಣೆ ಬರ, ನನಗೂ ಗೊತ್ತಿಲ್ಲ. ಓಕೆ, ಸ್ಕೂಲಲ್ಲಿ ಒಂದು ಪ್ರಶ್ನೆ ಹಾಕ್ತಾರೆ, ನಿಮ್ಮ ಅಜ್ಜಿ ತಾತ ಹೆಸರು ಗೊತ್ತಾ, ಮುತ್ತಜ್ಜಿ ತಾತ ಹೆಸರು ಗೊತ್ತಾ ಅಂತೇಳಿ. ಇಲ್ಲ ಅಂತ ಹೇಳ್ತಾರೆ. ಅವಾಗ ಯಾಕೆ ಗೊತ್ತಿಲ್ಲ ಅಂತ ಅಂದಾಗ ಒಂದು ಮಗು ಉತ್ತರ ಹೇಳ್ತದೆ, ಯಾಕೆ ಅಂತ ಹೇಳಿದ್ರೆ ಈ ನಮ್ಮ ಅಜ್ಜಿ ತಾತ, ನಮ್ಮ ಮುತ್ತಜ್ಜಿ, ನಮ್ಮ ಮುತ್ತಾತ ಅವರೆಲ್ಲರೂ ಕೂಡ ಅವ್ರಿಗೋಸ್ಕರ ಬದುಕಿದ್ರು. ಓಕೆ, ಅವ್ರಿಗೋಸ್ಕರ ಬದುಕಿದ್ರು. ಅವ್ರು ಯಾರು ಒಂದು ಕಾಂಟ್ರಿಬ್ಯೂಷನ್ ಮಾಡಲಿಲ್ಲ, ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಿ ಅವ್ರು ಹಳಿದು ಹೋಗ್ಲಿಲ್ಲ. ಸೊ ಹಾಗಾಗಿ ಅವ್ರಿಗೇನು ಬೆಲೆ ಇರೋದಿಲ್ಲ. ಅವ್ರ ಫೋಟೋ ಹಾಕೋತೀವಿ, ಫೋಟೋ ಹಾಕೊಂಡು 20 ವರ್ಷ 30 ವರ್ಷ ಇರ್ಬೋದು, ಅದು ಹೆಚ್ಚಾಗೋಯ್ತು. ಓಕೆ, ಫೋಟೋ ಬಿದ್ದೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಹಳ್ಳು ಕಟ್ಟು ಹಾಕ್ಸ್ಲಿಕ್ಕೂ ನಾವು ಯಾರು ಕೇರ್ ಮಾಡೋದಿಲ್ಲ, ಮುಗಿದೋಗ್ಬಿಡುತ್ತೆ, ನಶಿಸಿ ಹೋಗುತ್ತೆ. ಆದ್ರೆ ಸ್ನೇಹಿತರೆ, ನಿಮಗೆ ಎಲ್ರಿಗೂ ಕೂಡ ಮಹಾತ್ಮ ಗಾಂಧಿ ಹೆಸರು ಗೊತ್ತಲ್ವಾ, ಸ್ವಾಮಿ ವಿವೇಕಾನಂದ ಹೆಸರು ಗೊತ್ತಲ್ವಾ, ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಗೊತ್ತಲ್ವಾ, ಬಸವಣ್ಣವ್ರ ಹೆಸರು ಗೊತ್ತಲ್ವಾ, ಓಕೆ, ಯೇಸು ಕ್ರಿಸ್ತ ಹೆಸರು ಗೊತ್ತಲ್ವಾ. ಇವ್ರದೆಲ್ಲ ಹೆಸರು ಹೇಗೆ ಗೊತ್ತು ನಿಮಗೆ? ಓಕೆ, ಸ್ವಾಮಿ ವಿವೇಕಾನಂದ ನಿಮ್ ತಾತನ, ನಿಮ್ ಮಾವನ, ಮಹಾತ್ಮ ಗಾಂಧಿ ನಿಮ್ ಕಸಿನ್ನ, ನಿಮ್ ಚಿಕ್ಕಪ್ಪ, ನಿಮ್ ದೊಡ್ಡಪ್ಪನ? ಇಲ್ಲ ತಾನೆ. ಸೊ ಇವ್ರಗಳ ಹೆಸರು 100 ವರ್ಷ 500 ವರ್ಷ 1000 ವರ್ಷ ಆದ್ರೂ ಕೂಡ ಇವ್ರ ಬಗ್ಗೆ ನಮಗೆ ಗೊತ್ತಿದೆ. ಆದ್ರೆ ನಮಗೆ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ ಅವ್ರ ಹೆಸರೇ ಗೊತ್ತಿಲ್ಲ. ಓಕೆ, ಮತ್ತೆ ಆ ಮಗು ಹೇಳುತ್ತೆ ಸ್ಕೂಲಲ್ಲಿ, ಇಂತಹ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಎಲ್ಲರೂ ಕೂಡ ಬದುಕಿದ್ದು ಪ್ರಪಂಚಕ್ಕೋಸ್ಕರ, ಸೇವೆಗೋಸ್ಕರ, ಕಾಂಟ್ರಿಬ್ಯೂಷನ್ಗೋಸ್ಕರ. ಅವರು ಗುರುತರವಾದಂತಹ ಒಂದು ಪರಿವರ್ತನೆ ಮಾಡಿ ಅವ್ರ ಜೀವನ ಅನುಭವಿಸಿ ಸಾರ್ಥಕ ಮಾಡ್ಕೊಂಡಿದ್ದಾರೆ, ಏನಾದ್ರೂ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಥಾಮಸ್ ಆಲ್ವಾ ಎಡಿಸನ್ ಆಗಿರ್ಬೋದು, ರೈಟ್ ಬ್ರದರ್ಸ್ ಆಗಿರ್ಬೋದು. ಹಾಗಾಗಿ ಅವರಿಗೆ ಸಾವಿಲ್ಲ. ಅಂದ್ರೆ ಯಶಸ್ವಿಯಾದ ವ್ಯಕ್ತಿಗೆ ಸಾವೇ ಇಲ್ಲ. ಸಾಧನೆ ಮಾಡಿರೋ ವ್ಯಕ್ತಿ ಸತ್ತು ಮತ್ತೆ ಬದುಕ್ತಾರೆ. ಸೊ ಆ ತರ ಶರಣರ ಜೀವನವನ್ನು ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ಅಂದ್ರೆ ಸೊ ಹೇಳ್ತಾರೆ, ನಿಜವಾದ ನಿಮ್ಮ ವ್ಯಕ್ತಿತ್ವ ಗೊತ್ತಾಗೋದು ಯಾವಾಗ ಅಂತ ನೀವು ಸತ್ತಾಗಂತೆ. ಸತ್ತಾಗ ಎಷ್ಟು ಜನ ಸೇರ್ತಾರೆ, ಎಷ್ಟು ಜನ ಕಣ್ಣೀರಾಗ್ತಾರೆ. ಸತ್ತಾಗ ಜನಗಳು ಹೋಗ್ಲಿ ಬಿಡು, ಈ ವ್ಯಕ್ತಿ ಸತ್ತೋಗಿದ್ದೆ ಒಳ್ಳೇದಾಯ್ತು ಅಂತೇಳಿ ಇರೋರು ಇರ್ತಾರೆ. ಎಂತರ್ಗಾದ್ರೂ ವಿರೋಧಿಗಳು ಇದ್ದೇ ಇರ್ತಾರೆ, ನಾ ಇಲ್ಲ ಅಂತ ಹೇಳಲ್ಲ. ಮಹಾತ್ಮ ಗಾಂಧಿಗೂ ವಿರೋಧಿಗಳಿದ್ದಾರೆ. ಓಕೆ, ಸ್ವಾಮಿ ವಿವೇಕಾನಂದವ್ರಿಗೂ ವಿರೋಧಿಗಳಿದ್ದಾರೆ, ಆ ಪ್ರಶ್ನೆ ಬೇರೆ. ಅದ್ರ ಪರ್ಸೆಂಟೇಜ್ ಎಷ್ಟು? ಓಕೆ, 0.01% ವಿರೋಧಿ ಇರ್ಬೋದು ಸ್ವಾಮಿ ವಿವೇಕಾನಂದ ಅವರಿಗೆ, ಮಹಾತ್ಮ ಗಾಂಧಿ ಅವರಿಗೆ 1% ಇರ್ಬೋದು. ಆದ್ರೆ 99% ಅವರ ಅಭಿಮಾನಿಗಳಿದ್ದಾರೆ. ಆ ತರ ನೋಡ್ತಾ ಹೋದ್ರೆ, ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ನಾವೇನ್ ಬಿಡ್ತಾ ಇದೀವಿ, ನಾವೇನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಅನ್ನೋ ವಿಚಾರ ನಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನಮ್ಮ ಒಂದು ಪರಿವರ್ತನೆ ಎಲ್ಲಿಂದ ಆಗುತ್ತೆ ಅಂತ ನೀವು ನೋಡಿದಾಗ, ಸೊ ಅಗೈನ್ ಇಲ್ಲಿ ನೀವೇನ್ ಗುರುತರವಾದಂತ ಒಂದು ಏನ್ ಬಿಟ್ಟು ಹೋಗ್ತೀರಾ ಈ ಪ್ರಪಂಚಕ್ಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಗುರುತರವಾದದ್ದು ನಿಮ್ಮಿಂದ ಏನೆಲ್ಲ ಇವತ್ತು ವಿಜ್ಞಾನಿಗಳಿದ್ದಾರೆ. ಸೊ ಏನಕ್ಕೆ ಇವತ್ತು ನಾವು ಹೇಳ್ತೀವಿ ರಾಯಲ್ಟಿ ಇನ್ಕಮ್ ಬಗ್ಗೆ ಮಾತಾಡ್ತೀವಿ. ರಾಯಲ್ಟಿ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಒಂದ್ಸಲ ಹಾಕಿರೋ ಎಫರ್ಟ್ಗೆ ಜೀವನ ಪರ್ಯಂತ ಇನ್ಕಮ್ ಬರ್ತಾ ಇರ್ತದೆ. ಕುವೆಂಪು ಅವರು ಬರೆದಿರ್ತಕ್ಕಂಥ ಶ್ರೀ ರಾಮಾಯಣ ದರ್ಶನಂ ಆಗಿರ್ಬೋದು, ಥಾಮಸ್ ಆಲ್ವಾ ಎಡಿಸನ್ ಕಂಡಿರ್ತಕ್ಕಂಥ ಬಲ್ಪ್ ಆಗಿರ್ಬೋದು, ಅದೇ ತರ ದೊಡ್ಡ ದೊಡ್ಡ ಮೇಧಾವಿಗಳು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರೆಲ್ಲರೂ ಬಿಟ್ಟು ಹೋಗಿದ್ದಾರೆ ಅವ್ರ ಬುಕ್ಸ್ ಮುಖಾಂತರ. ನೀವು ಯಾವ ತರ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅತಿ ಪ್ರಸಿದ್ಧವಾದಂತಹ ಬುಕ್ ಬರಿಬೇಕಂತೆ. ನೆಪೋಲಿಯನ್ ಹಿಲ್ ಜೀವನದಲ್ಲಿ ಪಾಪರಾಗಿದ್ರು, ಜೀವನದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಪರಿವರ್ತನೆ ಆಗುತ್ತೆ. ಇಲ್ಲ, ಸಾಯೋದು ಬೇಡ, ಸಾಯೋಕ್ಕಿಂತ ಮುಂಚೆ ನಾನು ಸಾವಿರಾರು ಜನ ಅಗರ್ಭ ಶ್ರೀಮಂತರು, ಯಶಸ್ವಿ ವ್ಯಕ್ತಿಗಳನ್ನ, ಎಲ್ಲಾ ಕ್ಷೇತ್ರದಲ್ಲಿ ಇರೋರನ್ನ ಭೇಟಿ ಆಗ್ಬೇಕು ಅಂತೇಳಿ ಸಾವಿರಾರು ಜನ ಮಹಾನ್ ವ್ಯಕ್ತಿಗಳನ್ನ ಭೇಟಿಯಾಗಿ ಆ ಬುಕ್ ಅನ್ನ ಬರೀತಾರೆ. ಥಿಂಕ್ ಅಂಡ್ ಗ್ರೋ ರಿಚ್, ನೆಪೋಲಿಯನ್ ಹಿಲ್, ಸಿರಿತನಕ್ಕೆ 13 ಹೆಜ್ಜೆ ಅಂತೇಳಿ. ಆ ಬುಕ್ ಅನ್ನ ಓದಿ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡ್ರು ತುಂಬಾ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ ಬುಕ್ ಅನ್ನ ಓದಿ ಜೀವನ ಪರಿವರ್ತನೆ ಮಾಡ್ಕೊಂಡಿರೋರು. ಸೊ ಆ ವ್ಯಕ್ತಿ ಜೀವನ ಸಾರ್ಥಕ ಆಯ್ತು. ಸಾಯ್ಬೇಕು ಅಂತಿರೋ ವ್ಯಕ್ತಿ ಜೀವನ ಇಂಥ ಬುಕ್ ಅನ್ನ ಬರೆದು ಇವತ್ತು ಕೋಟ್ಯಾಂತರ ಜನಕ್ಕೆ ಬೆಳಕಾದ್ರು. ಸತ್ತೋಗಿದ್ರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನು ಪರಿವರ್ತನೆ ಬರ್ತಿರ್ಲಿಲ್ಲ. ಅಂದ್ರೆ ನೀನು ಒಂದು ಯಾವ ಬುಕ್ ಬರಿಬೇಕು ಅಂದ್ರೆ ಪ್ರಪಂಚ ಓದೋ ತರ ಬುಕ್ ಬರಿಬೇಕಂತೆ. ಇಲ್ಲ, ಯಾವ ತರ ಬದುಕಬೇಕು ಅಂದ್ರೆ ನೀನು. ಸೊ ಒಂದು ಬುಕ್ ಅನ್ನ ಯಾವ ತರ ಬರೀಬೇಕು, ಫಿಲ್ಮ್ ಅನ್ನು ಯಾವ ತರ ತೆಗಿಬೇಕು ಅಂತ ಹೇಳಿದ್ರೆ ಅದು ನೋಡುವವರಿಗೆ, ಓದುವವರಿಗೆ ಅದು ಮಾರ್ಗದರ್ಶನ ಆಗ್ಬೇಕು, ಇಷ್ಟ ಆಗೋ ತರ ಇರ್ಬೇಕು, ಜೀವನಕ್ಕೆ ವ್ಯಾಲ್ಯೂ ಹ್ಯಾಡ್ ಆಗಂಗಿರ್ಬೇಕು. ಇಲ್ಲ, ನೀನ್ ಹೆಂಗ್ ಬದುಕಬೇಕು ಅಂದ್ರೆ ನಿನ್ ಬಗ್ಗೆ ಮೂವಿ ಬರ್ಬೇಕು, ನಿನ್ ಬಗ್ಗೆ ಫಿಲಮ್ ತೆಗಿಬೇಕು, ನಿನ್ ಬಗ್ಗೆ ಬುಕ್ ಬರಿಬೇಕು. ಅಂದ್ರೆ ಅಗೈನ್ ಇದೆಲ್ಲ ಆಗ್ಲಿ ಅಂತ ಮಾಡೋದಲ್ಲ. ನೀವೇನೋ ಮಾಡ್ತೀರಾ, ಒಳ್ಳೇದನ್ನ ಮಾಡ್ತೀರಾ, ಅದರಿಂದ ರಿಸಲ್ಟ್ ಅದು, ಅದರಿಂದ ಜನ ಗುರ್ತಿಸ್ತಾರೆ. ಗುರ್ತಿಸ್ಬೇಕು ಅಂತ ಮಾಡೋದಲ್ಲ ಇದೆಲ್ಲ. ಅಗೈನ್ ಹೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧಿ ಅವ್ರದ್ದು ಎಲ್ಲದನ್ನು, ಅವ್ರ ಫೋಟೋ ಎಲ್ಲ ನೋಟಲ್ಲಿ ಇದೆ. 2000 ರೂಪಾಯಿದಲ್ಲಿದೆ, 500 ರೂಪಾಯಿದಲ್ಲಿದೆ, 100 ರೂಪಾಯಿದಲ್ಲಿದೆ. ಅವರು ಏನಾದ್ರೂ ನೋಟಿ ಮೇಲೆ ನನ್ನ ಹೆಸರು ನನ್ನ ಒಂದು ಫೋಟೋ ಬರಲಿ ಅಂತೇಳಿ ಹೋರಾಟ ಮಾಡಿದ್ರೆ ಜೀವನದಲ್ಲಿ? ಇಲ್ಲ. ಜೀವನದ ಪರಮ ಉದ್ದೇಶ ಆಯ್ತು, ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಏನ್ ಬೇಕಾಗಿದೆ ಅದನ್ನು ಕೊಡಬೇಕು ಅಂತ ಟೊಂಕೆ ಕಟ್ಟಿ ನಿಂತ್ಕೊಂಡ್ರು. ಅವ್ರ ಫ್ಯಾಮಿಲಿಗೆ, ನನ್ನ ಫ್ಯಾಮಿಲಿಗೆ ಸ್ವತಂತ್ರ ಕೊಡಿಸ್ಬೇಕು ಅಂತ ನಿಂತ್ಕೊಳ್ಳಿಲ್ಲ, ಅವ್ರು ಇಡೀ ದೇಶಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅಂತ ನಿಂತ್ಕೊಂಡ್ರು. ಹಾಗಾಗಿ ಅದಾದ ನಂತರ ಬಂದಿದ್ದು, ಅವ್ರ ಸತ್ ನಂತರ ಮಹಾತ್ಮರು ಅಂತ ಅನ್ಸ್ಕೊಂಡು ಎಲ್ಲಾ ನೋಟ್ಗಳಲ್ಲೂ ಕೂಡ ಅವ್ರ ಫೋಟೋ ಇದೆ. ಅದೇ ತರ ಥಾಮಸ್ ಆಲ್ವಾ ಎಡಿಸನ್ ಗೊತ್ತಿರ್ಬೋದು ನಿಮಗೆ, ಸಾವಿರಾರು ಸಲ ಫೇಲ್ ಆದ್ರೂ ಕೂಡ ಛಲ ಬಿಡದ ತ್ರಿವಿಕ್ರಮ. ಅವ್ರಿಗೆ ಗೊತ್ತಿತ್ತು, ನಾನು ಈ ಪ್ರಪಂಚಕ್ಕೆ ಬೆಳಕನ್ನ ಕೊಡಬೇಕು ಅಂದ್ರೆ
ಸಾವಿರಾರು ವರ್ಷದಿಂದ, ಲಕ್ಷಾಂತರ ವರ್ಷಗಳಿಂದ ಕತ್ಲಲ್ಲಿರೋ ಈ ಪ್ರಪಂಚಕ್ಕೆ ಬೆಳಕನ್ನು ಕೊಡಬೇಕು ಅಂದ್ರೆ ಕಷ್ಟ ಆಗೇ ಆಗುತ್ತೆ. ಯಾರು ಮಾಡದೇ ಇರೋದನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟೇ ಕೊಡ್ತೀನಿ ಅಂತ ಅನ್ಕೊಂಡ ವ್ಯಕ್ತಿ ಛಲ ಬಿಡದ ತ್ರಿವಿಕ್ರಮ ತರ ಬಲ್ಪನ್ನು ಕಂಡುಹಿಡಿತಾರೆ. ಸಾವಿರಾರು ಸಲ ಫೇಲ್ ಆದ್ರೂ ಬಿಡ್ಲಿಲ್ಲ. ಅದಕ್ಕೇನೆ ಸೊ ಈ ಒಂದು ಎಷ್ಟೊಂದು ಇತಿಹಾಸ, ಸುಮಾರು 200ಕ್ಕಿಂತ ಜಾಸ್ತಿ ಪೇಟೆಂಟ್ ಇದೆ. ಅವರು ಕೊಡುಗೆ ಅವಿಸ್ಮರಣೀಯ. ಬಟ್ ಆ ವ್ಯಕ್ತಿ ಇವತ್ತಿಲ್ಲದೆ ಇದ್ರು ಕೂಡ ಅಮೆರಿಕದಲ್ಲಿ ಅವ್ರ ಬರ್ತ್ಡೇ ದಿವಸ 8 ಗಂಟೆಗೆ ಪವರ್ ಕಟ್ ಮಾಡ್ತಾರಂತೆ. 2 ನಿಮಿಷ ಪವರ್ ಕಟ್ ಮಾಡ್ತಾರಂತೆ. ಪ್ರಪಂಚ ಈ ತರ ಕತ್ತಲಿತ್ತು ಅಂತ ತೋರಿಸ್ಲಿಕ್ಕೆ. ಥಾಮಸ್ ಆಲ್ವಾ ಎಡಿಸನ್ಗಿಂತ ಹಿಂದೆ ಯಾವ ತರ ಕತ್ತಲಿತ್ತು ಅಂತ ತೋರಿಸ್ಲಿಕ್ಕೋಸ್ಕರ 2 ನಿಮಿಷದಲ್ಲಿ ಸಾವಿರಾರು ಕೋಟಿ ನಷ್ಟ ಆಗುತ್ತಂತೆ. ಆದ್ರೂ ಪರವಾಗಿಲ್ಲ ಅಂತೇಳಿ ಎಷ್ಟು ಅವಿಸ್ಮರಣೀಯ ನೋಡಿ, ಎಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದವರು. ಥಾಮಸ್ ಆಲ್ವಾ ಎಡಿಸನ್ ಇಲ್ಲ, ಅವರ ಬಲ್ಬ್ಗೆ ರಾಯಲ್ಟಿ ಹೋಗ್ತಾ ಇದೆ ಅವ್ರ ಫ್ಯಾಮಿಲಿಗೆ. ಅದೇ ತರ ಈ ತರ ಒಂದು ಬರ್ತ್ಡೇನಲ್ಲಿ 2 ನಿಮಿಷ ಪವರ್ ಕಟ್ ಮಾಡ್ತಾರೆ. ಸೊ ಇದೆಲ್ಲ ಆಗ್ಬೇಕು ಅಂತ ಅವ್ರು ಮಾಡಿದ್ದಲ್ಲ, ಅವ್ರು ಮಾಡ್ಬೇಕು ಅಂತ ಹೋದ್ರು, ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಹೋದ್ರು. ಈಗಿರೋ ಪ್ರಪಂಚ ಇನ್ನ ಮುಂದೆ ಹೋಗ್ಬೇಕು, ಈಗಿರೋ ಪ್ರಪಂಚ ಇನ್ನ ಸುಂದರವಾಗಿ ಆಗ್ಬೇಕು, ಇನ್ನ ಬೆಸ್ಟ್ ಆಗ್ಬೇಕು, ಇನ್ನ ಇಂಪ್ರೂವ್ ಆಗ್ಬೇಕು ಅಂತೇಳಿ ಅವರೆಲ್ಲರೂ ಕೂಡ ಕೊಡುಗೆ ಕೊಟ್ಟಿರೋದು. ಹಾಗಾಗಿ ಇವತ್ತು ಎಷ್ಟೊಂದು ಅಚೀವ್ಮೆಂಟ್ ಮಾಡಿದವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಷ್ಟು ಕಷ್ಟ ಅನುಭವಿಸಿದ್ರು, ಆದರೆ ಆ ಕಷ್ಟದಿಂದ ಹೊರಗಡೆ ಬಂದಿದ್ದು ಇಡೀ ದೇಶಕ್ಕೆ ಸಂವಿಧಾನ ಬರೆದ್ರು ಅವರು. ಆ ಸಂವಿಧಾನ ಎಷ್ಟು ಎಂತೆಂಥವರೆಲ್ಲ ಗೌರವ ಕೊಡ್ತಾ ಇದ್ದಾರೆ, ಇಡೀ ದೇಶ ಇವತ್ತು ಫಾಲೋ ಮಾಡ್ತಾ ಇದೆ. ಅಂತ ದೊಡ್ಡ ಸಾಧನೆ ಬಂದಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ನೋವುಗಳಿಂದ, ಕಷ್ಟಗಳಿಂದ, ಅಡ್ಡಿಯಾತಕದಿಂದ. ನನ್ನ ಪ್ರಕಾರ ಅಂಬೇಡ್ಕರ್ ಅಷ್ಟು ಕಷ್ಟ ಯಾರು ಅನುಭವಿಸಿಲ್ಲ, ಅಷ್ಟು ನೋವು ಯಾರು ಅನುಭವಿಸಿಲ್ಲ ಅಂತ ಅನ್ಸುತ್ತೆ. ಸೊ ಸ್ನೇಹಿತರೆ, ಅದೇ ತರನೇ ಇಲ್ಲಿ ಒಂದು ಕರೆನ್ಸಿ ನೋಟ್ ನಿಮ್ಗೆಲ್ಲ ಗೊತ್ತಿದೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಇಂಡಿಯನ್ ರುಪೀಸ್ ಇರ್ತದೆ. ಇದು ಎಲ್ಲಿ ಬೆಲೆ ಇದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಬೆಲೆ ಇದೆ. ನೀವು 1 ಕೋಟಿ ದುಡ್ಡನ್ನು ತಗೊಂಡೋಗಿ ಅಮೆರಿಕಾದಲ್ಲಿ ತಗೊಂಡೋದ್ರೆ ವ್ಯಾಲ್ಯೂ ಇದೆಯಾ ಅದಕ್ಕೆ? ಇಂಡಿಯನ್ ಕರೆನ್ಸಿ ವ್ಯಾಲ್ಯೂ ಇದೆಯಾ? ಖಂಡಿತ ಇಲ್ಲ. ಇಂಡಿಯನ್ ಕರೆನ್ಸಿ ನೀವು 1000 ಕೋಟಿ ಹೋಗಿ ನೀವು ಅಮೆರಿಕಾದಲ್ಲಿ ಇಟ್ಕೊಂಡ್ರು ಕೂಡ ಅದಕ್ಕೆ ಏನಾದ್ರು ಬೆಲೆ ಇದೆಯಾ? 1% ಬೆಲೆ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್, ಖಂಡಿತ ಬೆಲೆ ಇಲ್ಲ. ಅದು ನೋಟು, ಅದು ಪೇಪರ್ ಸಮಾನ ಅದು. ಓಕೆ, ಸೊ ಯಾರು ನಂಬೋದಿಲ್ಲ ಅದನ್ನ. ಆದರೆ ಅದನ್ನ ನೀವು ಡಾಲರ್ ಕನ್ವರ್ಟ್ ಮಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇದೆ. ಡಾಲರ್ ಕನ್ವರ್ಟ್ ಮಾಡ್ಕೊಂಡ್ರೆ ಈಕ್ವಲ್ ಟು ಕರೆನ್ಸಿ ಆಯ್ತದು. ಯಾಕೆ ಇಲ್ಲಿನ ನೋಟು 1000 ರೂಪಾಯಿ, 2000 ರೂಪಾಯಿ ನೋಟು ಅಲ್ಲಿ ಅಮೆರಿಕದಲ್ಲಿ ಪೇಪರ್ ಇದ್ದಾಗೆ, ಅದೇ ತರ ನಾವು ಮುಂದೆ ಸತ್ತು ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಮೇಲೆ ಹೋದಾಗ ನೀನು ಎಷ್ಟು ಆಸ್ತಿ ಮಾಡಿದೆ, ಎಷ್ಟು ಸಂಪಾದನೆ ಮಾಡಿದೆ, ಎಷ್ಟು ದುಡಿದೆ ನಿನ್ನ ಜೀವನದಲ್ಲಿ, ಎಷ್ಟು ಬಿಲ್ಡಿಂಗ್ ಕಟ್ಟಿದೆ, ಅದು ಯಾವುದು ಕೌಂಟ್ ಆಗಲ್ಲ. ಓಕೆ, ಅಲ್ಲಿ ಕೌಂಟ್ ಆಗೋದು ಎಷ್ಟು ಜನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಿದ್ಯಾ, ಎಷ್ಟು ಜನಕ್ಕೆ ನೆಮ್ಮದಿ ಕೊಟ್ಟಿದ್ಯಾ, ಖುಷಿ ಕೊಟ್ಟಿದ್ಯಾ, ಎಷ್ಟು ಜನ ಲೈಫ್ ಉದ್ಧಾರ ಮಾಡಿದ್ಯಾ, ಎಷ್ಟು ಜನಕ್ಕೆ ನೀನು ಜ್ಞಾನ ಮಾರ್ಗ ತೋರಿಸಿದ್ಯಾ, ಎಷ್ಟು ಜನ ಖುಷಿ ಕೊಟ್ಟಿದ್ಯಾ, ಎಷ್ಟು ಜನಕ್ಕೆ ನೀನು ಅವರ ಜೀವನ ಪರಿವರ್ತನೆ ಆಗ್ಲಿಕ್ಕೆ ಕಾರಣ ಆಗಿದೆಯಾ. ಅದ್ರ ಮೇಲೆ ನಿನಗೆ ಸನ್ಮಾನ, ಅಲ್ಲಿ ನಿನಗೆ ಜಿಬಿಡಿ ಆಗ್ತೀಯೋ ಅಥವಾ ನೀನು ಫೇಲ್ಯೂರ್ ಪರ್ಸನ್ ಅಂತಕ್ಕದ್ದು ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿನ ದುಡ್ಡು ಅಮೆರಿಕದಲ್ಲಿ ಅದು ಯಾವ ತರ, ಇಲ್ಲಿನ ದುಡ್ಡು ಅಲ್ಲಿ ಪೇಪರ್ ಸಮಾನ ಆಗಿರ್ತದೆ. ಅದೇ ತರ ಹಾಗೆ ಇಲ್ಲಿನ ದುಡ್ಡು ಅಲ್ಲಿ ಪೇಪರ್ ಆಯ್ತು. ಇಲ್ಲಿನ ಆಸ್ತಿಗಳು ಇವತ್ತು ಎಂತೆಂತ ಸಾವಿರಾರು ಕೋಟಿ ಸಂಪಾದನೆ ಮಾಡಿದವರು ಸತ್ತಾಗ 1 ರೂಪಾಯಿ ಆದ್ರೂ ಹೊತ್ಕೊಂಡು ಹೋದ್ರ, ಬಿಲ್ಡಿಂಗ್ ಹೊತ್ಕೊಂಡು ಹೋದ್ರ? ಹಾಗಂತೇಳಿ ನೀವು ಶ್ರೀಮಂತಿಗೆ ಪಡಿಬಾರ್ದು ಅಂತ ಹೇಳ್ತಿಲ್ಲ ನಾನು. ಮತ್ತೆ ಡೋಂಟ್ ಗೆಟ್ ಮೀ ರಾಂಗ್, ನೀವು ಶ್ರೀಮಂತ ಆಗ್ಲೇಬೇಕು, ಒಳ್ಳೆ ರೀತಿಯಲ್ಲಿ ಒಳ್ಳೆ ವ್ಯಕ್ತಿಗಳು ದೊಡ್ಡ ಶ್ರೀಮಂತ ಆಗ್ಲೇಬೇಕು. ಆದ್ರೆ ಅದಕ್ಕಷ್ಟೇ ಒತ್ತು ಕೊಡೋದಲ್ಲ, ಅದೊಂದಕ್ಕೆ ಒತ್ತು ಕೊಡೋದ್ರ ಬದಲಾಗಿ ನೀವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಪಾಪ ಪುಣ್ಯ ಸಂಪಾದನೆ. ನೀವೆಷ್ಟು ಪಾಪ ಪುಣ್ಯ ಸಂಪಾದನೆ ಮಾಡ್ತೀರಾ ಅದು 7 ಜನ್ಮಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಕೊಡುತ್ತೆ. ಸೊ ನಿಮ್ಮ ಜೀವನದಲ್ಲಿ ನೀವು ಸ್ವರ್ಗನ ನರಕನ, ಮುಂದಿನ ಜನ್ಮ ಎಲ್ಲಿ, ಮುಂದಿನ ಜನ್ಮ ನೀವು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಫ್ಯಾಮಿಲಿನಲ್ಲಿ ಹುಡ್ತೀರಾ ಅಥವಾ ಪ್ರಾಣಿ ಪಕ್ಷಿಯಾಗಿ ಹುಡ್ತೀರಾ, ಎಲ್ಲದು ಕರ್ಮ. ಎಸ್ಪೆಷಲಿ ಕರ್ಮ ಮುಂದಿನ ತಲೆಮಾರಿಗೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ. ಈ ತಲೆಮಾರಿನಲ್ಲೇ ಅನುಭವಿಸ್ತಿರೋರು ನೋಡಿದೀವಿ, ನಮ್ಮ ಕಣ್ಣೆದುರುಗಡೆ ನೋಡಿದೀವಿ. ಯಾರೆಲ್ಲ ಕೆಲವರು ಮೆರೆದಾಡಿದ್ರು, ಯಾರೆಲ್ಲ ವಿಲನ್ಗಳಾಗಿದ್ರು, ದರ್ಪದಿಂದ ಬರಿತಾ ಇದ್ರು, ಕೆಟ್ಟ ವ್ಯಕ್ತಿಗಳಿದ್ರು, ಮೋಸ ಮಾಡಿ ಬದುಕ್ತಾ ಇದ್ರು. ಈ ಜೀವನದಲ್ಲೇ ಅವ್ರು ಅನುಭವಿಸಿರೋದನ್ನ ನೀವು ಕೇಳಿದೀರಾ? ಅವ್ರ ಮುಂದಿನ ಜೀವನ ಎಷ್ಟು ದುಃಖ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಸೊ ನಾವು ಯಾವ ತರ ನಮ್ಮ ಒಂದು ಜೀವನ ರೂಪಿಸ್ಕೋಬೇಕು ಅನ್ನೋ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನೀವು ನಿರ್ಧಾರ ತಗೋಬೇಕಾಗುತ್ತೆ. ಸೊ ಅದೇ ತರ ಈಗ ಲಿಟಲ್ ಬಿಟ್ ಅಬೌಟ್ ಬಿಸ್ನೆಸ್ ನಾನು ಕನೆಕ್ಟ್ ಮಾಡ್ತೀನಿ. ಸೊ ನಮ್ಮ ಫೇವರೇಟ್ ಲೀಡರ್, ಟಾಪ್ ಲೀಡರ್ ಗಣೇಶ್ ದೇವಡಿಗೆ ಗೊತ್ತಿರ್ಬೋದು ನಿಮಗೆ. ಅವನು ಯಾವತ್ತೂ ಅವಾಗಿನ ಹಳೆ ಟ್ರೈನಿಂಗ್ ಅಲ್ಲಿ ಹೇಳ್ತಾ ಇರ್ತಾನೆ, ಈಗೂ ಆಗಾಗಿ ಹೇಳ್ತಾ ಇರ್ತಾನೆ. ಅವನು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ, ಹೋಟ್ಲಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುವಾಗ ಅವನಿಗೆ ಅವಕಾಶ ಸಿಗುತ್ತೆ, ಮೋದಿ ಕೇರ್ ಅವಕಾಶ. ಅವನು ಭವಿಷ್ಯನ ಕೇಳಕ್ ಹೋಗಲ್ಲ. ನಾನು ಮೋದಿ ಕೇರ್ ಮಾಡಿದ್ರೆ ಹೆಂಗಿರ್ತೀನಿ ಅನ್ನೋದನ್ನ ಅವನು ಯಾರನ್ನು ಕೇಳಕ್ ಹೋಗಲ್ಲ. ಆದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಮೋದಿ ಕೇರ್ ನಲ್ಲಿ ಇರ್ತಕ್ಕಂಥ ಅಚೀವರ್ಸ್ಗಳ ಲೈಫ್ ಅನ್ನ ನೋಡ್ತಾನೆ, ಹೋಟ್ಲಲ್ಲಿ ದುಡಿತಾ ಇರೋರ್ ಲೈಫ್ ನೋಡ್ತಾನೆ. ಹೋಟ್ಲಲ್ಲಿ ದುಡಿತಾ ಇರೋರ್ ಲೈಫ್ ನೋಡಿದಾಗ ಅವನಿಗೆ ರಿಯಲೈಸ್ ಆಗುತ್ತೆ, ಹೋಟ್ಲಲ್ಲಿ ದುಡಿತಾ ಇದ್ದವರು ಹೆಂಗಿದ್ದಾರೆ, 10 ವರ್ಷ 20 ವರ್ಷ ಆದ್ರೂ ಕೂಡ ಅವ್ರು ಏನಾಗಿದ್ದಾರೆ, ವೇಟರ್ ಆಗಿದ್ದಾರೆ, ಹೆಡ್ ವೇಟರ್, ಸ್ಟೀವರ್ಡ್ ಆಗಿದ್ದಾರೆ, ಅಥವಾ ಕ್ಯಾಶಿಯರ್ ಆಗಿದ್ದಾರೆ, ಅಥವಾ ಮ್ಯಾನೇಜರ್ ಆಗಿದ್ದಾರೆ.
ಯಾರಿಗೂ ಲಕ್ಸುರಿ ಲೈಫ್ ಇಲ್ಲ, ಯಾರಿಗೂ ಜೀವನ ಸಾರ್ಥಕ ಆಗ್ತಿಲ್ಲ, ಅಲ್ಲಿ ಹೊಟ್ಟೆಪಾಡಿಗೋಸ್ಕರ ಬದುಕ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಫ್ಯಾಮಿಲಿ ಕರ್ಕೊಂಬಂದು ಬೆಂಗಳೂರಲ್ಲಿ ಹಿಡ್ಕೊಳಕ್ಕಾಗಲ್ಲ ಅವರಿಗೆ. ಫ್ಯಾಮಿಲಿ ಅವ್ರ ಊರಲ್ಲಿ ಇರ್ತಾರೆ, ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅವ್ನಿಗೆ ಗೊತ್ತಾಯ್ತು ಇನ್ನು 10-15 ವರ್ಷ 20 ವರ್ಷ ನಾನು ಹೋಟ್ಲಲ್ಲಿ ದುಡಿದ್ರು ಕೂಡ ನನ್ನ ಜೀವನ ಹೆಂಗಿರುತ್ತೆ ಅಂತಕ್ಕದ್ದು ಕ್ಲಿಯರ್ ಪಿಕ್ಚರ್ ಸಿಕ್ತವನಿಗೆ. ಇವ್ರ ತರ ಇರಬೇಕಾಗುತ್ತೆ. ಈಗ ನನಗೆ 1,200 ರೂಪಾಯಿ ಸ್ಯಾಲ್ರಿ ಇದೆ, ಇವರಿಗೆಲ್ಲ 10,000 15,000 ಸ್ಯಾಲ್ರಿ ಇದೆ. ಅದು 15-20 ವರ್ಷ ಆದ್ಮೇಲೆ ನಾನು 20,000 ಸಂಪಾದನೆ ಮಾಡ್ತೀನಿ. ಅವಾಗ ಏನಿರುತ್ತೆ ದುಡ್ಡಿನ ವ್ಯಾಲ್ಯೂ? ನಾನು ಮಾಮೂಲಿ ಒಬ್ಬ ಗುಲಾಮ್ಗಿರಿಯಾಗಿ ಆರ್ಡಿನರಿ ವ್ಯಕ್ತಿಯಾಗಿ ಬದುಕಬೇಕು. ಆದ್ರೆ ಮೋದಿ ಕೇರಲ್ಲಿ ಕಂಪೇರ್ ಮಾಡ್ಕೊಂಡ ಅವನು ನನ್ನ ಭವಿಷ್ಯ ಹೆಂಗಿರ್ಬೇಕು ಅಂತೇಳಿ ಯಾರಿಗೂ ಕೈ ತೋರಿಸ್ಲಿಲ್ಲ. ಅವನು ಯಾರಿಗೂ ಒಬ್ಬಟ್ಟು ಕವಡೆ ಹಾಕ್ಲಿಲ್ಲ, ಕಣಿ ಕೇಳಲಿಲ್ಲ. ಅವ್ನು ನೋಡಿದ್ದೇನು ಅಂದ್ರೆ ಮೋದಿ ಕೇರಲ್ಲಿ 10 ವರ್ಷ ಇರೋರು ಹೆಂಗಿದ್ದಾರೆ, ನಮಗೂ ಲೈಫ್ ನೋಡ್ದ ಅವನು. ನಾವೆಲ್ಲ ಎಷ್ಟು ನಾವು ಬೆಳಿತಾ ಇದ್ವಿ, ಹೆಸರು ಮಾಡಿದ್ವಿ, ಶ್ರೀಮಂತರಾಗಿದ್ವಿ, ಅಷ್ಟ ಐಶ್ವರ್ಯ ಸಂಪಾದನೆ ಮಾಡ್ತಾ ಇದ್ವಿ. ಅವಾಗ ಅನ್ಕೊಂಡ ನನ್ನ ಫ್ಯೂಚರ್ ಇವ್ರ ತರ ಆಗ್ಬೇಕು. ಮೋದಿ ಕೇರಲ್ಲಿ ಯಾವ ತರ ಲೀಡರ್ ಗೆದ್ದಿದಾರಲ್ವಾ, ಇವ್ರ ತರ ಆಗ್ಬೇಕು ಅಂತ ಡಿಸೈಡ್ ಮಾಡಿದಾಗ ಅವ್ನು ಡಿಸೈಡ್ ಮಾಡ್ದ ನನ್ನ ಜೀವನ ಜಾಬ್ ಅಲ್ಲ, ನನ್ನ ಜೀವನ ಆರ್ಡಿನರಿ ಹೋಟ್ಲಲ್ಲಿ ನಾನು ಕಾರ್ಮಿಕನಾಗಿರೋದಲ್ಲ, ನಾನು ಮಾಲೀಕ ಆಗ್ಬೇಕು ಅಂತೇಳಿ ನನ್ನ ಜೀವನ ಐ ಶುಡ್ ಓನ್ ಮೈ ಲೈಫ್ ಅಂತ ಅನ್ಕೊಂಡು ನಿರ್ಧಾರ ತಗೊಂಡು ಪಾರ್ಟ್ ಟೈಮ್ ಅಲ್ಲಿ ಮಾಡ್ಬೇಕಾಗಿತ್ತು ಜೀವನ ನಡೆಸಲಿಕ್ಕೋಸ್ಕರ. ಅದ್ರ ಕಮಿಟ್ಮೆಂಟ್ ಕೊಟ್ಟಿದ್ದು ಮೋದಿ ಕೇರ್ಗೋಸ್ಕರ. ಇವತ್ತು ನೋಡ್ತಿದ್ದೀರಾ ಗಣೇಶ್ ದೇವಡಿಗೆ ಲೈಫ್ ಯಾವ ತರ ಆಗಿದೆ ಅಂದ್ರೆ 1,200 ರೂಪಾಯಿ ಸಂಪಾದನೆ ಮಾಡೋನು ಇವತ್ತು 14 ಲಕ್ಷ ಮೇಲೆ ಸಂಪಾದನೆ ಮಾಡ್ತದಾನೆ ಒಂದು ತಿಂಗಳಿಗೆ. ಸೂಪರ್ ಲಕ್ಸುರಿ ಜಾಗ್ವಾರ್ ಕಾರು, ದೊಡ್ಡ ಮನೆ ಶಿವಮೊಗ್ಗದಲ್ಲಿ, ಈ ತರ ದೊಡ್ಡ ಅಚೀವ್ಮೆಂಟ್ ಮಾಡಿ ಸಾವಿರಾರು ಜನಕ್ಕೆ ಅಚೀವ್ಮೆಂಟ್ ಕೊಡಿಸ್ತಾ ಇದ್ದಾನೆ. ಇದು ಸಾರ್ಥಕತೆಯ ಜೀವನ ಇದು. ಯಾಕೆಂದ್ರೆ ಒಬ್ಬ ವ್ಯಕ್ತಿ 100 ಕಾರ್ ತೊಳಕಾಗಲ್ಲ, ಅದು 100 ಜನಕ್ಕೆ ಕಾರ್ ಕೊಡಿಸ್ಬೋದು. ಒಬ್ಬ ವ್ಯಕ್ತಿಗೆ 10 ಮನೆ ಬೇಕಾಗಿಲ್ಲ, 1-2 ಮನೆ ಸಾಕು, ಆದ್ರೆ 1000 ಜನಕ್ಕೆ ಮನೆ ಕೊಡಿಸ್ಬೋದು. ಈ ತರ ಒಂದು ಇನ್ನೊಬ್ರಿಗೆ ಕೊಡ್ಸೋದಿದೆಯಲ್ಲ, ಅದರಲ್ಲಿ ತುಂಬಾ ಶ್ರೇಷ್ಠತೆ ಇದೆ, ಜೀವನ ಸಾರ್ಥಕತೆ ಆಗುತ್ತೆ. ಅದೇ ತರ ಸ್ನೇಹಿತರೆ, ಇವತ್ತಿನ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್, ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಸುಮಾರು 20 ವರ್ಷದ ಹಿಂದೆ ಒಂದು ದೊಡ್ಡ ಒಂದು ಸ್ಪೆಷಲ್ ಟ್ರೈನಿಂಗ್ ಅಟೆಂಡ್ ಆದೆ ನಾನು. ಓಕೆ, ನಾನು ನಮ್ಮ ಬ್ರದರ್ ವಿಜಯ್ ಡಿ ಜಿ. ಸೊ ಮರೆಯಕ್ಕಾಗಲ್ಲ ವ್ಯಕ್ತಿನ ರತನ್ ಮಾಥೂರ್ ಅಂತೇಳಿ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ರು, ಕಂಪ್ನಿ ಜನರಲ್ ಮ್ಯಾನೇಜರ್ ಆಗಿದ್ರು. ಸೊ ಹೋಟೆಲ್ ಒಬೆರಾಯ್, ಆ ಹೋಟ್ಲಲ್ಲಿ ಸುಮಾರು ಆ ಟೈಮಲ್ಲೇ 6-7 ಸಾವಿರ ನಾವು ಹಣ ಇನ್ವೆಸ್ಟ್ ಮಾಡಿ, ದುಡ್ಡಿದ್ದೆಲ್ಲ ಸಾಲ ಮಾಡಿ ಆ ಟ್ರೈನಿಂಗ್ ಅಟೆಂಡ್ ಆಗಿದ್ದು. ಫುಲ್ ಡೇ ವರ್ಕ್ಶಾಪ್, ಫ್ಯೂಚರ್ ಫಾರ್ವರ್ಡ್ ಅಂತೇಳಿ ಒಂದು ವರ್ಕ್ಶಾಪ್. ಅದ್ರಲ್ಲಿ ಏನು ನೆನಪಿಲ್ಲ ಆಕ್ಚುಲಿ, ಖಂಡಿತ ಅಷ್ಟು ಟ್ರೈನಿಂಗ್ ಅಲ್ಲಿ ಹೆಚ್ಚು ನೆನಪಿಲ್ಲ. ಆದ್ರೆ ಒಂದು ಮಾತ್ರ, ಆ ಒಂದು ಟೋಟಲ್ ಪ್ರೋಗ್ರಾಮ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ಸಾಕು, ಒಂದೇ ಎಕ್ಸಾಂಪಲ್, ಒಂದೇ ಸ್ಟೋರಿ, ಒಂದೇ ಎಕ್ಸಾಂಪಲ್ ನಮ್ಮ ಲೈಫ್ ಅನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಆ ವ್ಯಕ್ತಿ ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಮೇನ್ ಏನಿದೆ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ಇದೆ. ಆ ಒಂದು ಎಕ್ಸಾಂಪಲ್ ಅನ್ನ ನಾವು ನಿಮಗೆ ಅವ್ರು ನನಗೆ ಯಾವ ತರ ಕೊಟ್ಟರು, ನಮ್ಮ ಅಲ್ಲಿರ್ತಕ್ಕಂಥ ಸುಮಾರು ಪಾರ್ಟಿಸಿಪೆಂಟ್ ಇದ್ದವರು ಸುಮಾರು ಒಂದು 50 ಜನ ಸೆಲೆಕ್ಟೆಡ್ ಲಿಮಿಟೆಡ್ ಲೀಡರ್ಗಳಿಗೆ ಮಾತ್ರ ಟ್ರೈನಿಂಗ್ ಕೊಟ್ಟಿದ್ದು, ಕಮಿಟೆಡ್ ಆಗಿರೋರಿಗೆ. ಸೊ ಈಗ ನಾನೇನು ಹೇಳಿಕೊಟ್ಟಿದ್ದೀನಿ, ತುಂಬಾ ಜನಕ್ಕೆ ಹರ್ಟ್ ಆಗ್ಬೋದು, ತುಂಬಾ ಜನಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಅನ್ಕಂಫರ್ಟಬಲ್ ಆಗ್ಬೋದು. ನೀವು ನನ್ನ ಟೈಮ್ ಇಲ್ಲ ಇಲ್ಲಿ ಎಲ್ಲದನ್ನು ಕೊಡಕ್ಕಾಗಲ್ಲ. ಇವಾಗ ಸ್ವಲ್ಪ ಮಾತ್ರ ನಾನು ಕೊಡ್ತೀನಿ ನಿಮಗೆ, ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ಡೋಸ್ ಕೊಡ್ತೀನಿ, ಆ ಒಂದು ಎಕ್ಸಾಂಪಲ್ ಅರ್ಥ ಮಾಡಿಸ್ತೀನಿ. ನಾವಂತೂ ಅವತ್ತು ಹತ್ತಿದೀವಿ, ತುಂಬಾ ಜನ ಎಮೋಷನಲ್ ಆಗಿದ್ದೀವಿ, ಇವತ್ತು ಮರೆಯೋಕ್ಕಾಗಲ್ಲ. ಇನ್ನು ದೊಡ್ಡ ದೊಡ್ಡ ಲೀಡರ್ಗಳು, ನಮ್ಮ ಗುರುಗಳೇ ಹತ್ತಿದ್ದಾರೆ ಅವತ್ತು. ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಆಕ್ಚುಲಿ ಫಿಸಿಕಲ್ ಮಾಡ್ಬೇಕು ನಾನು ಇದನ್ನ, ಬಟ್ ಕೊರೋನಾ ನಿಲ್ತಾ ಇಲ್ಲ, ಹಾಗಾಗಿ ನಾನು ನಿಮಗೆ ಮಾತ್ರ ವಿಶೇಷವಾಗಿ ಕೊಡ್ತಾ ಇದ್ದೀನಿ. ಓಕೆ, ಈಗ ನನಗೆ ಟೈಪ್ ಮಾಡಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಅವಾರ್ಡ್ ಯಾವುದು, ಕರ್ನಾಟಕದಲ್ಲಿ ಅತಿ ದೊಡ್ಡ ಅವಾರ್ಡ್ ಯಾವುದು, ಪಬ್ಲಿಕ್ ಕೊಡ್ತಕ್ಕಂಥ ಅತಿ ದೊಡ್ಡ ಅವಾರ್ಡ್ ಯಾವುದು? ಕರ್ನಾಟಕ ರತ್ನ. ಎಸ್, ಕರ್ನಾಟಕ ರತ್ನ. ಓಕೆ, ಭಾರತದಲ್ಲಿ ಅತಿ ದೊಡ್ಡ ಅವಾರ್ಡ್ ಯಾವುದು? ಭಾರತದಲ್ಲಿ ಅತಿ ದೊಡ್ಡ ಅವಾರ್ಡ್ ಯಾವುದು? ಭಾರತ ರತ್ನ. ಸೆಕೆಂಡ್ ಟಾಪ್, ಥರ್ಡ್ ಟಾಪ್, ಫೋರ್ತ್ ಟಾಪ್. ಅದ್ರ ಫಸ್ಟ್ ಟಾಪ್ ಬಂದ್ಬಿಟ್ಟು ಭಾರತ ರತ್ನ ಅವಾರ್ಡ್ ಅಂತಕ್ಕದ್ದು. ಓಕೆ, ವರ್ಲ್ಡ್ ಅಲ್ಲಿ ಇರ್ತಕ್ಕಂತಹ ಟಾಪ್ ಪದ್ಮಶ್ರೀ ಅವಾರ್ಡ್, ಪದ್ಮವಿಭೂಷಣ, ಇದೆಲ್ಲದೂ ಕೂಡ ಅವಾರ್ಡ್ಗಳು ಯಾವ್ದು ಹೆಸರು ಹೇಳಿ? ವರ್ಲ್ಡ್ ಅಲ್ಲಿ ಟಾಪ್ ಅವಾರ್ಡ್ ಪ್ರತಿ ಕಾಂಟ್ರಿಬ್ಯೂಷನ್ ಕೊಡ್ತಕ್ಕಂಥ ಅವಾರ್ಡ್ಗಳು ಯಾವ್ದು? ಮ್ಯಾಗ್ಸೆ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು, ಇನ್ಯಾವು ಇರ್ತವೆ. ಓಕೆ, ಫಿಲ್ಮ್ಗೂ ಕೂಡ ಕೆಲವು ಕೊಡ್ತಾರೆ. ಫಿಲ್ಮ್ ಅಲ್ಲಿ ವರ್ಲ್ಡ್ ಅಲ್ಲಿ ಯಾವ್ದು ಅವಾರ್ಡ್ ಇದೆಯಲ್ಲ, ಹೆಸರು ಮರ್ತೋಯ್ತು ನನಗೆ. ನೋಬೆಲ್ ಅವಾರ್ಡು, ಖಂಡಿತ. ಆಸ್ಕರ್ ಅವಾರ್ಡು, ಎಸ್, ಆಸ್ಕರ್ ಅವಾರ್ಡ್ ಅದೆಲ್ಲ ಇದೆ, ಅದು ಫಿಲ್ಮ್ ಫೀಲ್ಡ್ ಆಗಿ ಮಾತ್ರ. ಬಟ್ ಎಲ್ರಿಗೂ ಗೊತ್ತಾಗಿದೆ ನಿಮಗೆ ನೋಬೆಲ್ ಅವಾರ್ಡ್ ಅಂತಕ್ಕದ್ದು ಬಹಳ ಪ್ರಖ್ಯಾತ ಅಂತೇಳಿ. ಓಕೆ, ಸೊ ಈ ಒಂದು ನೋಬೆಲ್ ಅವಾರ್ಡ್ ಅನ್ನೋದು ಯಾವ ವ್ಯಕ್ತಿಯ ಕಂಪ್ಲೀಟ್, ಆ ವ್ಯಕ್ತಿಯ ಹೆಸರನ್ನ ಹೇಳಿ ಟೈಪ್ ಮಾಡಿ, ಯಾವ ವ್ಯಕ್ತಿಯಿಂದ ಈ ಹೆಸರು ಬಂತು, ಯಾವ ವ್ಯಕ್ತಿಯ ಕಂಟ್ರಿಬ್ಯೂಷನ್ ಇಂದ ಈ ಅವಾರ್ಡ್ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಹೆಸರು ಹೇಳ್ತೀರಾ? ಕಂಪ್ಲೀಟ್ ಆ ವ್ಯಕ್ತಿ ಹೆಸರು? ಓಕೆ, ಎಸ್ ಸರ್, ಆಲ್ಫ್ರೆಡ್ ನೋಬೆಲ್. ಓಕೆ, ಆಲ್ಫ್ರೆಡ್ ನೋಬೆಲ್ ಅನ್ನೋ ವ್ಯಕ್ತಿಯ ಒಂದು ಹೆಸರಿನಿಂದ ಈ ಒಂದು ಪ್ರಹ್ಲಾದ್ ಸರ್ ಹೇಳಿದ್ರು. ಥ್ಯಾಂಕ್ ಯು ಸರ್. ಓಕೆ, ಸ್ಟಾಪ್ ಮಾಡಿ, ಇವಾಗ ಸ್ಟಾಪ್ ಮಾಡಿ. ನೆಲ್ಸನ್ ಮಂಡೇನ ಅಲ್ಲ, ಈಗ ಕೇಳಿಸ್ಕೊಳ್ಳಿ. ಈ ವ್ಯಕ್ತಿಯ ಹಿಂದೆ ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ ಏನು ಅಂತ ಹೇಳಿ ಕೇಳಿಸ್ಕೊಳ್ಳಿ. ಇದೇ ಮೈನ್ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫಲ್ಲಿ. ಇವತ್ತು ಅತಿ ಸ್ಪೆಷಲ್ ಆಗಿ, ಸ್ಪೆಸಿಫಿಕ್ ಆಗಿ, ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿರ್ತಕ್ಕಂಥ ಒಂದು ಮೆಸೇಜ್ ಕೊಡ್ತಿರೋದು, ನನಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಿರೋದು ಈ ವ್ಯಕ್ತಿಯ ಒಂದು ವಿಚಾರ ನಾನು ಹೇಳ್ಕೊಟ್ಟಿದ್ದೀನಿ. ಟೈಪ್ ಮಾಡ್ಕೋಬೇಡಿ, ಕೇಳಿಸ್ಕೊಳ್ಳಿ ಸಾಕು. ಏನು ಅಂದ್ರೆ ಈ ವ್ಯಕ್ತಿಯ ಜೀವನದಲ್ಲಿ ಒಂದು ಘಟನೆ ಆಗುತ್ತೆ. ಇವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿದ್ರೆ, ಈ ವಾಸ್ ಎ ವಿಲನ್.
ಅರ್ಲಿಯರ್ ಅವರು ಏನಂದ್ರೆ ವಿಜ್ಞಾನಿ, ಅದೇ ತರ ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ದೊಡ್ಡ ಶ್ರೀಮಂತರಾಗಬೇಕು ಅಂತೇಳಿ ಇವರು ಡೈನಮೈಟ್ ನ ಕಂಡುಹಿಡಿದಿದ್ದಾರೆ. ಅದೇ ತರ ಎಕ್ಸ್ಪ್ಲೋಸಿವ್ ಬಾಂಬುಗಳು ಇದನ್ನೆಲ್ಲ ಕಂಡುಹಿಡಿದು ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಕುಖ್ಯಾತ ಅತಿ ದೊಡ್ಡ ಶ್ರೀಮಂತನಾಗಿದ್ದಾರೆ. ಅಂಡ್ ಒಂದು ಬಾಂಬ್ ಹಾಕಿದ್ರೆ, ಒಂದು ಡೈನಮೈಟ್ ಅನ್ನ ಸಿಡಿಸಿದ್ರೆ ಇಡೀ ದೇಶ ನಾಶ ಆಗುತ್ತೆ, ಇಡೀ ಸಾವಿರಾರು ಜನ ಸತ್ತೋಗ್ತಾರೆ. ಇದಕ್ಕೆ ಪ್ರಖ್ಯಾತ ಅಲ್ಲ ಕುಖ್ಯಾತ ಆಗಿರ್ತಾರೆ. ಓಕೆ, ಒಂದಿನ ಅವ್ರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಆ ಟರ್ನಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ನೋಡ್ತಾರೆ. ನ್ಯೂಸ್ ಪೇಪರ್ ನೋಡಿದಾಗ ಚಿರಸ್ಮರಣೆಯಲ್ಲಿ ಇವ್ರದೇ ಫೋಟೋ ಬಂದಿದೆ. ಅಲ್ಲಿ ಬೈ ಮಿಸ್ಟೇಕ್ ಆಗಿ ಆಲ್ಫ್ರೆಡ್ ನೋಬಲ್ ಸತ್ತೋಗಿದ್ದಾರೆ ಅಂತೇಳಿ ತುಂಬಾ ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ. ಹೆಡ್ಲೈನ್ ಇದೆ, ಇದು ನಿಜವಾಗ್ಲೂ ಆಗಿರೋದು. ಅದೇನು ಅಂತ ಹೇಳಿದ್ರೆ, ಮರ್ಚೆಂಟ್ ಆಫ್ ಡೆತ್ ಈಸ್ ನೋ ಮೋರ್, ಮರ್ಚೆಂಟ್ ಆಫ್ ಸಾವಿನ ಸರ್ದಾರನ ಸಾವು ಅಂತ ಹಾಕಿದ್ದಾರೆ. ಏನು ಅಂತ ಹೇಳಿದ್ರೆ, ಡೈನಮೈಟ್ ಕಂಡಿಡಿದ್ರು, ಬಾಂಬ್ ಕಂಡಿಡಿದ್ರು, ಇಡೀ ಪ್ರಪಂಚಕ್ಕೆ ಕಂಟಕ ಆಗಿರೋದು ಅತಿ ದೊಡ್ಡ ವಿಲನ್, ನಂಬರ್ 1 ವಿಲನ್ ಪ್ರಪಂಚದ ವ್ಯಕ್ತಿ ಇವತ್ತು ಸಾವಾಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವ್ರ ಬಗ್ಗೆ ಸ್ಟೋರಿ ಬರೀತಾರೆ. ಏನು ಅಂದ್ರೆ, ಜನ ಸೆಲೆಬ್ರೇಟ್ ಮಾಡ್ತಿರೋದು, ಜನಗಳು ಯಾರಿಗೂ ದುಃಖ ಇಲ್ಲ, ಬೇಜಾರಿಲ್ಲ, ಈ ವ್ಯಕ್ತಿ ಸತ್ತೋಗ್ಬಿಟ್ರು ಅಂತೇಳಿ. ಈಗ ವೀರಪ್ಪನ್ ಸತ್ತಾಗ ಯಾರು ಬೇಜಾರು ಮಾಡ್ಕೊಳ್ಳಿಲ್ಲ, ಆ ಫ್ಯಾಮಿಲಿ ಬೇಜಾರಾಗಿರ್ಬೋದು. ಅದೇ ತರ ಒಸಾಮಾ ಬಿನ್ ಲಾಡನ್ ಸತ್ತಾಗ ಪ್ರಪಂಚ ಏನ್ ಬೇಜಾರಾಗ್ಲಿಲ್ಲ, ಖುಷಿ ಆದ್ರು. ಆ ಲಿಸ್ಟ್ಗೆ ಸೇರ್ಬಿಟ್ಟು ಈ ವ್ಯಕ್ತಿಗೆ ಏನಂತ ಮೆಸೇಜ್ ಕೊಡ್ತಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಇದು ಸಾವಿನ ಸರ್ದಾರ, ಇಂಥ ದೊಡ್ಡ ವಿಲ್ಲನ್ನು, ಅವ್ರಿಗೆ ಏನ್ ಕೆಟ್ಟ ಗುಣಗಳಿದ್ದು ಎಲ್ಲ ಬರ್ದಿದ್ದಾರೆ ಆ ಪೇಪರ್ ಆರ್ಟಿಕಲ್ ಅಲ್ಲಿ. ಈ ವ್ಯಕ್ತಿಗೆ ಶಾಕ್ ಆಗೋದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಬದುಕಿದ್ದಾಗಲೇ ಸಾಯಿಸಿದ್ರಲ್ಲ ಅಂತೇಳಿ ಈ ವ್ಯಕ್ತಿಗೆ ಖಂಡಿತ ಶಾಕ್ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆದ್ರೆ ಶಾಕ್ ಆಗೋದು ಏನಕ್ಕೆ ಅಂದ್ರೆ, ಇನ್ ಕೇಸ್ ನಾನು ಸತ್ತೋದ್ರೆ ಈ ಪ್ರಪಂಚ ನನ್ನ ಯಾವ ತರ ನೆನ್ಪಿಡ್ಕೊಳ್ಳುತ್ತೆ ಅಂತ ಓದ್ತಾ ಹೋಗ್ತಾರೆ. ಅವಾಗ ಗೊತ್ತಾಗುತ್ತೆ, ಓ ಈ ಪ್ರಪಂಚ ನನ್ನ ಸಾಯೋದನ್ನ ಕಾಯ್ತಾ ಇದೆ. ಈ ನಾನು ಸತ್ತೋದೆ ಅಂತ ಹೇಳಿದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಪಾರ್ಟಿ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಖುಷಿ ಆಗ್ತಾರೆ, ಎಲ್ಲರೂ ಹಾಲ್ ಕುಡಿತಾರೆ. ಹಾಗಿದ್ರೆ ಏನು ಅಂತ ಹೇಳಿದ್ರೆ, ನಂತರ ವಿಲನ್ನು ನಾನು ಏನು ಸಾರ್ಥಕವಾಯ್ತು, ನಾನು ಇಷ್ಟೆಲ್ಲ ದುಡಿದು, ನಾನು ಇಷ್ಟೆಲ್ಲ ನಾನು ಇದು ಸಾಧನೆ, ಇದು ಪ್ರಖ್ಯಾತ ಅಲ್ಲ, ಇದು ಕುಖ್ಯಾತ. ಇದು ಆ ವ್ಯಕ್ತಿಗೆ ಗಂಟೆಗಟ್ಟಲೆ ಹೇಳ್ತಾರಂತೆ, ಅಯ್ಯೋ ನಾನು ಎಂತ ದೊಡ್ಡ ತಪ್ಪು ಕೆಲಸ ಮಾಡ್ಕೊಟ್ಟಿದ್ದೀನಿ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಈ ಒಂದು ಪ್ರಿಂಟ್, ಈ ಮೆಸೇಜ್ ಅನ್ನ ರಾಂಗ್ ಆಗಿ ಪ್ರಿಂಟ್ ಮಾಡಿದಾರಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್, ಅವ್ರು ಎಲ್ರಿಗೂ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾರೆ, ಅವ್ರು ಸಾರಿ ಕೇಳ್ತಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಫ್ರೆಂಡ್ಸ್, ಇವತ್ತು ಆಗಿದ್ದು, ಸತ್ತಿರೋದು ಆಲ್ಫ್ರೆಡ್ ನೋಬೆಲ್ ಅಲ್ಲ, ಅವರ ಬ್ರದರ್ ಲುಡ್ವಿಗ್ ನೋಬೆಲ್ ಅಂತೇಳಿ. ಲುಡ್ವಿಗ್ ನೋಬೆಲ್ ಅನ್ನೋ ಅವ್ರ ಬ್ರದರ್ ಸತ್ತೋಗಿದ್ದಾರೆ. ಬೈ ಮಿಸ್ಟೇಕ್ ಆಗಿ ಆಲ್ಫ್ರೆಡ್ ನೋಬಲ್ ಅಂತೇಳಿ ಅದನ್ನ ರಾಂಗ್ ಇನ್ಫಾರ್ಮೇಶನ್ ಹೋಗಿದೆ, ಅದನ್ನ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಪೇಪರ್ನವರಿಗೆ, ಸತ್ತಿರೋ ವ್ಯಕ್ತಿ ಲುಡ್ವಿಗ್ ನೋಬೆಲ್ ಆಕ್ಚುಲಿ ಆಲ್ಫ್ರೆಡ್ ನೋಬಲ್ ಅಲ್ಲ ಅಂತೇಳಿ. ಅವ್ರು ಸಾರಿ ಕೇಳ್ತಿದ್ದಾರೆ, ಇವ್ರು ಥ್ಯಾಂಕ್ ಯು ಹೇಳ್ತಿದ್ದಾರೆ. ಇಲ್ಲ ಬಹಳ ಒಳ್ಳೇದಾಯ್ತು ಅಂತೇಳಿ. ನೋಡಿ, ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಆ ವ್ಯಕ್ತಿ ಡಿಸೈಡ್ ಮಾಡ್ತಾರೆ, ನಾನು ಈ ತರ ಬದುಕಲ್ಲ ಇನ್ ಮುಂದೆ, ನಾನು ವಿಲನ್ ಆಗಲ್ಲ, ಏನು ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದೀನಿ, ಇದು ಏನು ಬೇಕಾಗಿಲ್ಲ, ನಾನು ಒತ್ಕೊಂಡು ಹೋಗಲ್ಲ, ಇದನ್ನ ನಾನು ಪುಣ್ಯ ಸಂಪಾದನೆ ಮಾಡಬೇಕು, ನಾನು ಒಳ್ಳೇದನ್ನ ಮಾಡ್ಬೇಕು. ಇದುವರೆಗೂ ಆಗಿರೋದು ಆಗೋಯ್ತು ನನ್ನ ಜೀವನ, ಇದುವರೆಗೂ ನಾನು ಕೆಟ್ಟದ್ದು ಮಾಡಿದ್ದೀನಿ, ನಾನು ವಿಲನ್ ಆಗಿದ್ದೀನಿ, ಇನ್ನು ಮುಂದೆ ನಾನು ಹೊಸ ಜೀವನ ಮಾಡ್ತೀನಿ ಅಂತ ಅನ್ಕೊಂಡು ಡಿಸೈಡ್ ಮಾಡ್ತಾರೆ. ಅವಾಗ ಡಿಸೈಡ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ನಾನು ಕಾಣಿಕೆ ಕೊಡ್ತೀನಿ, ಇಷ್ಟು ದುಡ್ಡು ಇದೆಯಲ್ಲ ಇದನ್ನ ಪಬ್ಲಿಕ್ಗೆ ಕೊಟ್ಬಿಡ್ತೀನಿ. ಈ ದುಡ್ಡನ್ನ, ಆಸ್ತಿನ ಎಲ್ಲದನ್ನು ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡದಾಗಿ ಎಲ್ಲ ಸೇಲ್ ಮಾಡ್ಬಿಟ್ಟು ಹಣ ಬರುತ್ತಲ್ವಾ, ಅದನ್ನ ಬ್ಯಾಂಕಲ್ಲಿ ಇಡ್ತಾರೆ, ವರ್ಲ್ಡ್ ಬ್ಯಾಂಕಲ್ಲಿ ಇಟ್ಬಿಟ್ಟು ಆ ಒಂದು ದುಡ್ಡನ್ನ ಸಮಾಜ ಸೇವೆಗೋಸ್ಕರ ಮೀಸಲಿಡ್ತಾರೆ. ಅದೇ ಒಂದು ಟೈಮಲ್ಲಿ ಶಾಂತಿಗೋಸ್ಕರ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಶಾಂತಿಗೋಸ್ಕರ, ಒಂದು ಕಾಂಟ್ರಿಬ್ಯೂಷನ್ಗೋಸ್ಕರ, ಪ್ರಪಂಚ ಚೆನ್ನಾಗಿರ್ಲಿಕ್ಕೋಸ್ಕರ ಅವ್ರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೇನೆ ಅವರ ಹೆಸರಲ್ಲೇನೆ ಓಕೆ, ಆ ಹಣ, ಆ ಖ್ಯಾತಿ, ಒಳ್ಳೆ ಹೆಸರು ಮಾಡ್ತಾರೆ ಇವರು, ಪ್ರಪಂಚಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರೆ. ₹1 ಸ್ವಂತಕ್ಕೆ ಇಟ್ಕೊಳ್ಳೋದಿಲ್ಲ, ಎಲ್ಲದನ್ನು ಪರಿವರ್ತನೆಯಾಗಿ ಹೊಸ ಜೀವನ ನಡೆಸ್ತಾರೆ, ಒಳ್ಳೆ ವಿಜ್ಞಾನಿ ಆಗ್ತಾರೆ, ಒಳ್ಳೆದನ್ನ ಸಂಶೋಧನೆ ಮಾಡ್ತಾರೆ, ಜನಗಳಿಗೋಸ್ಕರ, ಪ್ರಪಂಚಕ್ಕೋಸ್ಕರ, ಮನುಕುಲಕ್ಕೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡ್ಕೋತಾರೆ. ಇದೆಲ್ಲ ಆಗಿದಕ್ಕೆ ಅವ್ರ ಹೆಸರಲ್ಲಿ ನೋಡಿ, ಇಂಥ ನಂಬರ್ 1 ಪ್ರಶಸ್ತಿ, ವರ್ಲ್ಡ್ ಪ್ರಪಂಚದ ನೋಬೆಲ್ ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಗಾಡ್. ಓಕೆ, ಇಡೀ ಪ್ರಪಂಚಕ್ಕೆ ವರ್ಷಕ್ಕೆ ಕೊಡೋದೇ 5, 6, 8 ಕೊಡ್ತಾರೆ. ಅಂತ ಅವಾರ್ಡ್ ಅನ್ನ ಇವ್ರ ಹೆಸರಲ್ಲಿ ಕೊಡ್ತಾ ಇದ್ದಾರೆ. ಅಂಡ್ ಇವ್ರದೇ ಆದಂತ ಆಸ್ತಿ ಎಲ್ಲ ಸೇಲ್ ಮಾಡಿ ಅದನ್ನು ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಇವರು. ಆ ದುಡ್ಡಲ್ಲಿ ಒಂದು ಸ್ಥಾನಮಾನ ಇವರಿಗೆ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ವಿಲ್ಲನ್ ಆಗಿರೋ ವ್ಯಕ್ತಿ, ಕೆಟ್ಟ ವ್ಯಕ್ತಿ, ಪ್ರಪಂಚನ ಸಾಯಿಸ್ಲಿಕ್ಕೆ ಕೊಟ್ಟಿರೋ ವ್ಯಕ್ತಿ ಇವತ್ತು ಪ್ರಪಂಚಕ್ಕೆ ಬೆಳಕನ್ನ ಕೊಡ್ತಕ್ಕಂಥ ವ್ಯಕ್ತಿ ಆದ್ರು. ಇವತ್ತು ಯಾವ ತರ ಪರಿವರ್ತನೆ ಆಯ್ತು. ಆರ್ಡಿನರಿ ಆಲ್ಫ್ರೆಡ್ ನೋಬೆಲ್, ಪ್ರಖ್ಯಾತ ನೋಬೆಲ್ ಆದ್ರು, ನೋಬೆಲ್ ಅವಾರ್ಡ್ ಇವತ್ತು ಅವ್ರ ಹೆಸರು ಬರ್ತಾ ಇದೆ. ಸೊ ಸ್ನೇಹಿತರೆ, ಇದು ಲೈಫ್ ಟ್ರಾನ್ಸ್ಫಾರ್ಮೇಶನ್. ಈ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಮರೆಯಕ್ಕಾಗಲ್ಲ. ಎಕ್ಸ್ಟ್ರಾರ್ಡಿನರಿ 100% ಅವ್ರ ಲೈಫಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯ್ತು. ಹಾಗಾಗಿ ಆ ಒಂದು ವ್ಯಕ್ತಿಯ ಒಂದು ಹೆಸರು ಇಷ್ಟೊಂದು ಪ್ರಖ್ಯಾತ ಆಗಿದೆ ಅಂಡ್ ಚಿರಸ್ಥಾಯಿಯಾಗಿ ಉಳಿದಿದೆ. ಬಟ್ ಇಲ್ಲಿ ಪಾಯಿಂಟ್ ಟು ಬಿ ನೋಟೆಡ್ ಈಸ್, ಆ ಒಂದು ಆರ್ಟಿಕಲ್ ಬರದೇ ಇದ್ರೆ, ಆ ಕೆಟ್ಟ ಘಟನೆ ಆಗದೆ ಇದ್ರೆ, ಆ ಸುಳ್ಳು, ಆ ತಪ್ಪು ಕಲ್ಪನೆನೇ ಇವರಿಗೆ ಟರ್ನಿಂಗ್ ಪಾಯಿಂಟ್ ಆಯ್ತು. ಇವ್ರು ತಗೊಂಡಿದ್ಕೆ ಆಯ್ತದು. ಇವ್ರು ಹೋಗ್ಬಿಟ್ಟು ಕೋರ್ಟಿಗೆ ಕೇಸ್ ಹಾಕ್ಲಿಲ್ಲ, ಓಕೆ, ಮಾನನಷ್ಟ ಮೊಕದ್ದಮೆ ಹಾಕ್ಲಿಲ್ಲ. ಸಾಮಾನ್ಯ ವ್ಯಕ್ತಿ ಅದ್ ಮಾಡ್ತಾರೆ. ಬಟ್ ಈ ವ್ಯಕ್ತಿ ಒಳಗಡೆ ಇತ್ತು, ಸೊ ಪರಿವರ್ತನೆ ಆಯ್ತು. ಇನ್ ಕೇಸ್ ಅದು ಆಗದೆ ಇದ್ರೆ, ಆ ಒಂದು ಪೇಪರ್ ಅಲ್ಲಿ ಮಿಸ್ ಆಗಿ ಪ್ರಿಂಟ್ ಆಗದೆ ಇದ್ರೆ ಇವತ್ತು ನೋಬೆಲ್ ಅವಾರ್ಡ್ ಇರ್ತಿರ್ಲಿಲ್ಲ. ನೋಬೆಲ್ ಅನ್ನೋ ವ್ಯಕ್ತಿ, ಆಲ್ಫ್ರೆಡ್ ನೋಬೆಲ್ ಅನ್ನೋ ವ್ಯಕ್ತಿ ವಿಲನ್ ಆಗಿ ಸತ್ತೋಗ್ತಿದ್ರು, ವಿಲನ್ ಆಗಿ ಪ್ರಪಂಚಕ್ಕೆ ಬಿಂಬಿತ ಆಗ್ತಿದ್ರು.
ಬಟ್ ಸ್ನೇಹಿತರೆ, ಎಲ್ಲರ ಜೀವನದಲ್ಲೂ ಅಷ್ಟೇ. ನೀವು ಈಗ ಯಾಕೆ ಈ ಸ್ಟೋರಿ ನಾನು ನಿಮ್ಗೆ ಹೇಳಿದೆ ಅಂದ್ರೆ, ಇದು ರಿಯಲ್ ಆಗಿರೋದು, ಇದು ಕಟ್ಟುಕತೆ ಅಲ್ಲ. ನಿಮಗೆ ಸಿಗುತ್ತೆ, ಇಂಟರ್ನೆಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸಿಗುತ್ತೆ. ಈಗ ನೀವು ನಿಮ್ಮ ಲೈಫ್ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಇದುವರೆಗೂ ನೀವು ನಿಮ್ಮ ಚಿರಸ್ಮರಣೆ ಬರ್ಕೋಬೇಕೀಗ. ಓಕೆ, ಎಲ್ಲರೂ ಸಾಯ್ತೀವಿ, ಏನ್ ಡೌಟ್ ಇದೆಯಾ? ಇವತ್ತು ಸಾಯ್ಬೋದು, ನಾಳೆ ಸಾಯ್ಬೋದು, 10 ವರ್ಷ, 20 ವರ್ಷ, 50 ವರ್ಷ, 70 ವರ್ಷ. ಇನ್ನ ಒಂದೊಂದು ಗ್ಯಾರಂಟಿ, ಇನ್ನ 70, 80, 85 ವರ್ಷದಲ್ಲಿ ಈ ಕಾಲದಲ್ಲಿ ಎಲ್ಲರೂ ಸತ್ತೋಗ್ತೀವಿ. ಓಕೆ, ಈಗಲೇ ನೀವು ರೆಡಿ ಆಗ್ಬೇಕು ಅದಕ್ಕೆ. ನಿಮ್ಮ ಜರ್ನಿ ಯಾವ ತರ ಇರಬೇಕು ಅಂತೇಳಿ ಈಗ ನಿಮ್ಮ ಚಿರಸ್ಮರಣೆ ನೀವೇ ಬರ್ಕೋಬೇಕು. VVIPಗಳು ಸತ್ತಾಗ ಗೊತ್ತಿದೆ ನಿಮಗೆ, ಹಾಲಿಡೇ ಕೊಡ್ತಾರೆ ಅಂಡ್ ಅವ್ರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ವಿಶೇಷವಾದ ಪುಟ ಅಂತೇಳಿ 3 ಪೇಜ್, 4 ಪೇಜ್, 6 ಪೇಜ್ ಕಂಪ್ಲೀಟ್ ಬರೀತಾರೆ. ಈಗ ನಿಮ್ಮ ಸ್ಟೋರಿ ನೀವು ಬರೀಬೇಕು. ಏನು ಅಂತ ಹೇಳಿದ್ರೆ, ನೀವು 80 ವರ್ಷನೋ, 100 ವರ್ಷನೋ, 120 ವರ್ಷನೋ ಅಥವಾ 50 ವರ್ಷಕ್ಕೂ ನೀವು ಸತ್ತೋದಾಗ, ಓಕೆ, ನಾನು ಆಶಿಸ್ತಾ ಇದ್ದೀನಿ ನೀವೆಲ್ಲ 100 ವರ್ಷ ಬದುಕಬೇಕು ಅಂತೇಳಿ. ಎಮರ್ಜೆನ್ಸಿ ಗೊತ್ತಿಲ್ಲ, ಓಕೆ, ಇನ್ನೊಂದು ವರ್ಷದಲ್ಲೇ ಸಾಯ್ಬೋದು, ಬೇಡ ಅದನ್ನ. ಆದ್ರೂ ಕೂಡ ನೀವು ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಈಗ ನಿಮಗೆ ಹೋಮ್ವರ್ಕ್ ಇವತ್ತು ನೀವು ಕುತ್ಕೊಂಡು ಇಲ್ಲಿ ಬರೀಲಿಕ್ಕೆ ಟೈಮ್ ಇಲ್ಲ. ನಿಮ್ಮ ಚಿರಸ್ಮರಣೆ ನೀವೇ ಬರ್ಕೋಬೇಕು. ನಾನು ಬರ್ಕೊಂಡಿದ್ದೀನಿ, ಅದು ನನಗೆ ಓಕೆ, ನಾನು ಬರ್ಕೊಂಡ್ಲಿಂದ ಯಾವ ತರ ಬದುಕಬೇಕು ಅನ್ನೋ ಡೈರೆಕ್ಷನ್ ಸಿಕ್ಕಿದೆ ನನಗೆ. ಸೊ ಹಾಗಾಗಿ ನನಗೆ ಒಂದು ಕ್ಲಾರಿಟಿ ಇದೆ. ನಾನು ಸತ್ತಾಗ ನನ್ನ ಚಿರಸ್ಮರಣೆ ಹೆಂಗಿರುತ್ತೆ ಅಂತಕ್ಕದ್ದು ನನಗೆ ಗೊತ್ತಿದೆ. ಆ ಇನ್ಸ್ಪಿರೇಷನ್ ಇಂದ ನಾನು ಲೈಫಲ್ಲಿ ನಾನು ಏನ್ ಮಾಡ್ಬೇಕು ಮಾಡ್ತಾ ಇದ್ದೀನಿ. ನನ್ನ ನೋಡ್ಕೋತಾ ಇದ್ದೀನಿ, ನಾನೆಲ್ಲಿ ಮಿಸ್ಟೇಕ್ ಮಾಡ್ತೀನಿ, ನಾನೆಲ್ಲಿ ತಪ್ಪು ಮಾಡ್ತೀನಿ, ನಾನೆಲ್ಲಿ ಸ್ವಾರ್ಥಿ ಆಗ್ತಾ ಇದ್ದೀನಿ, ನಾನೆಲ್ಲಿ ಕೆಟ್ಟ ಬುದ್ಧಿ ನನ್ನಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ನಾನು ಸಾಮಾನ್ಯ ಮನುಷ್ಯನು, ನನ್ನಲ್ಲೂ ಸಾಕಷ್ಟು ವೀಕ್ನೆಸ್ ಇದೆ, ಕೆಟ್ಟ ಬುದ್ಧಿ ಬರ್ತದೆ, ಸ್ವಾರ್ಥ, ಹೊಟ್ಟೆ ಕಿಚ್ಚು, ಕೆಟ್ಟದು ಎಲ್ಲ ಬರ್ತಾ ಇದೆ ನನ್ನಲ್ಲೂ ಕೂಡ. ಅದು ನೋಡ್ಕೊಂತಾ ಇದ್ದೀನಿ ನಾನು. ಸೊ ಸ್ನೇಹಿತರೆ, ಎಷ್ಟು ಜನ ಇವತ್ತು ಕೆಡಿಸ್ಕೋತಾ ಇದೀವಿ, ಸಂಬಂಧ ಕೆಡಿಸ್ಕೋತಾ ಇದೀವಿ, ಬಾಂಧವ್ಯ ಕೆಡಿಸ್ಕೋತಾ ಇದೀವಿ. ಒಬ್ಬ ವ್ಯಕ್ತಿ ಸತ್ರ ಇನ್ನು ಆ ವ್ಯಕ್ತಿನ ಮುಖ ನೋಡಲ್ಲ ಅನ್ನೋ ಲೆವೆಲ್ಗೆ ನಾವು ದ್ವೇಷ ಸಾಧಿಸ್ತಾ ಇದೀವಿ. ಇದೆಲ್ಲ ಬೇಕಾ? ಯೋಚನೆ ಮಾಡಿ ಸ್ನೇಹಿತರೆ. ಸೊ ನಾವು ಲೈಫಲ್ಲಿ ಯಾವ ತರ ಇರಬೇಕು, ನಾವ್ ಯಾವ ತರ ಕೊಡುಗೆ ಕೊಡಬೇಕು, ನಮ್ಮಿಂದ ಈ ಪ್ರಪಂಚ ಎಷ್ಟು ಬೆಳಕನ್ನು ಕಾಣಬೇಕು. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ, ಬೆಲೆ ಕಟ್ಲಿಕ್ಕೆ ಆಗುತ್ತಾ? ನಿಜವಾಗ್ಲೂ ಆಗೋದಿಲ್ಲ ಫ್ರೆಂಡ್ಸ್. ಆ ತರ ಇವತ್ತು ನೀವು ಏನ್ ಮಾಡ್ಬೇಕಾಗಿದೆ ಅದನ್ನ ನಾವು ಮಾಡ್ಬೇಕಾಗಿದೆ. KK ಮೋದಿ ಸರ್ ಸತ್ತೋದಾಗ ನಾನು ಡೆಲ್ಲಿಗೆ ಹೋಗಿದ್ದೆ. ಆ ಒಂದು VVIPಗಳ ಒಂದು ಇದನ್ನ ಯಾವತ್ತೂ ನೋಡಿರಲಿಲ್ಲ ನಾನು. VVIPಗಳ ಒಂದು ಇದನ್ನ ಸಾವಾದಾಗ ಫಿನರಲ್ಗೆ ಯಾವತ್ತೂ ಹೋಗಿದ್ದಿಲ್ಲ ನಾನು. ಅಲ್ಲಿ ಸಿಮಿಟ್ರಿ, ಆ ಒಂದು ಸ್ಮಶಾನಕ್ಕೆ ಹೋದಾಗ ಒಂಥರ ಮೈಂಡ್ ಓಪನ್ ಆಯ್ತಲ್ಲ. ಸೆಲೆಬ್ರೇಷನ್ ಆಗಿತ್ತು, ಸಾವು ಅಷ್ಟೇ ಅಲ್ಲ, ದುಃಖ ಇರಲಿಲ್ಲ ಅಲ್ಲಿ. ದುಃಖದ ಜೊತೆಗೆ ಸೆಲೆಬ್ರೇಷನ್ ಇತ್ತು. ಯಾಕೆಂದ್ರೆ ಎಂತ ಕಂಟ್ರಿಬ್ಯೂಷನ್ ಮಾಡೋಗಿದ್ದಾರೆ KK ಮೋದಿ ಸರ್, ಎಂತ ಸಾಮ್ರಾಜ್ಯ ಕಟ್ಟಿದ್ದಾರೆ. ಸಮೀರ್ ಮೋದಿ ಅವ್ರನ್ನ ನಮಗೆ ಕೊಟ್ಟಿದ್ದಾರೆ, ಮೋದಿ ಕೇರ್ ನಮಗೆ ಕೊಟ್ಟಿದ್ದಾರೆ. ಖಂಡಿತ ಅವರು ಲಕ್ಷಾಂತರ ಜನಗಳ ಒಂದು ಆತ್ಮದಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸ್ನೇಹಿತರೆ. ಅಂತ ಒಂದು ಅಪರೂಪದ ಸಾಧನೆ. ಅವರ ಒಂದು ಸಾವಿನ ಅಂತಿಮ ಯಾತ್ರೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು ಬಂದಿದ್ರು. ಓಕೆ, ಟಾಟಾ ಫ್ಯಾಮಿಲಿಯವರು, ಬಿರ್ಲಾ ಫ್ಯಾಮಿಲಿಯವರು, ಇನ್ಯಾರೋ ಅಂಬಾನಿ, ಈ ತರ ದೊಡ್ಡ ಫ್ಯಾಮಿಲಿಯವರು ಬಂದಿದ್ರು ಅಲ್ಲಿ. ಓಕೆ, ನನಗೊಂದು ಅವಕಾಶ ಸಿಕ್ತು. ನಾವು ಬೆಂಗಳೂರಿಂದ ಚಂದ್ರು, ನಾನು, ಮಂಜುನಾಥ್ ಶೆಟ್ಟಿ ಹೋಗಿದ್ವಿ ಅವರ ಒಂದು ಇದಕ್ಕೋಸ್ಕರ, ಅಂತಿಮ ಯಾತ್ರೆಗೋಸ್ಕರ. ಸಡನ್ ಆಗಿ ನಾವು ಫ್ಲೈಟ್ ಅಲ್ಲಿ ಹೋದ್ವಿ ಡೆಲ್ಲಿನಲ್ಲಿ. ಅದು ಒಂಥರ ಏನು ಅಂದ್ರೆ, ಸಾವು ಅಂದ್ರೆ ಬರೀ ಗೋಳು ಅಲ್ಲ. ಸಾವು ಅಂತ ಹೇಳಿದ್ರೆ ಅಲ್ಲಿ ಸಡಗರ ಸಂಭ್ರಮನೂ ಇರಬೇಕು. ಯಾಕೆ ಗೋಳು ಬರುತ್ತೆ ಅಂತ ಹೇಳಿದ್ರೆ, ಏನು ಮಾಡಿಲ್ಲ ಅಂತೇಳಿ ಎಷ್ಟು ಬೇಗ ಹೋದ್ರಲ್ಲ ಅಂತ ಅನ್ಸುತ್ತೆ. ಯಾರು ಅಳೋರು ಗೋಳಾಡೋರು ಅಂದ್ರೆ ಫ್ಯಾಮಿಲಿಯವ್ರು ಮಾತ್ರ. ಆದ್ರೆ ಇಡೀ ಪ್ರಪಂಚ ಕಣ್ಣೀರ್ ಹಾಕುತ್ತೆ. ಯಾವಾಗ ಅಂತ ಹೇಳಿದ್ರೆ, ಆ ಪ್ರಪಂಚಕ್ಕೆ ಏನಾದ್ರೂ ಸೇವೆ ಮಾಡಿದಾಗ, ಏನಾದ್ರೂ ಕೊಟ್ಟಾಗ, ಅನಿವಾರ್ಯತೆ ಸೃಷ್ಟಿ ಮಾಡಿ ಹೋದಾಗ. ಅದೇ ತರ ಸ್ನೇಹಿತರೆ, ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮುದುಕಿಯರಲ್ಲೇ ಒಂದು ಆಗಿದೆ. ಒಬ್ರು ನರಸಪ್ಪ ಅಂತ ಸ್ಟೋರಿ ಹೇಳ್ತಾ ಇರ್ತೀನಿ. ನಮ್ಮ ಹೊನ್ನಾಳಿ ತಾಲೂಕಲ್ಲಿ ವಿಲನ್ ಆಗಿರ್ತಾರೆ, ರಾಜಕೀಯ ಪುಡಾರಿ ಆಗಿರ್ತಾರೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಎಣ್ಣೆ ಹೊಡೆದು ಚರಂಡಿನಲ್ಲಿ ಬೀಳ್ತಾ ಇರ್ತಾರೆ, ಡ್ರೈನೇಜ್ ಅಲ್ಲಿ ಬೀಳ್ತಾ ಇರ್ತಾರೆ. ಆ ವ್ಯಕ್ತಿ ನೋಡಿದ್ರೆ ಎಲ್ಲರೂ ಡೋರ್ ಕ್ಲೋಸ್ ಮಾಡ್ತಾ ಇರ್ತಾರೆ. ಓ ದೇವ್ರು ಬಂದ್ರು, ದೆವ್ವ ಬಂತು ಅಂತ ಹೇಳಿ ಆ ವ್ಯಕ್ತಿನ ಎಲ್ಲರೂ ಹೇಟ್ ಮಾಡ್ತಾ ಇರ್ತಾರೆ. ಕುಡಿದು ಕಾಯಿಲೆ ಬಿದ್ದುಬಿಟ್ಟು 55ನೇ ವಯಸ್ಸಿಗೆ ಆ ವ್ಯಕ್ತಿ ಮಣಿಪಾಲ್ ಹಾಸ್ಪಿಟಲ್ ಸೇರ್ಕೋತಾರೆ. ಇನ್ನೇನು ಸತ್ತೋಗ್ಬೇಕು ಅಂತ ಹೇಳಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಸತ್ರ ಸಾಕಪ್ಪ ಅಂತೇಳಿ. ಆ ಊರಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ, ಬಾಡಿ ಬರುತ್ತೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಸತ್ತೋಗ್ತಾರೆ ಅಂತೇಳಿ. ಅಂತ ಟೈಮಲ್ಲಿ ಆ ವ್ಯಕ್ತಿ ಪವಾಡ ಸದೃಶ ರೀತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಮತ್ತೆ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಯಾರೋ ಕೊಡ್ತಾರೆ, ಬಳಸ್ಬಿಟ್ಟು 4-5 ದಿನದಲ್ಲಿ ಎಲ್ಲ ರೆಡಿ ಆಗ್ಬಿಟ್ಟು ವಾಪಸ್ ಬರ್ತಾರೆ. ಅಂದ್ರೆ ಸಾಯ್ಬೇಕಾಗಿರೋ ವ್ಯಕ್ತಿ ಮರುಜೀವ ಪಡ್ಕೊಂಡು ಇಲ್ಲಿ ಬಾಡಿ ಬರ್ಬೇಕಾಗಿತ್ತು, ಆ ವ್ಯಕ್ತಿ ಜೀವಂತ ವಾಪಸ್ ಬರ್ತಾರೆ. ಆದ್ರೆ ಸಂಭ್ರಮ ಪಡಕ್ಕೆ ಯಾರು ಇಲ್ಲ ಅಲ್ಲಿ. ಎಲ್ಲರೂ ಬೈಕೋತಾ ಇದ್ದಾರೆ, ಈ ವ್ಯಕ್ತಿ ಸತ್ತೇ ಚೆನ್ನಾಗಿರೋದಲ್ಲ ಅಂತೇಳಿ. ಈ ವ್ಯಕ್ತಿಗೆ ಶಾಕ್ ಆಗುತ್ತೆ, ಅಯ್ಯೋ ನನ್ನ ಜನ ಸಾಯದನ್ನೇ ಕಾಯ್ತಾ ಇದಾರಲ್ಲ ಅಂತೇಳಿ. ಆ ವ್ಯಕ್ತಿ ಇನ್ನು ಮುಂದೆ ಬದುಕು ತೋರಿಸ್ಬೇಕು ಅಂತೇಳಿ, ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂತೇಳಿ ಆಗ ಮೋದಿ ಕೇರ್ ಆಪರ್ಚುನಿಟಿ ಸಿಕ್ಕಿರುತ್ತೆ. ಮೋದಿ ಕೇರ್ ಅವಕಾಶ ಚೆನ್ನಾಗಿ ಬಳಸ್ಕೋತಾರೆ. ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾರೆ, ವೆಲ್ನೆಸ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾರೆ, ಓಕೆ, ಅಗ್ರಿಕಲ್ಚರ್ ಐಟಮ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ತಾರೆ. ಸುಮಾರು ಅವ್ರು ಹೇಳ್ತಾರೆ, ಅವ್ರ ಟೀಮ್ನವರು 500 ಎಕರೆ ಅಡಿಕೆ ತೋಟಕ್ಕೆ ಜೀವ ಕೊಟ್ಟಿದ್ದಾರಂತೆ. ಸಾಯ್ಬೇಕಾಗಿರೋ ಅಡಿಕೆನ ಅವ್ರು ಬದುಕಿಸಿದಾರಂತೆ ನಮ್ಮ ಐಟಮ್ ಕೊಟ್ಟು. ಎಷ್ಟೋ ಜನಕ್ಕೆ ಆರೋಗ್ಯ ಬಗ್ಗೆ ಕೊಟ್ಟಿದ್ದಾರೆ. ಅವ್ರು ಒಳ್ಳೆ ವ್ಯಕ್ತಿಯಾಗಿ ಇವತ್ತು ತಿಂಗಳಿಗೆ 75,000 ಸಂಪಾದನೆ ಮಾಡ್ತಿದ್ದಾರೆ ನರಸಪ್ಪ. ಕಾರ್ ಓನರು, ಫಾರಿನ್ ಟ್ರಿಪ್ಗೆಲ್ಲ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ. ಸೂಟ್ ಹಾಕೊಂಡು ಇವತ್ತು ಸ್ಟಾರ್ ಹೋಟ್ಲಲ್ಲಿ ಟ್ರೈನಿಂಗ್ ಕೊಡ್ತಾರವರು. ನೋಡಿ ಎಂತ ಪರಿವರ್ತನೆ ಆಯ್ತು, ಅವರು ಜೀವನ ಸಾರ್ಥಕ ಆಯ್ತು. ಇವತ್ತು ಇಡೀ ಊರೇ ದಿಗ್ಭ್ರಮೆಗೊಳಗಾಗಿದ್ದಾರೆ. ತುಂಬಾನೇ ಒಂದು ಇದಾಗಿದ್ದಾರೆ, ಫಿದಾ ಆಗಿದ್ದಾರೆ ಮೋದಿ ಕೇರ್ಗೆ ಮತ್ತೆ ನರಸಪ್ಪನ ಸಾಧನೆಗೆ. ನರಸಪ್ಪ ಮತ್ತೆ ಅವ್ರ ಲೀಡರ್ಗಳಿಗೆ ಇವತ್ತು ಜನಗಳು ಅಲ್ಲಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ.
ತುಂಬಾ ಜನ ಮೋದಿ ಕೇರ್ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ನೋಡಿ, ಇದು ಶತ್ರುದಲ್ಲೇ ಇದಾಗಿದೆ ಸ್ನೇಹಿತರೆ. ಈ ತರ ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟು ಘಟನೆ ಆಗಿರ್ತದೆ, ಯಾವ ತರ ನಾವು ಜೀವನದಲ್ಲಿ ಒಳ್ಳೆ ರೀತಿ ಬದುಕಬೇಕು ಅಂತಕ್ಕದ್ದನ್ನ ನೀವು ಒಳ್ಳೆ ರೀತಿ ಬದುಕಬೇಕು ಅಂತ ಹೊರಟಾಗ ನೀವೆಲ್ಲರೂ ಕೂಡ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಹಾಗೆ ಆಗುತ್ತೆ. ಸೊ ನೀವು ಡಿಸೈಡ್ ಮಾಡಬೇಕು ನಿಮ್ಮ ಜೀವನ ಹೆಂಗಿರ್ಬೇಕು ಅಂತೇಳಿ. ನೀವು 100 ವರ್ಷ ಆದಾಗ ಸತ್ತೋದಾಗ ಯಾವ ತರ ನಿಮ್ ಬಗ್ಗೆ ಆರ್ಟಿಕಲ್ ಬರೀತಾರೆ, ಎಷ್ಟು ಜನ ಯಾವ ತರ ಮಾತಾಡ್ಕೊಂತಾರೆ, ಯಾವ ತರ ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತೆ, ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೆ, ಯಾವ ತರ ಜನಗಳು ಮಿಸ್ ಮಾಡ್ಕೋತಾರೆ ನಿಮ್ಮನ್ನ, ಅದನ್ನ ನೀವು ಕಲ್ಪನೆ ಮಾಡ್ಬೇಕು. ಎಷ್ಟು ಕಂಟ್ರಿಬ್ಯೂಷನ್ ಮಾಡಿದೀರಾ, ಎಷ್ಟು ನೀವು ಸಾಧನೆ ಆಯ್ತು, ಎಷ್ಟು ನೀವು ಅಚೀವ್ಮೆಂಟ್ ಮಾಡಿಸಿದ್ರಿ, ಈ ಪ್ರಪಂಚಕ್ಕೆ ಎಷ್ಟು ಕೊಡುಗೆ ಕೊಟ್ರಿ, ಎಷ್ಟು ಅವಾರ್ಡ್ ತಗೊಂಡ್ರ ನೀವೇನಾದ್ರೂ ಗೊತ್ತಿಲ್ಲ. ನಿಮ್ದೇನ್ ಡ್ರೀಮ್ ಇದೆ ಅಂತಕ್ಕದನ್ನ ನೀವು ಬರೆದ್ಬಿಟ್ಟು ಅದು ಒಂಥರ ಗೋಲ್ ಸೆಟ್ ಇದ್ದಾಗೆ, ಮಾಮೂಲಿ ಗೋಲ್ ಸೆಟ್ ಅಲ್ಲ ಇದು, ಚಿರಸ್ಮರಣೆ ಅಂತಕ್ಕದ್ದು. ನೀವು ಇಲ್ಲದೆ ಇದ್ದಾಗ ಆಗ್ತಕ್ಕಂಥದ್ದು ಇದು. ಆದ್ರೆ ನಿಮಗೆ ಗೊತ್ತಿರಬೇಕು ಇದು ನಿಮಗೋಸ್ಕರ. ಇದು ಇಫ್ ಯು ವಾಂಟ್, ನೀವು ವಿಶ್ ಮಾಡಿದ್ರೆ ನನಗೆ ತೋರಿಸ್ಬೋದು, ನನಗೆ ಶೇರ್ ಮಾಡ್ಬೋದು ನನಗೆ ಪರ್ಸನಲ್ ಆಗಿ, ಅಥವಾ ನಿಮ್ಮ ಲೀಡರ್ಗೋ ನಿಮ್ಮ ಫ್ಯಾಮಿಲಿಗೋ ಬೇಕಾದ್ರೆ ತೋರಿಸ್ಬೋದು. ನಿಮಗೆ ಗೊತ್ತಿರಬೇಕು ಇದು ನಿಮ್ಮ ಹತ್ರ ಇರಬೇಕು ಅಂತೇಳಿ. ಸೊ ಅದು ಇವತ್ತಿನ ಒಂದು ವಿಶೇಷವಾಗಿ ನನಗೆ ಇಷ್ಟ ಆಗಿರ್ತಕ್ಕಂಥ ಈ ಒಂದು ಟ್ರೈನಿಂಗ್ ನಾನು ನಿಮಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಪ್ರಾಕ್ಟಿಕಲ್ ಮಾಡಿಸ್ಬೇಕಿತ್ತು. ತುಂಬಾ ಜನಗಳು ಲೈಫಲ್ಲಿ ಬರೀ ಹೊಡೆದಾಡ್ತಾ ಇದ್ದಾರೆ, ನೌಕರಿಗೋಸ್ಕರ, ವ್ಯಾಪಾರಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಸಾಧನೆಗೋಸ್ಕರ, ಕಾಂಟ್ರಿಬ್ಯೂಷನ್ಗೋಸ್ಕರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಒದ್ದಾಡ್ತಿದ್ದಾರೆ ಲೈಫಲ್ಲಿ. ನನಗೆ ಅನಿಸ್ತು ಇವ್ರೆಲ್ರಿಗೂ ಕೂಡ ಹೈ ಲೆವೆಲ್ ಇಂಜೆಕ್ಷನ್ ಇರ್ತಕ್ಕಂಥ ಈ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡಿಸ್ಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಇವತ್ತು ನಾನೇ ಟೆಂಪ್ಟ್ ಆದೆ. ಆಕ್ಚುಲಿ ಇಷ್ಟು ಒಂದು ಹೈ ಕಂಟೆಕ್ಸ್ಟ್ ಟ್ರೈನಿಂಗ್ ಅನ್ನ ಈ ತರ ಕೊಡಂಗಿಲ್ಲ, ಬಟ್ ಬೇಡ, ಯಾರೆಲ್ಲ ನೀವು ತಗೋತೀರಾ ನಿಮ್ಮ ಲೈಫಲ್ಲಿ ನೀವು ಸ್ಟಾರ್ ಫಿಶ್. ನಾನು ಹೇಗೆ ಆ ವ್ಯಕ್ತಿ ಆ ಸ್ಟಾರ್ ಫಿಶ್ ಅನ್ನ ಮತ್ತೆ ವಾಪಸ್ ನೀರಿಗೆ ಕೊಟ್ಟು ಜೀವನ ಕೊಟ್ರಲ್ಲ, ಆ ತರ ನೀವು ಹೊಸದಾಗಿ ಜೀವನ ಪಡ್ಕೋತೀರಾ ಅನ್ನೋ ಒಂದು ನಿರೀಕ್ಷೆಯಿಂದ ನಿಮ್ಮ ಜೀವನ ಸಾರ್ಥಕ ಆಗೋ ತರ ನೀವು ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಬರೀ ಮೋದಿ ಕೇರ್ ಒಂದೇ ಅಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲೇ ಕ್ಷೇತ್ರಕ್ಕೆ ಹೋಗ್ಲಿ ಎಲ್ಲ ಕ್ಷೇತ್ರದಲ್ಲೂ ಛಾಪನ್ನು ಮೂಡಿಸ್ಬೇಕು. ಅಲ್ಲಿ ನೀವು ಒಂದು ಮಾರ್ಕನ್ನು ಬಿಡಬೇಕು ಅಂತಲ್ಲ, ನೀವು ಮಾಡುವ ಕೊಡುಗೆಯಿಂದ ಅದು ಮಾರ್ಕ್ ಬರ್ತದೆ. ಸೊ ದುಡ್ಡಿನಿಂದ ಹೋಗೋದಲ್ಲ ಜೀವನ, ಸಾಧನೆ ಅಲ್ಲ, ಹೆಸರು ಮಾಡೋದ್ರಿಂದ ಹೋಗೋದಲ್ಲ, ನಾನು ಮಾಡುವ ಕೊಡುಗೆಯಿಂದ ಅದೆಲ್ಲ ಹುಡ್ಕೊಂಡು ಬರಬೇಕು. ಆ ತರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಅವಕಾಶ ಇದೆ. ಈಗ ಸ್ವಲ್ಪ ಬಿಸ್ನೆಸ್ ಲಿಂಕ್ ಮಾಡ್ತೀನಿ. ಟೀಮ್ ಎ, ಟೀಮ್ ಬಿ ಇದೆ. ಟೀಮ್ ಎ ಏನು ಅಂತ ಹೇಳಿದ್ರೆ ಅವರು ಬಿಸ್ನೆಸ್ ಅಲ್ಲಿ ಇದ್ದಾರೆ, ಟೀಮ್ ಬಿನು ಬಿಸ್ನೆಸ್ ಅಲ್ಲಿ ಇದ್ದಾರೆ. ಇಬ್ರಿಗೂ ಸೇಮ್ ಮೋದಿ ಕೇರು, ಸೇಮ್ ಪ್ರಾಡಕ್ಟ್, ಸೇಮ್ ಲೀಡರ್ಶಿಪ್ ಇದೆ. ಬಟ್ ಟೀಮ್ ಎ ಈಸ್ ಎ ನೆಗೆಟಿವ್ ಮೆಂಟಾಲಿಟಿ. ಟೀಮ್ ಎದವರು ಏನಪ್ಪಾ ಅಂತ ಹೇಳಿದ್ರೆ ಮಿಸ್ಟೇಕ್ ಹುಡುಕ್ತಾರೆ, ಬ್ಲೇಮ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡಲ್ಲ, ಕಮಿಟ್ಮೆಂಟ್ ಕೊಡಲ್ಲ. ಸೊ ಇದು ಆರ್ಡಿನರಿ ಮೆಂಟಾಲಿಟಿ ಇರ್ತಕ್ಕಂಥವ್ರು, ಅವರೇಜ್ ಮೆಂಟಾಲಿಟಿ ಇರ್ತಕ್ಕಂಥವ್ರು. ಟೀಮ್ ಎ ಸಮಸ್ಯೆ ಹುಡುಕ್ತಕ್ಕಂಥವ್ರು, ಟೀಮ್ ಎ ಕಮಿಟ್ಮೆಂಟ್ ಕೊಡೋದಿಲ್ಲ, ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥವ್ರು, ಕಲಿಯಕ್ಕೆ ರೆಡಿ ಇಲ್ಲ, ಪರಿವರ್ತನೆಗೆ ರೆಡಿ ಇಲ್ಲ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ನೋಡ್ತಾ ಇರ್ತಕ್ಕಂಥವ್ರು, ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇರ್ತಕ್ಕಂಥವ್ರು ಟೀಮ್ ಎ. ಟೀಮ್ ಬಿ ಲಾಂಗ್ ಟರ್ಮಿಗೋಸ್ಕರ ಎಫರ್ಟ್ ಆಗ್ತಾ ಇದ್ದಾರೆ, ಸಿಸ್ಟಮ್ ಕಟ್ತಾ ಇದ್ದಾರೆ, ಟೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಸೇವೆಗೋಸ್ಕರ ಇದ್ದಾರೆ ಅವರು. ಟೀಮ್ ಬಿ ಮಿಲಿಯನರ್ ಮೆಂಟಾಲಿಟಿ ಇದೆ. ಟೀಮ್ ಬಿ ಕಮಿಟೆಡ್, ಟೀಮ್ ಬಿ ಹಾರ್ಡ್ ವರ್ಕಿಂಗ್, ಟೀಮ್ ಬಿ ಎಥಿಕ್ಸ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ, ಟೀಮ್ ಬಿ ಟೀಮ್ ವರ್ಕ್ ಅಲ್ಲಿ ಇದ್ದಾರೆ, ಟೀಮ್ ಬಿ ಕಲಿಯಕ್ಕೆ ರೆಡಿ ಇದ್ದಾರೆ, ಪರಿವರ್ತನೆಗೆ ರೆಡಿ ಇದ್ದಾರೆ, ಟೀಮ್ ಬಿ ದೇಶಕ್ಕೋಸ್ಕರ ಬದುಕ್ತಾ ಇದ್ದಾರೆ, ಟೀಮ್ ಬಿ ಅಸೆಟ್ಸ್ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಟೀಮ್ ಏನವ್ರು ಏನಾಗ್ತಾರೆ ಫ್ಯೂಚರ್ ಆಫ್ ಮೋದಿ ಕೇರ್ ಅಲ್ಲಿ, ಟೀಮ್ ಬಿ ಏನಾಗ್ತಾರೆ ಫ್ಯೂಚರ್ ಆಫ್ ಮೋದಿ ಕೇರ್ ಅಲ್ಲಿ. ನಿಮ್ಗೆ ಈಗಲೇ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಯಾರನ್ನು ಕೂಡ ನೀವು ಕೈ ತೋರ್ಸೋದ್ ಬೇಕಾಗಿಲ್ಲ, ನಿಮಗೆ ಪಾಮ್ ಹಿಸ್ಟ್ರಿ ಬೇಕಾಗಿಲ್ಲ, ನಿಮ್ಗೆ ಯಾರು ಕೂಡ ಕಣಿ ಕೇಳೋದ್ ಬೇಕಾಗಿಲ್ಲ. ನೀವು ಟೀಮ್ ಎದಲ್ಲಿ ಇದ್ರೆ ಖಂಡಿತ ನಿಮ್ಮ ಫ್ಯೂಚರ್ ಏನು ಅಂತ 10 ವರ್ಷ ಆದ್ರೂ 5 ವರ್ಷ ಆದ್ರೂ ಮೋದಿ ಕೇರ್ ಅಲ್ಲಿ ಸಾಧನೆ ಆಗಲ್ಲ, ನಿಮ್ಮ ಲೈಫಲ್ಲಿ ಸಾಧನೆ ಆಗಲ್ಲ. ಟೀಮ್ ಎದವ್ರು ಏನಾಗ್ತಾರೆ ಗೊತ್ತಾ, ನಾರ್ಮಲ್ ವ್ಯಕ್ತಿಗಳು ಆಗಿರ್ತಾರೆ, ಸಣ್ಣ ಪುಟ್ಟ ಸಾಧನೆ ಮಾಡ್ತಾರೆ. ಟೀಮ್ ಉಳಿಸ್ಕೊಳಕ್ಕಾಗಲ್ಲ, ಟೀಮ್ ಅಲ್ಲಿ ಮಿರಾಕಲ್ ಆಗಲ್ಲ, ರೆವಲ್ಯೂಷನ್ ಆಗಲ್ಲ, ಲೈಫ್ ಸ್ಟೈಲ್ ಬರಲ್ಲ, ಸಕ್ಸಸ್ ಬರಲ್ಲ, ಜನಗಳು ಯಾರು ಮೋಟಿವೇಟ್ ಆಗಲ್ಲ, ಇನ್ಸ್ಪೈರ್ ಆಗಲ್ಲ, ಕಂಟ್ರಿಬ್ಯೂಷನ್ ಆಗಲ್ಲ. ಜನಗಳು ಏನ್ ನೋಡ್ತಾರೆ, ಟೀಮ್ ಎದವ್ರನ್ನ ನೋಡಿದ್ರೆ ವಾಕರಿಕೆ ಬರುತ್ತೆ ಮೋದಿ ಕೇರ್ ಬಗ್ಗೆ. ಏನಪ್ಪ 10 ವರ್ಷ ಆಯ್ತು, 5 ವರ್ಷ ಆಯ್ತು, 3 ವರ್ಷ ಆಯ್ತು, ಏನು ಮಾಡಿಲ್ಲ ಇವರು ಅಂತೇಳಿ ಬರೀ ಹೊಟ್ಟೆಪಾಡಿಗೋಸ್ಕರ ಬದುಕ್ತಾ ಇರ್ತಾರೆ ಟೀಮ್ ಎದವರು. ಅವ್ರ ನೌಕರಿ, ಅವ್ರ ವ್ಯಾಪಾರಕ್ಕೆ ಅಷ್ಟೇನೆ ಬೆಲೆ ಕೊಡ್ತಾ ಇರ್ತಾರೆ. ಬಟ್ ಟೀಮ್ ಬಿದವರು ಅವ್ರ ನೌಕರಿ ವ್ಯಾಪಾರಕ್ಕೂ ಬೆಲೆ ಕೊಡ್ತಾ ಇದ್ದಾರೆ, ಆದ್ರೆ ಹೆಚ್ಚಿನ ಇಂಪಾರ್ಟೆನ್ಸ್ ಮೋದಿ ಕೇರ್ ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ಸಿಸ್ಟಮ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಲೀಡರ್ಶಿಪ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಎಜುಕೇಶನ್ ತಗೊಂತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ದೊಡ್ಡ ಲೈಫಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅವರು. ಅವ್ರ ಕೆಳಗಡೆ ಸಾವಿರಾರು ಜನ ಅಚೀವ್ ಆಗ್ತಿದ್ದಾರೆ, ಲಕ್ಷಾಂತರ ಜನ ಅಚೀವ್ ಆಗ್ತಿದ್ದಾರೆ, ಲಕ್ಷಾಂತರ ಜನ ಬಡತನದಿಂದ ಶ್ರೀಮಂತಿಕೆಗೆ ಬರ್ತಾ ಇದ್ದಾರೆ. ಟೀಮ್ ಬಿ ಲೀಡರ್ನ ಜನಗಳು ಗುರುತಿಸ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಈ ಲೀಡರ್ಗಳಿಂದ ನಮ್ಮ ದೇಶ ಪ್ರಗತಿ ಆಯ್ತು, ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಯ್ತು, ನಮ್ಮ ದೇಶದಲ್ಲಿ ಬಡತನ ಕಡಿಮೆ ಆಯ್ತು ಅಂತೇಳಿ. ಸ್ನೇಹಿತರೆ, ನಿಮ್ ಫ್ಯೂಚರ್ ಇವಾಗ ಕಣ್ಣಿ ಕಾಣ್ತಾ ಇದೆ. ನೀವೇನ್ ಮಾಡ್ಬೇಕು, ಸಿಸ್ಟಮ್ಗೋಸ್ಕರ ಇದೀರಾ, ಲಾಂಗ್ ಟರ್ಮಿಗೋಸ್ಕರ ಇದೀರಾ, ಅಥವಾ ಟೆಂಪರರಿಗೋಸ್ಕರ ಇದೀರಾ, ಅವರೇಜ್ ಮೆಂಟಾಲಿಟಿ ಇದೆಯಾ ಅಥವಾ ಮಿಲೇನಿಯನ್ ಮೆಂಟಾಲಿಟಿ ಇದೆಯಾ, ಕಲಿಬೇಕು ಅಂತ ಉತ್ಸಾಹ ಇದೆಯಾ ನಿಮಗೆ, ಅಥವಾ ಬರೀ ನನಗೆಲ್ಲ ಗೊತ್ತು ಅಂತ ಅನ್ಕೊಂಡಿದ್ದೀರಾ, ನನಗೆ ಎಲ್ಲ ಗೊತ್ತು ನಾನೇನ್ ಕಲಿಯೋದಿಲ್ಲ ಅಂತ ಅನ್ಕೊಂತಿದ್ದೀರಾ. ಟೀಮ್ ಏನಲ್ಲಿ ಇರ್ತೀರಾ ನೀವು. ಟೀಮ್ ಬಿದಲ್ಲಿ ಟೀಮ್ ಬಿದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ದೊಡ್ಡ ಒಂದು ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ತಾ ಹೋಗ್ತೀರಾ ಅಂಡ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗ್ತೀರಾ. ಇವತ್ತು ನೋಡಿ, ಸುರೇಖಾ ಮೇಡಮ್ ಕೆಳಗೆ ಎಷ್ಟು ಜನ ಅಚೀವ್ ಆಗಿದ್ದಾರೆ, ಪ್ರಮೋದ್ ಆಚಾರ್ಯ ಸರ್ ಕೆಳಗೆ ಎಷ್ಟು ಜನ ಅಚೀವ್ ಆಗಿದ್ದಾರೆ. ಪ್ರಮೋದ್ ಆಚಾರ್ಯ ಸರ್ನ ಇವತ್ತು ಯಾವ ತರ ದೇವ್ರ ತರ ನೋಡ್ತಾರೆ. ಇವತ್ತು ಕಮರ್ಷಿಯಲ್ ಯಾರು ನೋಡಲ್ಲ ಅವ್ರನ್ನ. ಆ ಟೀಮು ಈ ಟೀಮು ಅಂತಲ್ಲ, ನಾವು ಅವ್ರಿಂದ ಕಲಿತಾ ಇದೀವಿ.
ಸೊ ನನ್ನನ್ನ ಅವ್ರ ತಮ್ಮ ಅಂತ ಅನ್ಕೊಂಡಿದ್ದಾರೆ, ನಾನು ಅವ್ರನ್ನ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಟಾಪ್ ಅಲ್ಲಿ ಇದ್ದಾರೆ ಲೈಫಲ್ಲಿ. ಅವರು ಯಾವತ್ತೂ ಕೂಡ ಸ್ವಾರ್ಥಿ ಆಗ್ಲಿಲ್ಲ. ಅವರು ಏನೇ ಆದ್ರೂ ಕೂಡ ಜನಕ್ಕೆ, ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತ ಇದ್ದಾರೆ. ತುಂಬಾ ಜನ ಕಮರ್ಷಿಯಲ್ ಆಗಿರೋ ಲೀಡರ್ಗಳಿದ್ದಾರೆ. ಕಮರ್ಷಿಯಲ್ ಆಗಿರೋ ಲೀಡರ್ ಬರೀ ಗ್ರೋತ್ ಆಗ್ತಾರೆ, ಆದ್ರೆ ಈ ತರ ಹೆಸರು ಸಂಪಾದನೆ ಮಾಡೋಕ್ಕಾಗಲ್ಲ, ಈ ತರ ಗೌರವ ಸಂಪಾದನೆ ಮಾಡೋಕ್ಕಾಗಲ್ಲ, ಪುಣ್ಯ ಸಂಪಾದನೆ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಈ ಪುಣ್ಯ ಸಂಪಾದನೆ ಮಾಡೋದಿದೆಯಲ್ಲ ಲೈಫಲ್ಲಿ ಬೆಲೆ ಕಟ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ದಾರಿ ಇದೆ ಇಲ್ಲಿ. ಸೊ ನೀವೆಲ್ಲರೂ ಕೂಡ ಎಷ್ಟು ಬಡ್ಕೋತೀವಿ ಟ್ರೈನಿಂಗ್ಗಳಿಗೆ ಬನ್ನಿ ಅಂತೇಳಿ. ಇವತ್ತಿನ ಟ್ರೈನಿಂಗ್ ಅಲ್ಲಿ ಎಷ್ಟು ಜನಗಳಿಗೆ ಮೈಂಡ್ ಓಪನ್ ಆಗಿದೆ, ಹಾರ್ಟ್ ಓಪನ್ ಆಗಿದೆ. ನನಗೆ ಅನಿಸ್ತಾ ಇದೆ ಡೆಫಿನೆಟ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಟ್ರೈನಿಂಗ್ ಬರದೇ ಇದ್ರೆ ಎಷ್ಟು ಲಾಸ್ ಆಗಿರೋದು ನೀವೇ ಯೋಚನೆ ಮಾಡಿ. ಒಂದು ಟ್ರೈನಿಂಗ್, ಒಂದು ವಿಡಿಯೋ, ಒಂದು ರೆಕಾರ್ಡಿಂಗ್ ಎಷ್ಟು ಇಂಪಾರ್ಟೆಂಟ್. ಒಂದು ಮೆಸೇಜು ಸಿಂಪಲ್ ಆಗಿ ಇಗ್ನೋರ್ ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಬಿಟ್ಟಾಕ್ಬಿಡ್ತೀರಾ. ಓಕೆ, ಎಷ್ಟು ಲಾಸ್ ಆಗುತ್ತೆ. ಸೊ ಒಂದು ಟ್ರೈನಿಂಗು ಪವರ್ನ ಹೇಳಕ್ಕೋಸ್ಕರ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿಮಗೆ ಚಿನ್ನದ ಗಣಿ 1,000 ದಿನಗಳಲ್ಲಿ ಚಿನ್ನದ ಗಣಿ ಮುಟ್ತಕ್ಕಂತಹ, ಚಿನ್ನದ ಗಣಿಗೆ ಓನರ್ ಆಗ್ತಕ್ಕಂಥ ದಾರಿ ಗೊತ್ತು ನಿಮಗೆ. ಇಷ್ಟು ಟ್ರೈನಿಂಗ್ ಅಟೆಂಡ್ ಆಗಿದ್ದೀರಾ, ಶ್ರಮ ಹಾಕಿದ್ದೀರಾ, ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಇನ್ವೆಸ್ಟ್ ಮಾಡಿದ್ದೀರಾ, ಕಲ್ತಿದ್ದೀರಾ. 1,000 ದಿನದಲ್ಲಿ ಚಿನ್ನದ ಗಣಿನ ಮುಟ್ತಕ್ಕಂತಹ ರಾಜಮಾರ್ಗ ಗೊತ್ತು ನಿಮಗೆ, ಅಷ್ಟೇ ಗೊತ್ತು ನಿಮಗೆ. ಆದ್ರೆ ಒಂದು ಟ್ರೈನಿಂಗ್ ಇದೆ, ಒಂದು ವರ್ಕ್ಶಾಪ್ ಇದೆ, ಆ ಟ್ರೈನಿಂಗ್ ಮಿಸ್ ಆಗ್ತೀರಾ ನೀವು. ಅಲ್ಲಿ ಹೇಳ್ಕೊಡ್ತಾರೆ, ಇಲ್ಲ ಅಪ್ಗ್ರೇಡ್ ಆಗಿದೆ, ಇಂಪ್ರೂವ್ಮೆಂಟ್ ಆಗಿದೆ. 1,000 ದಿನದಲ್ಲಿ ಚಿನ್ನದ ಗಣಿಗೆ ಓನರ್ ಆಗ್ತಕ್ಕಂತಹ ಒಂದು ಮೆಥಡ್ ಏನಿದೆ ಔಟ್ಡೇಟ್ ಆಗೋಯ್ತು. ಬರೀ 800 ದಿನದಲ್ಲೇ ನೀವು ಚಿನ್ನದ ಗಣಿಗೆ ಓನರ್ ಆಗ್ಬೋದು ಅಂತೇಳಿ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅವಾಗ ಏನಾಗುತ್ತೆ? ಯಾರಿಗೆ ಲಾಸು? ನಿಮಗೆ ತಾನೇ ಮಿಸ್ ಆಗಿದ್ದು. ಸ್ನೇಹಿತರೆ, 1,000 ದಿನದಲ್ಲಿ ಚಿನ್ನದ ಗಣಿಗೆ ಓನರ್ ಆಗುವ ನಿಮಗೆ ಮೆಥಡ್ ಗೊತ್ತು ನಿಮಗೆ. ಆದ್ರೆ 800 ದಿನದಲ್ಲೇನೆ ಚಿನ್ನದ ಗಣಿಗೆ ಓನರ್ ಆಗ್ತಕ್ಕಂತಹ ಮೆಥಡ್ ಇನ್ವೆಂಟ್ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಅಲ್ಲಿ ಆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಮಿಸ್ ಆಗಿದ್ದೀರಾ. ನಿಮ್ಗೆ ತಾನೇ ಲಾಸ್ ಆಗೋದು, ನೀವೇ ತಾನೇ ಸ್ಲೋ ಆಗಿ ಅಚೀವ್ ಆಗೋದು, ಅಥವಾ ಅಚೀವ್ಮೆಂಟೇ ಬರೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ಯಾವ ಒಂದು ಟ್ರೈನಿಂಗ್ ಮಿಸ್ ಮಾಡ್ಕೋತೀರಾ ಅದು ನಿಮಗೆ ಬಹಳ ಅವಶ್ಯಕತೆ ಇರ್ತದೆ. ಸೊ ಅದಕ್ಕೋಸ್ಕರ ಈ ಒಂದು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಏನಿದೆ, ಸೊ ನೀವೆಲ್ಲರೂ ಕೂಡ ಖಂಡಿತ ಮಾಡ್ಬೋದು. ಆದ್ರೆ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಒಂದು ಕಾಣಿಕೆ, ನಿಮ್ಮ ಒಂದು ಚಿರಸ್ಮರಣೆ. ಸೊ ಆ ಚಿರಸ್ಮರಣೆನ ನೀವು ಬರ್ಕೋಬೇಕು ನಿಮಗೋಸ್ಕರ. ನೀವು ಬೇಕಾದ್ರೆ ಬೇರೆ ತೋರಿಸಿ, ನಿಮ್ಮ ಇಷ್ಟ. ಸೊ ನನಗೆ ನೀವು ತೋರಿಸಿದ್ರೆ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ನ ಡೈರೆಕ್ಷನ್ ಏನು, ನಾನು ಯಾವ ತರ ನಿಮ್ಮ ಬಗ್ಗೆ ನಾನೇನು ಗೈಡ್ ಮಾಡ್ಬೋದು ಅಂತ ನಾನು ತಿಳ್ಕೊತೀನಿ. ಅದಕ್ಕೋಸ್ಕರ ಸೊ ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದದು. ಓಕೆ, ಇವಾಗ ಇವತ್ತಿನ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಏನ್ ರಿಯಲೈಸ್ ಆಯ್ತು ಅನ್ನೋದನ್ನ ಮೆಸೇಜ್ ಮುಖಾಂತರ ನೀವು ಹೇಳ್ಬೋದು. ಓಕೆ, ಸೊ ಮೆಸೇಜ್ ಮುಖಾಂತರ ನೀವು 1 ಲೈನ್ 2 ಲೈನ್ ಅಲ್ಲಿ ನೀವು ತಿಳಿಸ್ಬೋದು. ಓಕೆ, ಏನ್ ರಿಯಲೈಸ್ ಆಯ್ತು ಅಂತೇಳಿ ಒಂದು ನಿಮ್ ನಿರ್ಧಾರ ಏನು, ನಿಮ್ ಕಮಿಟ್ಮೆಂಟ್ ಏನು, ನಿಮ್ ಡಿಕ್ಲರೇಷನ್ ಏನು ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡ್ತೀರಾ? ಎಸ್, I will grow and prove it. Thank you for opening my mind, Shanta madam. Okay, Sukanya madam, yes sir, powerful knowledge. Thank you. I'll be the best always. Sudhindra Murthy. Excellent training sir, Dwivedi ji. Okay, ಇಷ್ಟೇ ಅಲ್ಲ, ಏನು ನಿಮಗೆ ರಿಯಲೈಸೇಷನ್ ಆಯ್ತು ಅದನ್ನ ಬರೆದ್ರೆ ಒಳ್ಳೇದು. ವಂಡರ್ಫುಲ್, ಬೆಸ್ಟ್, ಇದೆಲ್ಲ ಓಕೆ, ಅಪ್ರಿಷಿಯೇಷನ್ ಮಾಮೂಲಿ ಇದು. ಬಟ್ ಏನಾದ್ರೂ ಒಂದು ರಿಯಲೈಸೇಷನ್ ಆಗಿದ್ದು ಬರೆದ್ರೆ ಬಹಳ ಒಳ್ಳೇದು. ಓಕೆ, ನೆಕ್ಸ್ಟ್ ರಿಯಲಿ ಇನ್ಸ್ಪೈರಿಂಗ್, ನನ್ನ ಕರ್ತವ್ಯದ ಬಗ್ಗೆ ಅರಿವಾಯ್ತು. ಓಕೆ, ಈ ತರದ್ದು ಸರ್, ನನ್ನ ಗೆರೆ ಏನು ಇದೆ ಅಂತ ಅರ್ಥ ಆಯ್ತು ಸರ್. ಓಕೆ, ರಾಮನ್ಜಿ, ಐ ಆಮ್ ಬಿ ಕೆಟಗರಿ. ವಂಡರ್ಫುಲ್, ನಾನು ಬಿ ಕೆಟಗರಿ ಸೇರಿದವರು. ಎಸ್ ಸರ್, ಟುಡೇ ಇಸ್ ಮೈ ರೀಬರ್ತ್ ಡೇ. ಓ ವಂಡರ್ಫುಲ್. ಈ ತರ ಒಂದು ಸೆಂಟೆನ್ಸ್ ಅಲ್ಲೇ ಪಂಚ್ ಇದೆ. ಮೈ ಲೈಫ್ ಟರ್ನಿಂಗ್ ಪಾಯಿಂಟ್, ಪ್ರದೀಪ್ ಜಿ. ಓಕೆ, ನಾನು ಓಕೆ ಲೈಫಲ್ಲಿ ಐ ಅಟೆಂಡೆಡ್ ದಿಸ್ ಇನ್ ಭುವನೇಶ್ವರ್. ಓ ಬಟ್ ಫರ್ಗಟ್, ಭುವನೇಶ್ವರದ ಅಟೆಂಡ್ ಆಗಿದ್ರು, ಮರ್ತಿದ್ರು. ದ್ವಿವೇದಿ ಜಿ. ಓಕೆ, ಕಮಿಟ್ಮೆಂಟ್ ವಿತ್ ಬಿ ಟೀಮ್, ನನ್ನ ಚಿರಸ್ಮರಣೆ ಈ ದಿನ ಬರಿತಾ ಇದ್ದೀನಿ. ವಂಡರ್ಫುಲ್. ಸುಧಾ ಮೇಡಮ್, ಇದು ಇಂಪಾರ್ಟೆಂಟ್, ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ತಕ್ಕಂಥದ್ದು. ಯು ಶುಡ್ ರನ್ ಬಿಹೈಂಡ್ ಸರ್ವಿಸ್ ಅಂಡ್ ಎಥಿಕ್ಸ್. ಓಕೆ, ರಶ್ಮಿ ಅವ್ರು ಬರ್ದಿದ್ದಾರೆ. ವಂಡರ್ಫುಲ್. ಓಕೆ, ಈಗ ನಾನು ಚಾನ್ಸ್ ಕೊಡ್ತೀನಿ 2-3 4 ಜನಕ್ಕೆ. ನಾನು ಹೋದ್ರು. ಓಕೆ, ಗಿರಿ ರಾಮಮೋಹನ್, ಟು ನೋ ದ ಪಾತ್ ಲೈಫ್ ಪರಿವರ್ತನ್. ಎಕ್ಸಲೆಂಟ್. ಕೆಲವ್ರಿಗೆ ಚಾನ್ಸ್ ಕೊಡ್ತೀನಿ, ಚಿಕ್ಕದಾಗಿ ನಿಮ್ಮ ಅನುಭವ ಹಂಚ್ಕೊಬಹುದು, ಓಪನ್ ಆಗಿ ಶೇರ್ ಮಾಡ್ಕೊಬಹುದು, ಮಾತಾಡೋದ್ರ ಮುಖಾಂತರ. ಮನಸ್ಸಲ್ಲಿ ಕಿಚ್ಚು ಇದೆ ಸರ್. ಮಮತಾ, ಎಸ್ ಸರ್, ನಿಮಗೆ ಈ ಟ್ರೈನಿಂಗ್ ಇಂದ ನಾನು ಜನ ಗುರುತಿಸುವ ಪೀಪಲ್ ಆಗ್ತೀನಿ ಸರ್. ಓಕೆ, ಲತಾ, ಐ ಓಪನಿಂಗ್ ಸರ್, ತುಂಬಾ ಧನ್ಯವಾದಗಳು. ಟುಡೇ ಐ ಕಮಿಟೆಡ್ ದಟ್ ಐ ವಿಲ್ ಗ್ರೋ ವಿತ್ ಆಲ್ ಗಿವಿಂಗ್ ಸಮ್ ಎಕ್ಸ್ಟ್ರಾ ಎಫರ್ಟ್ಸ್. ಓಕೆ, ಸೂಪರ್. ಓಕೆ, ನಾನಿವಾಗ ಲೆಕ್ಚರ್ ಓಕೆ, ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಗಿರಿ ರಾಮ್ ಮೋಹನ್ ಅವರು ಇನ್ವೈಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಮತಾ ಡಿ ಜಿ. ಅಷ್ಟೇನೆ, ಎಲ್ಲರೂ ಬೇಡ. ನೆಕ್ಸ್ಟ್ ಕೃಷ್ಣಮೂರ್ತಿ. ಚಿಕ್ಕದಾಗಿ ಕೃಷ್ಣಮೂರ್ತಿ ಸರ್.
ಓಕೆ, ಶೇರ್ ಮಾಡಿ. ಯಾರು ನಾನು ಹೆಸರು ಹೇಳಿದ್ನಲ್ಲ ಅವ್ರು ಯಾರಾದ್ರೂ ಶೇರ್ ಮಾಡಿ. ಸರ್ ಗುಡ್ ಮಾರ್ನಿಂಗ್ ನಾನು ಕೃಷ್ಣಮೂರ್ತಿ. ಹೇಳಿ ಸರ್. ನೆಕ್ಸ್ಟ್ ಮಮತಾ. ಕೃಷ್ಣಮೂರ್ತಿ ಹೇಳಿ. ಸರ್ ಇದು ವಂಡರ್ಫುಲ್ ಅಂತ ಹೇಳಿದಿಲ್ಲ, ಬೆಸ್ಟ್ ಟ್ರೈನಿಂಗ್ ಅಂತ ಅಂತ ಟ್ರೈನಿಂಗು ನನ್ನ ಜೀವನದಲ್ಲಿ ನಾನು ಏನು ಮಾಡ್ಬೇಕಂತ ಅರಿವಾಯಿತು. ಹಾಗೆಯೇ ಇದುವರೆಗೂ ನಡೆದೋಯ್ತು. ಸೊ ಅದಕ್ಕೆ ಅದ್ರ ಬಗ್ಗೆ ಬರ್ಡ್ ಮನಸ್ಸಿಗೆ ಹೋಗೋದು ಬೇಕಾಗಿಲ್ಲ. ಇನ್ನು ಮುಂದೆ ಏನು ಮಾಡಬೇಕು, ಏನು ಮರಣಶಾಸನ ಅಂತ ಹೇಳಿದ್ರಲ್ಲ, ಡೆಫಿನೆಟಾಗಿ ನನ್ನ ಇದು ಆದಮೇಲೆ ಮುಂದೆ ಪ್ರಪಂಚ ಹೇಗೆ ನನ್ನನ್ನು ನೆನ್ಪಿಟ್ಕೋಬೇಕು ಅದನ್ನು ನಾನು ಈಗಲೇ ಬರೆಯೋದು ತುಂಬ ತುಂಬ ಮಿರಾಕಲ್ ಆಗ್ತದೆ. ನನ್ನ ಮನಸ್ಥಿತಿ ಕೂಡ ಒಂದು ತಿಳಿ ನೀರಿನ ಥರ ಆಗ್ತಾ ಹೋಗುತ್ತೆ. ನಾನು ಆಳವಾಗಿ ನಾನು ನೋಡ್ಕೊಳೋಕ್ಕೆ ತುಂಬ ಹೆಲ್ಪ್ ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಜನ ಅನ್ಕೊಂಡಿರ್ತೀರಾ ಇಷ್ಟು ಲೇಟ್ ಗೊತ್ತಾಯ್ತು ಅಂತ ಹೇಳಿ. ಈಗಲಾದ್ರೂ ಗೊತ್ತಾಯ್ತಲ್ಲ ಅಂತ ಖುಷಿಯಾಗಿ. ಇನ್ನ 30 ವರ್ಷ ಲೈಫ್ ಆರ್ಡಿನರಿ ಆಗಿ ಇದ್ಕೊಂಡು ಲೈಫಲ್ಲಿ ನಾವು ಕೆಟ್ಟ ಕೆಲಸ ಮಾಡಿ ಆಮೇಲೆ ಟೈಮಲ್ಲಿ ಗೊತ್ತಾಗಿಂದ ಮುಂಚೆ ಈಗಲೇ ಗೊತ್ತಾಗಿದೆ. ತುಂಬಾ ಜನಗಳದ ಒಂದು ರಿಗ್ರೆಟ್ ಏನು ಅಂದ್ರೆ ನನ್ನ ಜೀವನ ಚೆನ್ನಾಗಿ ಬದುಕಲಿಲ್ಲ ಅಂತ ಹೇಳಿ. ತುಂಬಾ ಜನ ಗೊತ್ತಾಗುತ್ತೆ ನಾನು ಅದನ್ನೆಲ್ಲ ಮಾಡ್ಬೇಕಿತ್ತು, ಇದನ್ನೆಲ್ಲ ಮಾಡ್ಬೇಕಿತ್ತು, ಈ ತರ ಸಾಧನೆ ಮಾಡ್ಬೇಕಿತ್ತು ಅಂತ ಹೇಳಿ. ಆದ್ರೆ ಮರಣ ಒಂದು ಅನ್ಕೋತಾರೆ, ಡೆತ್ ಬೆಡ್ ಅಲ್ಲಿ ಅನ್ಕೋತಾರೆ ನಾನು ಟೈಮ್ ಕೊಡ್ಲಿಲ್ಲ ಫ್ಯಾಮಿಲಿಗೆ ಅಂತ ಆಗ್ಲಿ, ನಾನು ಅನ್ಕೊಂಡಿದ್ದು ನನ್ನ ಮನಸ್ಸಿಗೆ ಇಷ್ಟ ಆಗಿರೋದ ನಾನು ಮಾಡ್ಲಿಲ್ಲ ಲೈಫಲ್ಲಿ, ಬರೀ ಗುಲಾಮ್ಗಿರಿ ಮಾಡಿದೆ ನಾನು ಅಂತನೋ, ಅಥವಾ ಬರೀ ನನಗೆ ಇಷ್ಟ ಇಲ್ದಿರೋದನ್ನ ಮಾಡಿದೆ, ಮನಸ್ಸನ್ನ ಬರ್ಡ್ ಮಾಡ್ಕೊಂಡು ನಾನು ಬದುಕಿದೆ, ಎಲ್ಲರ ಜೊತೆ ವಿರೋಧ ಕಟ್ಕೊಂಡೆ ನಾನು, ಎಲ್ಲರೂ ದ್ವೇಷ ಮಾಡ್ಕೊಂಡೆ ನಾನು ಲೈಫಲ್ಲಿ ಅನುಭವಿಸ್ಲೇ ಇಲ್ಲ, ಈ ಪ್ರಪಂಚ ತಿರ್ಗಾಡ್ಲೇ ಇಲ್ಲ, ನಾನು ಜೀವನ ಅನುಭವಿಸ್ಲೇ ಇಲ್ಲ ಅಂತ ಅನ್ಕೊಂಡು ಕೊನೆಗಳಿಗೆ ನಾನು ಅನ್ಕೋತಾರೆ. ಬೇಡ. ನೆಕ್ಸ್ಟ್ ವೇಣುಗೋಪಾಲ್ ಸರ್, ಮಮತಾ ಡಿಜಿ. ಈಗ ನೆಕ್ಸ್ಟ್ ಸುಧಾ ಮೇಡಮ್. ಹಲೋ ಸರ್. ಹಲೋ ಅಣ್ಣ, ಗುಡ್ ಮಾರ್ನಿಂಗ್ ಅಣ್ಣ. ನಾನು ಎಷ್ಟೋ ದಿನಗಳ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀನಿ ಅಣ್ಣ. ಇವತ್ತಂತೂ ನಿಮ್ಮ ಟ್ರೈನಿಂಗ್ ನನಗೆ ತುಂಬಾನೇ ಸ್ಪೆಷಲ್ ಅನ್ನಿಸ್ಬಿಡ್ತು. ಇವತ್ತು ನನಗೆ ಪ್ರತಿಯೊಂದು ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಕೂಡ ಎಷ್ಟು ಮನಮುಟ್ಟೋ ತರ ಇರ್ತದೆ. ಬದುಕು ಅಂದ್ರೆ ಒಂದು ಸುಂದರ ಪಯಣ. ಇಲ್ಲಿ ನಾವು ಹೋಗೋದು ನಿಜ, ಆದ್ರೆ ನಮ್ಮ ನೆನಪಲ್ಲಿ ಉಳಿಯೋದು ಹೃದಯ ತಟ್ಟಿದ ನೆನಪುಗಳು, ನಾವು ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ. ನಿಜವಾಗೂ ನಾನು ಇವತ್ತು ಚಿರಸ್ಮರಣೆ ಬರೀಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಣ್ಣ. ಎಕ್ಸಲೆಂಟ್ ಟ್ರೈನಿಂಗ್ ನಿಮ್ದು, ಒನ್ ಆಫ್ ದ ಬೆಸ್ಟ್ ಟ್ರೈನಿಂಗ್ ಅನ್ಕೋತೀನಿ ನಾನು. ಇಷ್ಟು ವರ್ಷ ನಿಮ್ಮ ಟ್ರೈನಿಂಗ್ ಅಲ್ಲಿ ಇದು ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಟ್ರೈನಿಂಗ್. ರಿಯಲಿ ಐ ಇನ್ಸ್ಪೈರ್ಡ್, ರಿಯಲಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ಅಣ್ಣ. ನಿಮ್ಮಂತ ಬಣ್ಣ ಸಿಕ್ಕಿರೋದು ನನಗೆ ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಟುಡೇ ಇಸ್ ಮೈ ರೀಬರ್ತ್ ಅಂತ ಹೇಳ್ಬೋದು. ಅಷ್ಟು ಎಕ್ಸಲೆಂಟ್ ಇನ್ಫಾರ್ಮೇಶನ್, ಎಸ್ಪೆಷಲಿ ಆ ನೋಬೆಲ್ ವ್ಯಕ್ತಿದು ನನಗೆ ತುಂಬಾ ಇನ್ಸ್ಪೈರ್ ಆಯ್ತು. ಥ್ಯಾಂಕ್ ಯು. ನಿಜವಾಗ್ಲೂ ಆಗಿರೋದು ಇದು. ಒಬ್ಬ ವ್ಯಕ್ತಿಗೆ ಆಯ್ತು ಆಲ್ಫ್ರೆಡ್ ನೋಬೆಲ್. ಇವತ್ತು ನಾವು ಲಕ್ಷಾಂತರ ಜನ ಆಲ್ಫ್ರೆಡ್ ನೋಬೆಲ್ ಆಗ್ಬೇಕಾಗಿದೆ. ಟೈಮ್ ತಗೊಳ್ಳಿ, ಚಿರಸ್ಮರಣೆ ಸುಮ್ಮನೆ ಟಾರ್ಗೆಟ್ ತಗೊಂಡು ಅರ್ಧ ಗಂಟೆಯಲ್ಲಿ ಮುಗಿಸ್ತೀನಿ ಅಂತಲ್ಲ, ದಿನಗಟ್ಟಲೆ ಟೈಮ್ ತಗೊಳ್ಳಿ, ಪರವಾಗಿಲ್ಲ. ಮತ್ತೆ ಇಂಪ್ರೂವ್ ಮಾಡ್ಕೊಂತ ಹೋಗಿ. ಯಾವ ತರ ಲವ್ ಲೆಟರ್ನ 2-3 ದಿನ 4 ದಿನ ಬರೀತಾರಲ್ಲ, ಆ ತರ ಟೈಮ್ ತಗೊಂಡು ಬರೆದ್ರೂ ಪರವಾಗಿಲ್ಲ. ಅದು ಫೈಲ್ ಆಗ್ಬೇಕು ನಿಮ್ಮ ಲೈಫಲ್ಲಿ, ನಿಮ್ಮ ಹಾರ್ಟು, ಬ್ರೈನು, ನಿಮ್ಮ ಸೋಲ್ಗೆ ಅದು ಸೇವ್ ಆಗಬೇಕು. ಆ ತರ ನೀವು ರೆಡಿ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ತಗೊಬಹುದು ನಿಮ್ಮ ಚಿರಸ್ಮರಣೆ ಬರೀಲಿಕ್ಕೆ. ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಬೇಕಾದ್ರೆ. ಓಕೆ, ಯಾರು ನಿಮ್ಮ ವೆಲ್ ವಿಷರ್ ಇದ್ದಾರೆ ಅವ್ರ ಸಪೋರ್ಟ್ ತಗೊಳ್ಳಿ. ಓಕೆ ಸರ್, ವೇಣುಗೋಪಾಲ್ ಸರ್ ಮಾತಾಡ್ತೀರಾ? ಸುಧಾ ಮೇಡಮ್. ಹೇಳಿ ಸರ್. ವೇಣುಗೋಪಾಲ್ ಸರ್, ಇವತ್ತಿನ ಸೆಷನ್ ಸ್ವಲ್ಪ ನಾನು ಹೇಳೋದಾದ್ರೆ ಒಂಚೂರು ಒರಟು ಭಾಷೆ ಅನ್ಸ್ಬೋದು. ಹೆಂಗೆ ಗೊತ್ತು ಗುರಿ ಇಲ್ಲದೆ ಬೀದಿ ಅಲಿತಿರ್ತಕ್ಕಂಥ ಒಂದು ನಾಯಿಗೆ ಒಂದು ಗುರಿ ತೋರಿಸಿ ಅದಕ್ಕೆ ಕ್ರಮ ಶಿಕ್ಷಣ ಕೊಟ್ರೆ ಹೇಗ್ ಬದಲಾಗ್ತದೆ ಅನ್ನೋ ತರ ನನ್ಗೆ ಈ ಓಪನಿಂಗ್ ಆಗಿದೆ. ಖಂಡಿತ ಚಿರಸ್ಮರಣೆ ಅಂದ್ರೆ ನಮ್ಮ ಸ್ಮರಣೆ ಚಿರಸ್ಥಾಯಿ ಆಗಿರ್ಬೇಕು. ಪ್ರತಿದಿನ ಏನು ವಾರ ತಿಂಗಳು ನೆನೆಸ್ಕೊಂಡು ಸುಮ್ಮನೆ ಆಗುತ್ತೆ, ಅದಾಗಬಾರ್ದು. ನಮ್ಮ ನೆನಪು, ನಮ್ಮ ಸ್ಮರಣೆ ಚಿರಸ್ಥಾಯಿ ಆಗಿರೋದು. ಏನಾದ್ರೂ ಒಂದು ಮಾಡಬೇಕು, ಒಂದು ಗೊತ್ತು ಗುರಿ ಬರ್ಬೇಕಂತ. ಅಫ್ಕೋರ್ಸ್ ಈಗ ನಾವು ಮಾಡ್ತಿದೀವಿ, ಇದನ್ನೇ ಗುರಿ ಅಂದ್ಕೊಂಡಿದೀವಿ, ಇನ್ನೂ ವಿಸ್ತಾರವಾಗಿದೆ. ಸೊ ಇದು ಒಂದು ಬಹಳ ಮನದಟ್ಟಾಯ್ತು. ಹಿಂದೆ ನನ್ನಲ್ಲಿ ಸಣ್ಣ ಪುಟ್ಟ ಆಲೋಚನೆ ಇದೇ ತರದಲ್ಲಿ ಬಂದಿತ್ತು, ಬಟ್ ಯಾವುದಕ್ಕೂ ಒಂದು ಕರೆಕ್ಟ್ ಸ್ವರೂಪ ಬರ್ತಾ ಇರಲಿಲ್ಲ. ಬಟ್ ಇದೊಂದು ಕ್ಲಾಸ್ ಅಟೆಂಡ್ ಆಗ್ತಾ ಇರೋದು ಅಲ್ಟಿಮೇಟ್. ಇವತ್ತಿನ ಸೆಷನ್ ಅಂತೂ ಕಂಪ್ಲೀಟ್ ಒಂದು ಏನು ಮಾಡಬೇಕು ಅನ್ನೋದು ಒಂದು ಗುರಿ ಏನಿದೆ ಅಲ್ಲಿಗೆ ಕಂಪ್ಲೀಟ್ ಫಿಕ್ಸ್ ಆದಂಗೆ ಆಗೈತೆ ಸರ್. ಅನ್ಲಿಮಿಟೆಡ್. ನಾನು ಆಕ್ಚುಲಿ ಈ ವಾರದಲ್ಲೇ ತುಂಬಾ ಜ್ಞಾನೋದಯ ಆಗಿದ್ದು ನನಗೆ. ಈ 2 ವಾರದಲ್ಲೇ ನಾನು ಸುಮಾರು ಕಡೆ ಹೇಳ್ಕೊಂಡಿದ್ದೀನಿ, ಫ್ರೆಂಡ್ಸ್ ಹತ್ರನೂ ಹೇಳ್ಕೊಂಡಿದ್ದೀನಿ. ನನ್ನ ಈಗಿನ ಗುರಿ ಆಫ್ಟರ್ 50+ ಈಗ ನನಗೆ 54 ಇಯರ್ಸ್. ಈಗ ಹೊಸ ಲೈಫು. ನಾನು ಒಂದು ಕಾಲದಲ್ಲಿ ಏನಪ್ಪ ಜೀವನ ಇಷ್ಟೇ ಅಂತಿದ್ದನೋ, ಈಗ ನನಗೆ ಇನ್ನೂ 100 ವರ್ಷ ಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ನಾನು 100 ವರ್ಷ, ಈಗ ವಿಜಯ್ ಸರ್ ಏನ್ ಕ್ಲಾಸಲ್ಲಿ ಹೇಳಿದ್ರು, 100 ವರ್ಷ ಅಲ್ಲ, ಇನ್ನು 120 ವರ್ಷ ಬದುಕಿರಿನೋ. ಪ್ರತಿ ಕ್ಷಣ ಮೋದಿ ಕೇರು ಜನಸೇವೆ, ಏನ್ ಡೈಮಂಡ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ದೀನಿ ಇದ್ರಲ್ಲೇ ಇರ್ತೀನಿ ಅನ್ನೋದಕ್ಕೆ ಫಿಕ್ಸ್ ಆಗೋಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಂಪಾದನೆಗೂ ಸಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಂಪಾದನೆ ಮಾಡಿದವರು ಶ್ರೇಷ್ಠ ವ್ಯಕ್ತಿ ಅನ್ಸ್ಕೋತಾರೆ, ಆದ್ರೆ ಅಲ್ಲೇ ನಿಲ್ಬೇಕು. ಯಾಕೆ ಬರೀ ನಾವು ಶ್ರೀಮಂತಿಕೆ ಸೃಷ್ಟಿ ಮಾಡಿ ನಾವು ಬಿಟ್ಟು ಹೋದ್ರೆ ಫ್ಯಾಮಿಲಿಗೆ ಅಷ್ಟೇ ಬಿಟ್ಟು ಹೋಗ್ತೀವಿ, ಆದ್ರೆ ಸಾಧನೆ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಬಿಟ್ಟು ಹೋಗ್ತೀವಿ. ನಾವು ಮಾಡಿರೋ ಸಾಧನೆ ಹೆಂಗಿರ್ಬೇಕು ಅಂದ್ರೆ ಮಣ್ಣಿನ ಮೇಲೆ ಬರೆಯೋದಲ್ಲ,
ಸಿಮೆಂಟಿನ ಮೇಲೆ ಬರೆಯೋದಲ್ಲ, ಮರಳಿನ ಮೇಲೆ ಬರೆಯೋದಲ್ಲ. ನಾವು ಮಾಡುವ ಸಾಧನೆ ಕಲ್ಲಿನ ಮೇಲೆ ಬರೆಯಂಗಿರ್ಬೇಕು, ಕಬ್ಬಣದ ಮೇಲೆ ಕೊರದಂಗಿರ್ಬೇಕು, ಅದು ಪರ್ಮನೆಂಟ್ ಆಗಿ ಆಗ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸುಕನ್ಯಾ ಮೇಡಮ್ ಆಗ್ಲಿ ಅಥವಾ ಸುಧಾ ಮೇಡಮ್ ಆಗ್ಲಿ ಶೇರ್ ಮಾಡ್ಬೋದು, ಪ್ರಹ್ಲಾದ್ ಸರ್ ಆಗ್ಲಿ. ನಮಸ್ತೆ ಎಲ್ರಿಗೂ. ಇವತ್ತಿಂದಂತೂ ಹಾರ್ಟ್ ಟಚಿಂಗ್ ಹೆಲ್ತಿ ಲೈಫ್ ಪ್ಯಾಕೇಜ್ ಕೊಟ್ಟಿದ್ದೀರಾ. ಕಂಪ್ಲೀಟ್ ಲೈಫ್ ಪ್ಯಾಕೇಜ್ ಇದು. ಹೆಂಗಿದೆ ಅಂದರೆ ಹುಟ್ಟು ಸಾವು ನಮ್ಮ ಕೈಲಿರಲ್ಲ, ಆದರೆ ಮಧ್ಯೆ ನಡೆಯೋ ಜೀವನ ಖಂಡಿತ ನಮ್ಮ ಕೈಲೇ ಇದೆ. ಹೆಂಗೆ ನಡೆಸ್ಬೋದು, ಯಾವ ಥರ ಕೆಟ್ಟದಾಗೂ ನಡೆಸ್ಕೋಬೋದು, ಒಳ್ಳೆಯದಾಗೂ ನಡೆಸ್ಕೋಬೋದು. ಬದುಕಿದ್ದಾಗಲೂ ಮತ್ತು ಸತ್ತ ಮೇಲೂ ನಮ್ಮ ಮುಖ, ನಮ್ಮ ಹೆಸರು ಜನಗಳ ಮನಸ್ಸಲ್ಲಿ ಬಂದ ತಕ್ಷಣ ಮುಖದ ಮೇಲೆ ಒಂದು ನಸುನಗು ಮೂಡಬೇಕು ಅವ್ರಿಗೆ. ಅಯ್ಯೋ ಅಂತ ಮುಖ ಕಿವುಚ್ಕೋಬಾರ್ದು ಅನ್ನೋದನ್ನ ಇವತ್ತಿಂದು ನಿಮ್ಮ ಮಾತುಗಳಲ್ಲಿ ತೋರಿಸ್ಕೊಟ್ರಿ. ಬರೀ ಮಾತಾಗಿರಲಿಲ್ಲ, ಅದು ಮನಸ್ಸಿನೊಳಗೆ ಇಳಿದು ಅಲ್ಲಿ ಪ್ರಿಂಟಾಗಿ ಏನಂತಾರೆ ಡೌನ್ಲೋಡ್ ಆಗಿ ಅದು ಅಲ್ಲೇ ಉಳ್ಕೊಂಡಿದೆ, ಲೈಫ್ ಲಾಂಗ್ ಸೇವ್ ಆಗುತ್ತೆ ಅದು. ನಾನಂತೂ ತುಂಬ ಪಾಯಿಂಟ್ಸ್ಗಳನ್ನ ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ತುಂಬ ದೊಡ್ಡ ಅಕ್ಷರಗಳಲ್ಲಿ ನನ್ನ ಬೆಡ್ರೂಮಲ್ಲಿ ಗೋಡೆ ಮೇಲೆ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನೊಬ್ಬಳೇ ಅಲ್ಲ, ನನ್ನ ಮನೇಲಿ ನನ್ನ ಫ್ಯಾಮಿಲಿ ಜವಾಬ್ದಾರಿ, ನನ್ನ ಮಕ್ಕಳು, ನನ್ನ ಮೊಮ್ಮಗಳು ಕೂಡ ಅದು ನೋಡ್ತಾ ಅವರು ಅದನ್ನು ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಂಡ್ ಇದನ್ನ ಟೆಂಪ್ಟ್ ಆಗಿ ಇಮಿಡಿಯೇಟ್ಲಿ ಡೂಪ್ಲಿಕೇಶನ್ ಮಾಡಕ್ಕೆಲ್ಲ ಹೋಗಬೇಡಿ. ನಾವು ಮಾಡೋಣ, ಒಂದು ಮೆಥಡ್ ಇದೆ, ಅದಕ್ಕೆ ಒಂದು ಕಾಲ ಕೂಡ ಬರುತ್ತೆ. ಸೊ ಏನಂದ್ರೆ ಸ್ವರ್ಗ ಅನ್ನೋದು ಗೊತ್ತಿರುವಾಗಲೇ ನಮ್ಮ ಜೀವನ ಸ್ವರ್ಗ ಆದಾಗ ಸ್ನೇಹಿತರೆ, ಆದ್ರೆ ನಾವು ಬೇರೆಯವರ ಜೀವನ ಸ್ವರ್ಗ ಮಾಡಿದಾಗ ಬೇರೆಯವರ ಖುಷಿಗೆ ನಾವು ಕಾರಣದಾಗ ಎಷ್ಟು ಖುಷಿ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಇನ್ನೊಬ್ರು ಮುಖ ಸ್ಮೈಲ್ ಇರೋದನ್ನ ನೋಡಿದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಆ ಸ್ಮೈಲ್ಗೆ ನಾನು ಕಾರಣ ಆಗಿದ್ರೆ ಇನ್ನೆಷ್ಟು ಖುಷಿ ಆಗುತ್ತೆ. ಸ್ಮೈಲಿಗೆ ಕಾರಣ ಆಗ್ಬೇಕು, ಒಂದು ಸಂತೋಷಕ್ಕೆ ಕಾರಣ ಆಗಿ, ದುಃಖಕ್ಕೊಂದು ಕಾರಣ ಆಗ್ಬಿಡಿ ದಯವಿಟ್ಟು. ನ್ಯೂಟ್ರಲ್ ಆಗಿದ್ರು ಪರವಾಗಿಲ್ಲ. ಸೊ ಈ ತರ ನಾವು ಮಾಡ್ಬೇಕಾಗುತ್ತೆ ಲೈಫ್. ಓಕೆ, ಥ್ಯಾಂಕ್ ಯು ಸುಧಾ ಮೇಡಮ್. ಎಸ್ ಫ್ರೆಂಡ್ಸ್, ಈಗ ನಿಮಗೆ ತುಂಬಾ ನಿಮ್ಮ ಜೀವನದ ಆಳವಾಗಿ ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಸೀರಿಯಸ್ನೆಸ್, ಇಷ್ಟೊಂದು ಜೀವನದ ಒಂದು ಪ್ರಬುದ್ಧತೆ ಇವಾಗ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಎಷ್ಟೋ ಜನಗಳ ಒಂದು ಎಕ್ಸಾಂಪಲ್ ಬಂತಿಲ್ಲಿ. ಥಾಮಸ್ ಆಲ್ವಾ ಎಡಿಸನ್ ಆಗಿರ್ಬೋದು, ಆಲ್ಫ್ರೆಡ್ ನೋಬಲ್ ಆಗಿರ್ಬೋದು, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ ಅವರು, ಅಬ್ದುಲ್ ಕಲಾಂ, ಈ ತರ ದಿಗ್ಗಜರು, ಅತಿರಥ ಮಹಾರಥರ ಒಂದು ಹೆಸರುಗಳು, ಅವ್ರ ಜೊತೆಗೆ ಅವ್ರ ಸ್ಟೋರಿ, ಅವರ ಒಂದು ಸಾಕಷ್ಟು ಎಕ್ಸಾಂಪಲ್ ಈಗಾಗಲೇ ನೀವು ಪಡ್ಕೊಂಡಿದ್ದೀರಾ ಸ್ನೇಹಿತರೆ. ವಿಚಾರ ಇಷ್ಟೇ ಇಲ್ಲಿ ಏನು ಅಂತ ಹೇಳಿದ್ರೆ, ಇದನ್ನ ನನ್ನ ಲೈಫಲ್ಲಿ ಯಾವ ತರ ಅಳವಡಿಸ್ಕೋಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವೇನ್ ಇವತ್ತು ಸ್ವಾತಂತ್ರ್ಯ ಅನುಭವಿಸ್ತಾ ಇದೀವಿ, ಈ ಸ್ವಾತಂತ್ರ್ಯ ಬಿಟ್ಟಿಯಾಗಿ ಸಿಕ್ಕಿರೋದಲ್ಲ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಲಕ್ಷಾಂತರ ಜನಗಳು ಪ್ರಾಣ ತ್ಯಾಗ ಮಾಡಿದ್ದಾರೆ, ರಕ್ತ ಹರಿಸಿದ್ದಾರೆ. ಹಾಗಾಗಿ ಆ ಸ್ವಾತಂತ್ರ್ಯನ ಪಡ್ಕೊಂಡಿದೀವಿ ಅಂತ ಆಗಿದ್ದೇ ಆದಲ್ಲಿ ಅವರ ಋಣ ತೀರ್ಸಕ್ಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಜನಗಳು ನಮ್ಮ ಪೂರ್ವಿಕರು ಅವ್ರಿಗೋಸ್ಕರ ಮಾಡಿದ್ದಲ್ಲ, ದೇಶಕ್ಕೋಸ್ಕರ ಅವ್ರು ತ್ಯಾಗ ಮಾಡಿದ್ರು. ನಮ್ದೇ ಆದಂತ ಸ್ವಾತಂತ್ರ್ಯ ನಾವು ಕಳ್ಕೊಂಡಿದ್ವಿ, ಅದನ್ನ ವಾಪಸ್ ಪಡಿಲಿಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ. ಅದೇ ತರ ಏನು ಒಂದು ಸೈನಿಕರು ನಮಗೋಸ್ಕರ ಎಷ್ಟು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಎಷ್ಟು ಇತ್ತೀಚೆಗೆ ನಾವು ನೋಡ್ತಾನೆ ಇರ್ತೀವಿ, ಆಗಾಗ್ಗೆ ನಾವು ಕೇಳ್ತಾನೆ ಇರ್ತೀವಿ, ಹಲವಾರು ಸೈನಿಕರು ಒಂದು ದುರ್ಮರಣ ಅಥವಾ ಅವರು ಒಂದು ಸೇವೆ ಮಾಡಿ ಅವರೆಲ್ಲರೂ ಕೂಡ ನಮಗೆ ಒಂದು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಅವರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಅವ್ರ ಋಣ ತೀರ್ಸಕ್ಕಾಗಲ್ಲ ಫ್ರೆಂಡ್ಸ್. ಸೊ ನಮ್ಮ ಸಾರಿಕಾ ಮೇಡಮ್ ಹೇಳ್ತಾ ಇರ್ತಾರೆ, ಮನುಷ್ಯನಾಗಿ ಹುಟ್ಟಿದ ನಂತರ ನಾವು ಆಚಾರ್ಯ ಋಣ, ಪಿತೃ ಋಣ, ಲೋಕ ಋಣ ತೀರ್ಸ್ಬೇಕು ಅಂತ ಹೇಳಿ. ಈ ಮಾತೃ ಋಣ ಅಂತ ನಾವು ತೀರ್ಸಕ್ಕಾಗಲ್ಲ, ಈ ಭೂಮಿ ಋಣ ತೀರ್ಸಕ್ಕಾಗಲ್ಲ, ಈ ದೇಶ ಋಣ ತೀರ್ಸಕ್ಕಾಗಲ್ಲ. ಅದೆಲ್ಲ ತೀರ್ಸ್ಬೇಕು ಅಂತ ಹೇಳಿದ್ರೆ ಈ ತರದ ವಿಚಾರಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಇದುವರೆಗೂ ನನ್ನ ಲೈಫ್ ಹೆಂಗಾಗಿದೆ ಅದೆಲ್ಲ ಇಂಪಾರ್ಟೆಂಟ್. ಇನ್ ಮುಂದೆ ಯಾವ ತರ ಆಗುತ್ತೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಹೊಸ ಜೀವನಕ್ಕೆ ನಾವೆಲ್ಲರೂ ಮುನ್ನುಡಿ ಬರಿಬೇಕಾಗುತ್ತೆ. ಸೊ ಆ ತರದ ಒಂದು ವಿಚಾರ ನಾವು ತಿಳ್ಕೊಬೇಕು ಅಂತ ಹೊರಟಾಗ ನನಗೆ ಅಬ್ದುಲ್ ಕಲಾಂ ಅವ್ರು ನೆನಪಿ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಅವ್ರಿಗೆ ಅವ್ರ ಸೀಕ್ರೆಟ್ ಏನಂತ ಕೇಳ್ತಾರೆ. ನಿಮ್ಮ ಸೀಕ್ರೆಟ್ ಏನು? ನೀವು ಯಾವಾಗ್ಲೂ ಕೂಡ ನೀವು ಏನಾದ್ರೂ ಒಂದ್ ಮಾಡ್ತಾ ಇರ್ತೀರಾ, ಏನಾದ್ರು ಕೊಡುಗೆ ಕೊಡ್ತಾ ಇರ್ತೀರಾ, ಏನಾದ್ರೂ ಬೇರೆ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ, ನಿಮ್ ಸೀಕ್ರೆಟ್ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು 5 ಸ್ಟಾರ್ ಹೋಟ್ಲಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇರ್ತದೆ. ಒಬ್ರು ಸೆಲೆಬ್ರಿಟಿ ಟಿವಿ ಒಂದು ನಿರೂಪಕರು ಅವ್ರಿಗೆ ಪ್ರಶ್ನೆ ಆಗ್ತಾರೆ. ಒಂದು 5 ಸ್ಟಾರ್ ಹೋಟ್ಲಲ್ಲಿ ಅವರು ಒಂದು ಲಾಬಿಯಿಂದ ಲಿಫ್ಟ್ ಅಲ್ಲಿ ಹೋಗ್ತಾರೆ. ಲಿಫ್ಟ್ ಅಲ್ಲಿ ಹೋಗುವಾಗ ಅವ್ರು ಹೇಳ್ಕೊಂತ ಹೋಗ್ತಾರೆ, ನನ್ನ ಲೈಫ್ ನ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಪ್ರತಿ ಕ್ಷಣನೂ ಕೂಡ ನಾನು ಇನ್ನೊಬ್ಬರಿಗೆ ಅಥವಾ ಬೇರೆಯವರಿಗೆ, ಈ ದೇಶಕ್ಕೆ, ಈ ಮಾತೃಭೂಮಿಗೆ ಏನ್ ಕೊಡುಗೆ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಬಗ್ಗೆ ನಂದೇ ಆದ ಗುಂಗಲ್ ನಾನು ಇರಲ್ಲ ಅಂತ ಹೇಳ್ತಾರೆ ಅವರು. ಎಕ್ಸಾಂಪಲ್, ಇವಾಗ ಈ ಲಿಫ್ಟ್ ಅಲ್ಲಿ ಇದ್ದೀನಿ, ಈ ಲಿಫ್ಟ್ ಆಪರೇಟರ್ ಇದಾರಲ್ಲ, ನನ್ನ ಲೈಫಲ್ಲಿ ಇವತ್ತು ಒಂದ್ಸಲ ಸಿಗ್ಬೋದು, ಇವತ್ತು ಮಾತ್ರ ಸಿಗ್ಬೋದು, ಇನ್ನು 2 ದಿನ ಸಿಗ್ಬೋದು. ಆದ್ರೆ ಇನ್ ಕೆಲವು ಕ್ಷಣ, ಒಂದು 10 ಸೆಕೆಂಡ್ ಈ ಲಿಫ್ಟ್ ಅಲ್ಲಿ ಇರ್ತೀನಿ ಅಂದ್ರೆ, ಈ 10-20 ಸೆಕೆಂಡ್ ಅಲ್ಲಿ ಈ ವ್ಯಕ್ತಿಗೆ ನಾನು ಏನಾದ್ರು ವ್ಯಾಲ್ಯೂ ಆಡ್ ಮಾಡ್ಲಾ, ಈ ವ್ಯಕ್ತಿ ಏನಾದ್ರು ಸಜೆಷನ್ ಕೊಡ್ಲಾ, ಈ ವ್ಯಕ್ತಿ ಖುಷಿಗೆ ಏನಾದ್ರು ನಾನು ಕಾರಣ ಆಗ್ಲಾ, ನನ್ನಿಂದ ಏನಾದ್ರು ಒಂದು ಒಳ್ಳೆ ವಿಚಾರನೋ, ಒಂದು ಎನ್ಕರೇಜ್ಮೆಂಟ್, ಒಂದು ಪ್ರೀತಿನೋ, ಒಂದು ಐಡಿಯಾನೋ ಏನಾದ್ರು ಕೊಡೋಣ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಪ್ರತಿ ಕ್ಷಣ ಕೂಡ ಏನಾದ್ರು ಕೊಡ್ಬೇಕು ಅಂತ ಒಂದು ದೊಡ್ಡ ಆಲೋಚನೆ ಇಟ್ಕೊಂಡು, ಆ ತರದ ಒಂದು ಭಾವನೆ ಇಟ್ಕೊಂಡಿರೋದಕ್ಕೆ ಅವರು ಒಂದು ಸಾಮಾನ್ಯ ಒಂದು ಮೀನುಗಾರ ಕುಟುಂಬದಲ್ಲಿ ಹುಟ್ಟಿ ಇವತ್ತು
ಮಹಾನ್ ವ್ಯಕ್ತಿಯಾಗಿದ್ದಾರೆ. ಸೊ ಅವ್ರಿಗೆ ಸಾವೇ ಇಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತಾ ಇದೀವಿ ಸ್ನೇಹಿತರೆ. ಆ ತರ ಪ್ರತಿಕ್ಷಣನು ಕೂಡ ನಾವು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದೋಸ್ ಹೂ ಲಿವ್ ಫಾರ್ ಅದರ್ಸ್ ದೇ ಆರ್ ದ ಪೀಪಲ್ ಹೂ ಲಿವ್, ರೆಸ್ಟ್ ಆಲ್ ದೇ ಆರ್ ಡೆಡ್ ಅಂತಾರೆ. ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೆ, ಜನಗಳಿಗೋಸ್ಕರ, ಸಮಾಜಕ್ಕೋಸ್ಕರ ಬದುಕ್ತಾರೆ, ಅವರು ನಿಜವಾಗ್ಲೂ ಬದುಕಿರ್ತಾರೆ, ಉಳಿದವರೆಲ್ಲರೂ ಬದುಕಿದ್ರು ಸತ್ತಂತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಸೊ ಹಾಗಂತೇಳಿ ನಮ್ಮ ಜೀವನನ ಹಾಳು ಮಾಡ್ಕೊಂಡು ಬರೀ ಸಮಾಜ ಸೇವೆ ಮಾಡ್ಬೇಕು ಅಂತ ಅಲ್ಲ, ಆದ್ರೆ ಯಾಕೆ ನಾವು ಒಂದು ಪ್ರಯತ್ನ ಮಾಡಬಾರ್ದು, ನಾವು ಹಾಳು ಮಾಡ್ಕೊಳ್ಳೋದು ಅಂತಲ್ಲ, ಬೇರೆಯವರಿಗೆ ಪ್ರಯತ್ನ ಮಾಡಿದಾಗ, ಬೇರೆಯವ್ರಿಗೆ ಸಪೋರ್ಟ್ ಮಾಡಿದಾಗ, ಬೇರೆಯವ್ರಿಗೆ ಸಹಾಯ ಮಾಡಿದಾಗ ನಾವು ದೇವರಿಗೆ ಸಹಾಯ ಮಾಡ್ದಂಗೆ ಅಂತ. ಯಾಕೆಂದ್ರೆ ಎಲ್ಲರೂ ದೇವ್ರ ಮಕ್ಕಳೇನೆ. ಬೇರೆಯವ್ರಿಗೆ ನಾನು ಸಹಕಾರ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡ್ತಿದ್ದೀನಿ ಅಂದ್ರೆ ದೇವ್ರ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ದಂಗೆ ನಮ್ಮ ಸಪೋರ್ಟ್ ಅನ್ನು ದೇವ್ರು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ತರ ಒಂದು ಭಾವನೆಯನ್ನ ನಾವು ಬೆಳೆಸ್ಕೊಂಡಾಗ ಎಕ್ಸಾಕ್ಟ್ಲಿ ನಾವು ನಮ್ಮ ಲೈಫ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ಬೋದು. ನಾವೇನು ಆಸ್ತಿ ಸಂಪಾದನೆ ಮಾಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಅದು ಪರ್ಮನೆಂಟ್ ಅಲ್ಲ, ಅದನ್ನ ನಾವು ಮುಂದಿನ ಜನ್ಮಕ್ಕೆ ನಾವು ತಗೊಂಡು ಹೋಗಕ್ಕಾಗಲ್ಲ, ಇಲ್ಲೇ ನಾವು ನಿಂತು ಹೋಗುತ್ತೆ. ಆದ್ರೆ ಪಾಪ ಪುಣ್ಯ ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಮನಿ ಕಮ್ಸ್ ಅಂಡ್ ಗೋಸ್ ವೇರ್ ಆಸ್ ಮೊರಾಲಿಟಿ ಕಮ್ಸ್ ಅಂಡ್ ಗ್ರೋಸ್ ಅಂತಾರೆ. ಹಣ ಬರುತ್ತೆ ಹೋಗುತ್ತೆ, ಆದ್ರೆ ಮಾನವೀಯತೆ ಅಂತಕ್ಕದ್ದು ಬಂದು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಈಗಿನ ಒಂದು ಕಾಲದಲ್ಲಿ ಮನುಷ್ಯ ಎಲ್ಲದನ್ನು ಕಲ್ತ್ಬಿಟ್ಟ, ಟೆಕ್ನಾಲಜಿನಲ್ಲಿ ಅಡ್ವಾನ್ಸ್ ಆಗಿದ್ದಾನೆ, ಮೀನ್ ತರ ಈಜೋದನ್ನ ಕಲ್ತ, ಹಕ್ಕಿ ತರ ಹಾರೋದನ್ನ ಕಲ್ತ, ಅದ್ರ ಒಂದ್ ಮಾಡ್ತಿದ್ದಾನೆ, ಅದೇನಂದ್ರೆ ಮಾನವೀಯತೆ ಮರ್ತಿದ್ದಾನೆ ಅಂತ ಹೇಳ್ತಾರೆ. ಹೇಳ್ತಾನೆ ಇದೀವಿ ನಾವು, ಮನುಷ್ಯರಂದ್ರೆ ಬೇರೆ ಯಾರು ಅಲ್ಲ, ನಾನು ನೀನು ನೀವು, ನಾನು ನೀನು ನೀವು ಬದಲಾದ್ರೆ ಪ್ರಪಂಚ ಬದಲಾಗುತ್ತೆ. ಅದೇ ನಮ್ಮ ಸಮೀರ್ ಸರ್ ಹೇಳ್ತಾ ಇದಾರೆ, ಸೋಚ್ ಬದಲು ಕುತ್ಕೋ ಬದಲು ದುನಿಯಾ ಬದಲು ಅಂತ ಹೇಳಿ. ನಾನು ಬದಲಾಗ್ಬೇಕು ಸ್ವತಃ, ಅದಾದ ನಂತರ ನನ್ನ ಆಲೋಚನೆ ಬದಲಾದ ನಂತರ ನಾನು ಬದಲಾಗ್ತೀನಿ, ಅದಾದ ನಂತರ ಇಡೀ ಪ್ರಪಂಚ ಬದಲಾಗುತ್ತೆ ಅಂತ ಹೇಳಿ. ಅದನ್ನ ನಾವೆಲ್ಲರೂ ಅಳವಡಿಸ್ಕೊತ ಹೋಗೋಣ ಸ್ನೇಹಿತರೆ. ನಾವು ಹೆಂಗ್ ಬದುಕ್ಬೇಕು, ನನ್ನ ಬದುಕಿನ ಜೀವನ ಹೆಂಗಿರ್ಬೇಕು ಅಂದ್ರೆ, ಆ ವ್ಯಕ್ತಿ ಸತ್ತಾಗ ಆ ಗುಂಡಿ ತೋಡ್ತಾರಲ್ವಾ ಸ್ಮಶಾನದಲ್ಲಿ, ಅಥವಾ ಚಿತೆ ಇಡ್ತಾರಲ್ವಾ, ಆ ವ್ಯಕ್ತಿನೂ ಕಣ್ಣೀರ್ ಹಾಕ್ಬೇಕಂತೆ, ಎಂತ ವ್ಯಕ್ತಿ ನಾವು ಕಳ್ಕೊಂಡ್ಬಿಡ್ಬೋಲಪ್ಪ ಅಂತ ಹೇಳಿ. ಆ ತರದ್ದು ಒಂದು ಅಪರೂಪದ ಸಾಧನೆ ಬರ್ಬೇಕು ಅಂತ ಹೇಳಿದ್ರೆ ಒಂದು ನಿಸ್ವಾರ್ಥವಾಗಿ ಕೂಡ ನಾವು ಮಾಡ್ಬೋದು. ಆ ತರದ ಒಂದು ಖಂಡಿತ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಹೊರಟಾಗ ನಿಮ್ಮ ಜೀವನದಲ್ಲಿ ಒಂದು ಚಿರಸ್ಮರಣೆ ಅಂತಕ್ಕದ್ದನ್ನ ನೀವು ಬರ್ಕೊಳ್ಳಿಕ್ಕೆ ನೀವು ಸಿದ್ಧರಾಗ್ಬೇಕು. ನಿಮಗೋಸ್ಕರ ಇದು ಯಾವ ತರ ಒಂದು ಆಲ್ಫ್ರೆಡ್ ನೋಬಲ್ ಅವರ ಒಂದು ಜೀವನದಲ್ಲಿ ಆ ಘಟನೆ ಆಯ್ತು, ದೇವರು ಸೃಷ್ಟಿ ಅಂತ ಕಾಣ್ತದೆ. ಆಲ್ಫ್ರೆಡ್ ನೋಬಲ್ ಅವರ ಒಂದು ಲೈಫ್ ಅಲ್ಲಿ ಆಗಿರೋ ಘಟನೆ, ಯಾರೋ ಒಬ್ರು ಅಚಾತುರ್ಯ ಮಾಡಿದ್ರು, ಮಿಸ್ಟೇಕ್ ಆಗಿ ಪ್ರಿಂಟ್ ಆಗಿರೋದು, ಎಂಥ ಒಂದು ಸಾಧನೆ ಬಂತು ಇಡೀ ಪ್ರಪಂಚಕ್ಕೆನೆ. ಇವತ್ತು ಸೂರ್ಯಚಂದ್ರ ಇರೋವರೆಗೂ ಕೂಡ ಆಲ್ಫ್ರೆಡ್ ನೋಬಲ್ ಹೆಸರು ಪ್ರಖ್ಯಾತ ಆಗಿದೆ. ಅದೇ ತರ ನಿಮ್ ಲೈಫ್ ಅಲ್ಲಿ ಇನ್ನೇನೋ ಅಚಾತುರ್ಯ ಆಗ್ಬೇಕು ಅಂತ ಕಾಯಕೋಬೇಡಿ. ಇನ್ ಎಷ್ಟು ವರ್ಷ ನಾವ್ ಇರ್ತೀವೋ ಗೊತ್ತಿಲ್ಲ, ಅದು ಜೀವನ ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತಾರೆ. ಅದ್ರ ಬದುಕಿರುವಷ್ಟು ದಿನ ನಾವು ಏನು ಸಾಧನೆ ಮಾಡೋದಿದೆ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಶಂಕರ್ ನಾಗ್ ಅವರು ಹೇಳ್ತಾ ಇದ್ರು, ಸೊ ಸತ್ತ ನಂತರ ನಿದ್ದೆ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಇರುತ್ತೆ, ಅದ್ರ ಬದುಕಿದಾಗ ಸಾಧನೆ ಮಾಡಿ ಅಂತ ಹೇಳ್ಬಿಟ್ಟು 36 ವರ್ಷದಲ್ಲಿ ತುಂಬಾ ಸ್ಪೀಡ್ ಆಗಿ ಸಾಧನೆ ಮಾಡಿ ಬೇಗನೆ ಹೊರಟೋದ್ರು. ಅದೇ ತರ ಸ್ನೇಹಿತರೆ, ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಆಗಿದೆ. ಈ ಒಂದು ಎಸ್ಪೆಷಲಿ ಕೊರೋನಾ ಟೈಮ್ ಅಲ್ಲಿ ನಮಗೆ ನಾವೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗ್ಬೋದು. ಈ ಸಮಾಜಕ್ಕೆನೆ ಒಂದು ದೃಷ್ಟಿ ಕೊಟ್ಟು, ಒಂದು ಧೈರ್ಯ, ಆತ್ಮಸ್ಥೈರ್ಯ, ಶಕ್ತಿ ಎಲ್ಲದನ್ನು ಕೊಟ್ಟು ನಾವೆಲ್ಲರೂ ಮುಂದೆ ಬೆಳೀತಾ ಹೋಗ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ ಹೊರಗಿನಿಂದ ಸಾಯೋದಲ್ಲ, ನೆಮ್ಮದಿಯಿಂದ ಸಾಯ್ಬೇಕು. ಅದೇ ತರ ಒಳ್ಳೆ ಒಂದು ಪ್ರೀತಿಯಿಂದ ಈ ದೇಶದಲ್ಲಿ, ಈ ಪ್ರಪಂಚಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟು ಹೋಗ್ಲಿಕ್ಕೆ ಎಲ್ಲರಿಂದನೂ ಸಾಧ್ಯ ಇದೆ. ದೊಡ್ಡದೇ ಆಗ್ಬೇಕು ಅಂತೇನಿಲ್ಲ, ನಿಮ್ಮ ಶಕ್ತಿನ ಮೀರಿ ನೀವು ಪ್ರಯತ್ನ ಮಾಡ್ತಾ ಹೋಗೋಣ, ಒಳ್ಳೆ ಮನಸ್ಸಿನಿಂದ ಅದು ಕೊಡ್ತಾ ಹೋಗೋಣ. ಸೊ ಬೇರೆಯವರ ಜೀವನದಲ್ಲಿ ವ್ಯಾಲ್ಯೂ ಆಡ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಸೆಷನ್ ಅನ್ನ ತುಂಬಾ ಒಂದು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ನಿಮ್ಮ ಹಾರ್ಟ್ ಅಲ್ಲಿ ಹಾಕೊಳ್ಳಿ, ಅಳವಡಿಸ್ಕೊಳ್ಳಿ. ಇದನ್ನ ಇನ್ನೊಬ್ರಿಗೆ ಹೇಳೋದಕ್ಕಿಂತ ಅಳವಡಿಸ್ಕೊಳ್ಳಿ. ಅದೇ ತರ ಈ ಒಂದು ಚಿರಸ್ಮರಣೆ ಒಂದು ಕಾಲಮನ್ನ ಟೈಮ್ ತಗೊಂಡು ನೀವು ಬರಿತಾ ಹೋಗಿ, ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಎನಿ ಟೈಮ್ ನೋಡ್ತಾ ಇರಿ, ಯಾವ ತರ ಒಂದು ಗೋಲ್ ಸೆಟ್ ಇದೆ ಅದೇ ತರ ಇದನ್ನ ಆಗಾಗ್ಗೆ ನೋಡ್ತಾ ಇರಿ. ಸೊ ಇದಿಷ್ಟು ಇವತ್ತಿನ ಒಂದು ಉದ್ದೇಶ. ಅದೇ ತರ ಸಾರ್ಥಕತೆ ಬದುಕು, ಪರ್ಪಸ್ ಅಂಡ್ ಮೀನಿಂಗ್ಫುಲ್ ಲೈಫ್, ಇದ್ರ ಬಗ್ಗೆ ಈ ಸೆಷನ್ ನೋಡಿದೀರಾ. ಮತ್ತೆ ಈ ಸೆಷನ್ ಬುಧವಾರ ನಿಮಗೆ 8:50 ರೀಟೆಲಿಕಾಸ್ಟ್ ಮಾಡ್ತೀವಿ. ಅವತ್ತಿನ ದಿನ ಎಲ್ರಿಗೂ ರೀಚ್ ಮಾಡಿಸಿ, ಒಂದು ಬಿಸ್ನೆಸ್ ನವರಿಗೆ ಅಂತ ಅಲ್ಲ, ನಿಮ್ ಗೆಸ್ಟ್ಗೂ ಕೂಡ ನೀವು ರೀಚ್ ಮಾಡಿಸಬಹುದು. ನಿಮ್ಮ ಯಾರಿಗೇ ಆಗಿರ್ಬೋದು, ಗೆಸ್ಟ್ ಅಂತಲ್ಲ, ಓದಿಕೆ ಮಾಡದೇ ಇದ್ರು ಪರವಾಗಿಲ್ಲ, ಅವರು ಕೂಡ ರೀಚ್ ಮಾಡಿಸಿ ಒಂದು ಎಕ್ಸ್ಟ್ರಾರ್ಡಿನರಿ ಪ್ರೋಗ್ರಾಮ್ ನ. ಅದೇ ತರ ಸ್ನೇಹಿತರೆ, ನೆಕ್ಸ್ಟ್ ನಿಮಗೆ ಭಾನುವಾರ 7 ಗಂಟೆಗೆ ಶುರುವಾತ್ ಪ್ರೋಗ್ರಾಮ್ ಬೇಸಿಕ್ಕಿನ ಒಂದು ಟ್ರೈನಿಂಗ್ ಇದೆ. ಸೊ ಈ ಬೇಸಿಕ್ ಬಿಸ್ನೆಸ್ ಬೇಸಿಕ್ ಬಗ್ಗೆ ಅದನ್ನ ನೀವೆಲ್ಲರೂ ಬಿಲ್ಡ್ ಮಾಡಿ. ನೆಕ್ಸ್ಟ್ ನಾಳೆ ಆಗಸ್ಟ್ 15 ಆಗಿರೋದನ್ನ ಸ್ವತಂತ್ರೋತ್ಸವದ ಪ್ರಯುಕ್ತ ಪ್ರೀಮಿಯರ್ ಶೋ ಮಂಜುನಾಥ್ ಶೆಟ್ಟಿ ಅವರ ಚಾನಲ್ ಇಂದ ವಿಶಿಷ್ಟವಾದ ಒಂದು ಪ್ರೋಗ್ರಾಮ್ ಬರ್ತಾ ಇದೆ. 10 ಜನ ಟಾಪ್ ಲೀಡರ್ಗಳು ಅಲ್ಲಿ ಬರ್ತಾ ಇದೀವಿ. ನಾವೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ನಾನು, ದೊಡ್ಡ ದಿಗ್ಗಜ ಲೀಡರ್ಗಳು, GBDಗಳು ಬಂದ್ಬಿಟ್ಟು ಯೂತ್ ಐಕಾನ್ಗಳು, ದೇಶಕ್ಕೆ ಸ್ವತಂತ್ರನ ಒಂದು ಧಾರೆ ಎರಿತಾ ಇದ್ದಾರೆ. ಲೈಫ್ ಅಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಅನುಭವನ ಕೂಡ ಕೇಳಿಸ್ಕೊತೀರಾ. ಸೊ ಫ್ರೆಂಡ್ಸ್, ಇಷ್ಟು ಒಂದು ಇವತ್ತಿನ ಒಂದು ವಿಶಿಷ್ಟವಾದ ಒಂದು ಟ್ರೈನಿಂಗ್ ನ ಒಂದು ಭಾಗ ಆಗಿದ್ದೀರಾ. ನಿಮ್ಮೆಲ್ರಿಗೂ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ವಂಡರ್ಫುಲ್ ಪರ್ಪಸ್ ಅಂಡ್ ಮೇಕ್ ಶೂರ್ ಯುವರ್ ಲೈಫ್ ಈಸ್ ಮೀನಿಂಗ್ಫುಲ್ ಅಂಡ್ ಯು ಕೀಪ್ ಆಡಿಂಗ್ ದ ವ್ಯಾಲ್ಯೂ ಫಾರ್ ಎವ್ರಿಬಡೀಸ್ ಲೈಫ್. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು
ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ ದೊಡ್ಡ ತಣಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತ ಕಾಯಲಾರೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ ವಿಷ್ಣು ದಾದಾ ಫ್ಯಾನು ನಾನು ನನಗೆ ಅವರ ದಾರಿಯೇ ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ ವಿಷ್ಣು ವಿಷ್ಣು here comes ವಿಷ್ಣುವರ್ಧನ Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು ಮನಸ್ಸಿಟ್ಟು ತಟ್ಟಿ ನೋಡಿರಿ ಕರೆದ ತಕ್ಷಣ ಜೊತೆಗೆ ಬರುವಳು ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು ಹೆಸರಿನಲ್ಲೇ ರಾಜ ನಾನು ನನ್ಗೆ ಯಾರ ಹಂಗಿದೆ ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ ಒಂದೇ ಒಂದು ಆಸೆ ನಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ
ಮಾಡಿದ ದೊಡ್ಡ ದಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ಜಂತರ್ ಮಂತರ್, ಜಂತರ್ ಮಂತರ್. I am for money, money. There's nothing better than money, honey. World is spinning on money, money. You wanna stop the world, you pay me, honey. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ದಣಿಗಳು, ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು, ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು, ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ಒಂದು ಆಸೆ ನಂದು, 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ,
ಎಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ